ದೈವನ ಮಗ, ದೈವದ ಎದುರಿಗೆ ಯಾರಿಗೆ ಯಾರೋ ನೀನೇ ದೈವನ ಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚನೆ ಇರಬೇಕಾ ಸ್ವಾಮಿ, ಬೆಣ್ಣೆ ಇರಬೇಕಾ? ಆ ಸುಣ್ಣ ಬೆಣ್ಣೆಯ ಗುರುತ ತಿಳಿದ ನೀವು ಬೆಣ್ಣೆ ಇರಬೇಕಾ ಸ್ವಾಮಿ, ಬೆಣ್ಣೆ ಇರಬೇಕಾ? ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶರಣು ಶರಣು ಶ್ರೀ ಗಣರಾಯ ಶರಣು ಶರಣು, ಶ್ರೀ ಗಣರಾಯ ಶರಣು ಶರಣು, ಶರಣು 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 ಶರಣು. ಉತ್ಸಾಹವು ಕೆಲಸಕ್ಕೆ ಉತ್ತಮ ಆರಂಭವನ್ನು ಕೊಡುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಉತ್ಸಾಹಿಗಳಾಗಿರೋಣ. ಓಂ ಶ್ರೀ ಗಣಪತಯೇ ನಮಃ. ಹಲೋ 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 ಹಲೋ. ಹರಿ ಓಂ ಹರಿ ಓಂ ಹರಿ ಓಂ. ವಿವೇಕಾನಂದ ಕನ್ನಡ ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಸಾಕ್ಷಿಯಾದ ತಮಗೆಲ್ಲರಿಗೂ ಕೂಡ ಸಾದರ ಪ್ರಣಾಮಗಳೊಂದಿಗೆ ಆದರದ ಸ್ವಾಗತವನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಗಣೇಶ ಸ್ತುತಿಯ ಆರಂಭ. ನನಗಿಷ್ಟವಾದಂತಹ ವ್ಯಕ್ತಿ ವಿಕಾಸದ ನೂರಾರು ವ್ಯಾಖ್ಯೆಗಳಲ್ಲಿ ನನಗಿಷ್ಟವಾದ ಸುಂದರವಾದ ವ್ಯಾಖ್ಯೆಯನ್ನು ನಿಮ್ಮ ಮುಂದೆ ಉಚ್ಚರಿಸಲು ಹೆಮ್ಮೆ ಪಡುತ್ತೇನೆ. ಅದೇನೆಂದರೆ, ಭಾಷೆ ಮತ್ತು ಭಾವದ ಬೇರುಗಳು ಪರಸ್ಪರ ಬೆಸೆದುಕೊಂಡಾಗ ವ್ಯಕ್ತಿತ್ವ ಎಂಬ ಪರಿಕಲ್ಪನೆಗೆ ವ್ಯಾಪಕ ಮತ್ತು ಸಮಗ್ರವಾದ ಅರ್ಥ ಕೊಡಲು ಸಾಧ್ಯವಾಗುತ್ತದೆ. ಹೌದು, ಶಾಲಾ ದಿನಗಳಲ್ಲಿ ನಮ್ಮ ನಾಡ ಭಾಷೆ ಕನ್ನಡ, ನಮ್ಮ ತಾಯಿ ಭಾಷೆ ಕನ್ನಡ, ನಮ್ಮ ಆಲೋಚನಾ ಭಾಷೆ ಕನ್ನಡದಲ್ಲಿ ನಮ್ಮ ಕಲಿಕೆ ಸಾಗಿದಾಗ ಆ ಕಲಿಕೆ ಹೆಚ್ಚು ಆಪ್ತವಾಗಿ ಸಂತಸದಾಯಕವಾಗಿ ಅನುಭವಜನ್ಯವಾಗ್ತದೆ. ಈ ದಿಶೆಯಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಕೂಡ ಧನ್ಯರು. ಇಲ್ಲಿ ಕಲಿಯುತ್ತಿರುವ ನಾವೆಲ್ಲರೂ ಪೋಷಕರ ಪ್ರೀತಿ, ಪ್ರೇರಣೆ, ಶಿಕ್ಷಕರ ಮಾರ್ಗದರ್ಶನ, ಕಿರಿಯರ ಪ್ರೀತಿಯೊಂದಿಗೆ ಕಲಿಕೆ, ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕಲಿಯುತ್ತಾ ಬೆಳೆಯುವುದೇ ಸಾಕ್ಷಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ವಾರ್ಷಿಕ ಉತ್ಸವ ಅಂದರೆ ಮಕ್ಕಳಾದ ನಮ್ಮ ಸಾಂಸ್ಕೃತಿಕ ಉತ್ಸವಕ್ಕೆ ನೆರೆದಿರುವಂತಹ ನಿಮಗೆಲ್ಲರಿಗೂ ಕೂಡ ಗೌರವದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲ ಕಾರ್ಯಗಳಿಗೆ ನಿರ್ವಿಘ್ನಕಾರಿಯಾದ ವಿದ್ಯಾ ಅಧಿದೇವತೆಯಾದ ಶ್ರೀ ವಿಘ್ನರಾಜನ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಇಂದೀಗ ನಮ್ಮ ಇಂದಿನ ಸಾಂಸ್ಕೃತಿಕ ಸಂಭ್ರಮವನ್ನು ಆರಂಭಿಸುತ್ತಿದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. tam kita tagadan kodangan takkutam dim 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 kita tagadan kodangan dikkutai tam 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 kita tagadan kodangan takkutam dim 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 kita tagadan kodangan dikkutai tam 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 kita tagadan kodangan takkutam dim 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 kita tagadan kodangan dikkutai tam 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 kita tagadan dim kita taka dik chodanga dikkutai dam dam
ದಿಕ್ಕುತ್ತೈ ತಾಂ 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 ಕಿಟ ತಗ ತಕ್ಕು ಡಂಗ ತಕ್ಕುತ್ತ विघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे सन्ततमहं कुञ्जरमुखं शङ्करसुतं शङ्करिसुतं तमिह श्रीविघ्नराजं भजे सन्ततमहं दन्तिकुञ्जरमुखम् अन्तकान्तकसुतं शिव शङ्करिसुतं तमिह श्रीविघ्नराजं भजे
श्रीविघ्नराजं भजे सेवित सुरेन्द्र महनीय गुणशीलं जप तप समाधि सुख वरदानुकूलं सेवित सुरेन्द्र महनीय गुणशीलं जप तप समाधि सुख वरदानुकूलं भावित सुर मुनिगण भक्त परिपालं भयंकर विषंग मातंग कुलकालं भावित सुर मुनिगण भक्त परिपालं भयंकर विषंग मातंग कुलकालं श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजे 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 ನೆರೆದಿರುವಂತಹ ಎಲ್ಲರ ಚಪ್ಪಾಳಿಗೆ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗಣನಾಯಕನಿಗೆ ಮೊದಲ ವಂದನೆ ಸಲ್ಲಿಸಿಗೆ ನಮ್ಮೆಲ್ಲ ಕಾರ್ಯಗಳ ಆರಂಭ. ಹೌದು, ಕಣ ಕಣದಲ್ಲೂ ದೇವರನ್ನ ಕಾಣುವ ಸಂಸ್ಕೃತಿ ನಮ್ಮದು. ಜೀವ ನಿರ್ಜೀವ ಎಲ್ಲ ವಸ್ತುಗಳು ನಮಗೆ ಪೂಜನೀಯ. ಅದರಲ್ಲೂ ಸಕಲ ಚರಾಚರಗಳ ಅಂತರ್ಗತ ಶಕ್ತಿಯಾಗಿರುವ ಸೂರ್ಯನ ಸ್ತುತಿಯಿಂದಲೇ ನಮ್ಮ ದಿನದಾರಂಭ. ಈತ ಹಿಂದೂ ಧರ್ಮದ ದೇವರುಗಳಲ್ಲಿ ಪ್ರಮುಖ. ನಮ್ಮಲ್ಲಿರುವ ಅಜ್ಞಾನವನ್ನ ಅಳಿಸಿ ಹಾಕಿ ಸುಜ್ಞಾನವನ್ನ ಬೆಳಗಿಸುವ ಸೂರ್ಯ ಜನಜೀವನವನ್ನ ಸಂರಕ್ಷಿಸುವಾತ. ಹಾಗಾಗಿ ಭಾರತೀಯ ಅಷ್ಟಾಂಗ ಯೋಗಗಳಲ್ಲಿ ಹೀಗೆ ಹೇಳಲಾಗುತ್ತಿದೆ, ಸೂರ್ಯ ನಮಸ್ಕಾರದೊಂದಿಗೆ ನಮ್ಮ ದಿನದಾರಂಭವಾದಲ್ಲಿ ನಮ್ಮ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಶಕ್ತಿಯ ವಿಕಾಸವಾಗುತ್ತದೆ. ಹೌದು, ಭಾರತೀಯ ಯೋಗ ವಿಜ್ಞಾನವು ಜಗತ್ತಿನಲ್ಲಿಯೇ ಭಾರತದ ಶ್ರೇಷ್ಠತೆಯ ದ್ಯೋತಕವಾಗಿ ನಿಂತಿದೆ. ವಿದ್ಯಾರ್ಥಿ ದಿಶೆಯಿಂದಲೇ ಸರಳ ಆಸನ, ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಗಳ ಬಗ್ಗೆ ಪಠ್ಯದೊಂದಿಗೆ ಕಲಿಯುತ್ತಿರುವ ನಾವು ಇದೀಗ ಯೋಗ ಜೀವನ ಸ್ವಸ್ಥ ಜೀವನ ಪರಿಕಲ್ಪನೆಯ ಪ್ರದರ್ಶನ ತಮ್ಮ ಮುಂದೆ. योगेन चित्तस्य पदेन वाचा मलं शरीरस्य च वैद्यकेन योपाकरोत्तमप्रवरं मुनीनां पतञ्जलिं प्राञ्जलिरानतोऽस्मि. ಜಗತ್ತಿನ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇರಿಸಬಲ್ಲ ಸೂರ್ಯ ನಮಸ್ಕಾರವು ಭಾರತೀಯ ಪುರಾತನ ವ್ಯಾಯಾಮಗಳಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಇದು 12 ಆಸನಗಳ ಒಂದು ಚಕ್ರ. ಇದರ ಪ್ರತಿಯೊಂದು ಭಂಗಿಯನ್ನು ಉಸಿರಾಟದ ಜೊತೆಗೆ ಬೆಸೆಯಲಾಗಿದೆ. ಭಾರತೀಯರಿಗೆ ಸೂರ್ಯ ಕೇವಲ ದೇವರು ಮಾತ್ರ ಆಗದೆ ಆರೋಗ್ಯ ವೃದ್ಧಿಸುವ ಜೀವಸತ್ವಗಳ ಗಣಿ. ಇದರ ಅಭ್ಯಾಸವು ರಕ್ತ
ಸರಬರಾಜನ್ನು ಸುಲಲಿತಗೊಳಿಸಿ ರಕ್ತದೊತ್ತಡ ಮತ್ತು ಕೊಬ್ಬನ್ನು ನಿಯಂತ್ರಿಸುತ್ತದೆ. ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿ ಜಾಗತಿಕ ಮಟ್ಟದಲ್ಲಿ ಅಷ್ಟಾಂಗ ಯೋಗದ ಮಹತ್ವ ಸಾರಿದ ಋಷಿವರೇಣ್ಯರು ನಮ್ಮ ದೇಶದ ಸಂಪತ್ತು. ಇಂದಿಗೂ ದೇಶ ವಿದೇಶಗಳಿಂದ ಯೋಗ ಕಲಿಕೆಗೆ ಭಾರತದತ್ತ ಬರುತ್ತಿರುವವರ ಸಂಖ್ಯೆ ಅಪಾರವಾದದು. ನಾವು ಭಾರತೀಯರು ನಮ್ಮ ಈ ಯೋಗದ ಮಹತ್ವವನ್ನು ಅರಿತು ಇದರಲ್ಲಿ ನಿತ್ಯ ನಿರಂತರ ತೊಡಗಿಸಿಕೊಳ್ಳುವಂತಾಗಬೇಕು. श्री सवित्र सूर्य नारायणाय नमः. पीस दो अस्तित्व मेरा और कर दो चूरा चूरा. पूर्ण होने दो मुझे और होने दो अब पूरा पूरा. भस्म वाली रस्म कर दो आदि योगी. योग उत्सव रंग भर दो नमो भारताम्बे नमो 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 भारताम्बे सारस्वत शरीरिणी. नमोस्तु जगतां वन्द्ये ब्रह्म विद्या प्रकाशिनी. नमो नमो भारताम्बे हिमालय किरीटिनी. गङ्गाद्या सरित सर्वस्तन्यं ते विश्वपावनी. नमो 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 भारताम्बे. नमो नमो भारताम्बे. नमो 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 नमो. Pani
महाराज की। भारतांबे नमो नमो, भारतांबे नमो नमो। ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोदिनि वासिनि विष्णुविलासिनि जिष्णुनुते भगवति हेशिति कंठ कुटुंबिनि भूरि कुटुंबिनि ವೇದಿಕೆಯ ಬಲಭಾಗದಲ್ಲಿ ಇದೀಗ ಹಗ್ಗದ ಯೋಗವು ಕೂಡ ನಡೀತಾ ಇದೆ. ತಮ್ಮೆಲ್ಲರ ದೃಷ್ಟಿ ಅಲ್ಲಿಯೂ ಇರಲಿ ಎನ್ನುವ ಆಶಯ. सुरवरवर्षिणि दूर्धरधर्षिणि दूर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिनि घोषरते धनुजनिरोषिणि दितिसुतरोषिणि दुर्मधशोषिनि सिन्धुसुते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्ब वनप्रियवासिनि हासरते शिखरि शिरोमिणि तुङ्ग हिमालय शृङ्गनिजालय मध्यगते मधु मधुरे मधुकैटभगन्धिनि कैटभवन्दिनि रासरते जय जय हे महिषासुरमर्दिनि रम्यकपर्दिनि शैलसुते ऐ शतखण्डविखण्डितरुण्डवितुण्डितशुण्डगजाधिपते रिपुगजगण्डविदारण चण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते बोलो भारत माता की. ಕಂಸಾಳೆ ನೃತ್ಯ ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರಚಲಿತವಿದ್ದು ಕಂಸಾಳೆ ಎಂಬ ತಾಳ ಅದರ ಪರಿಕರ ಹಾಗೂ ಈ ನೃತ್ಯದ ಪ್ರಮುಖ ಆಕರ್ಷಣೆ.
ಮಲೆ ಮಹದೇಶ್ವರನ ಭಕ್ತ ವೃಂದದವರಿಂದ ಪ್ರಾರಂಭಿಸಲ್ಪಟ್ಟ ಜನಪದ ಕಲೆ. ಕಂಸಾಳೆಯ ಪ್ರಮುಖ ಪಠ್ಯವು ಮಲೆ ಮಹದೇಶ್ವರನ ಮೌಖಿಕ ಮಹಾಕಾವ್ಯವಾಗಿ ಮುಂದುವರೆದಿದೆ. ಇದರ ಕಥಾವಸ್ತು ಮಹದೇಶ್ವರನ ಜೀವನ ಚರಿತ್ರೆ ಮತ್ತು ಪವಾಡಗಳನ್ನು ಸೃಷ್ಟಿಸುತ್ತದೆ. ಮಲೆ ಮಹದೇಶ್ವರನ ಗುಣಗಾನದೊಂದಿಗೆ ಇದೀಗ ನಮ್ಮ ಶಾಲಾ ತಂಡದಿಂದ ಬೀಸು ಕಂಸಾಳೆಯನ್ನು ಪ್ರದರ್ಶಿಸಲಿದೆ. ನಮ್ಮ ತಂಡದ ಹುರುಪಿನ ಚುರುಕಿನ ಹೆಜ್ಜೆಗೆ ನಮ್ಮ ಮನದ ಹೆಜ್ಜೆಯನ್ನು ಸೇರಿಸೋಣ. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಪ್ರಥಮ ಸ್ಥಾನದೊಂದಿಗೆ ಆಯ್ಕೆಯಾದ ನಮ್ಮ ಶಾಲಾ ತಂಡದಿಂದ ಇದೀಗ ಕಂಸಾಳೆ ಪ್ರದರ್ಶನ. ಉಗೆ 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 ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತಾನನ ತಂದೆ ನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತಾನನ ತಂದೆ ನನ ಆ ಮೊಗೊಂಡದ ಮಹದೇಶ್ವರ ಮಂಡಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣ್ಯದವನ ಮಂಜು ಕವಿದಾವೋ ಬೆಟ್ಟದ ಮದಪ್ಪ ಬರುವಾಗ ಹುಟ್ಟುಗಲು ಗುಡು ಗಟ್ಟಿದವೋ ಹುಲಿಯ ಮೇಲೆ ಮದವ ಬರುವ ಮಾಯಾ ನೋಡಯ್ಯ ಆ ಓ ಮೊಗೊಂಡದ ಮಹದೇಶಂಗೆ ಶರಣು ಶರಣಯ್ಯ ಮಾಯಾಗಾರ ಮಹದೇಶಂಗೆ ಶರಣು ಶರಣಯ್ಯ ಕಾಡು ಪಾರಿವಾಳನಕ್ಕೆ ಕಾಣಿನಲ್ಲ ಮಹದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮದವನ ಗಂಡಲಿ ಮ್ಯಾಲಿನ ಗದುಗೆ ಸ್ವಾಮಿ ಹೆಣ್ಣಲಿ ಮ್ಯಾಲಿನ ಉದ್ದರಿಯೋ ಹೊಲ್ಯ ಮೇಲೆ ಮಾದೇವ ಬರುವ
ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತಿರುವ ಸಂಪನ್ನ ದೇಶ. ಇಲ್ಲಿನ ಆಚಾರ ವಿಚಾರ, ನಡೆ ನುಡಿ, ಉಡುಗೆ ತೊಡುಗೆ ಎಲ್ಲವೂ ಭಿನ್ನ. ಆದರೂ ನಾವೆಲ್ಲರೂ ಭಾರತೀಯರು. ಅದರಲ್ಲೂ ಭರತ ಖಂಡದ ಅವಿಭಾಜ್ಯ ಅಂಗವಾದ ಕರ್ನಾಟಕ ಭಾರತೀಯ ಶ್ರೀಮಂತಿಕೆಗೆ ತನ್ನದೇ ಕೊಡುಗೆಗಳನ್ನು ನೀಡುತ್ತಿರುವ ರಾಜ್ಯ. ಒಂದು ಸಂಸ್ಕೃತಿಯ ಹಿರಿಮೆ ಇರುವುದು ಅದರ ಶಿಖರಗಳಲ್ಲಿ ಮಾತ್ರವಲ್ಲ, ಅದರತ್ತ ಏರುವ ಪ್ರತಿಯೊಂದು ಹೆಜ್ಜೆಯು ತನ್ನದೇ ಆದ ಯೋಗದಾನವನ್ನು ನೀಡುತ್ತಿರುವುದು ಅಷ್ಟೇ ಶ್ರೇಷ್ಠವಾದದು. ಕರ್ನಾಟಕದ ಹಿರಿಮೆ, ಗರಿಮೆ, ವೈಭೋಗ, ಐತಿಹಾಸಿಕ ಚಾರಿತ್ರ್ಯವನ್ನು ಉಳ್ಳಂತಹ ಕನ್ನಡ ಭಾಷೆ ನಮ್ಮ ಹೆಮ್ಮೆ. ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿವರೇಣ್ಯರು ಕರುನಾಡ ಆಸ್ತಿಯೇ ಸರಿ. ಇದೀಗ ಕನ್ನಡದ ದೀಪದ ನಮ್ಮ ಹಾಡಿನೊಂದಿಗೆ ಹೌದು ಡಾಕ್ಟರ್ DS ಕರ್ಕಿಯವರ ಲೇಖನಿಯಿಂದ ಹೊಮ್ಮಿದಂತಹ ಸಾಲುಗಳು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇರು. ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇರು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು. ಮರೆತೇವು ಮರೆವ ತೆರೆದೇವು ಮನವ, ಎರಿದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹರಿನೂರಿದ್ದರು ಮರವೊಂದೇ, ಬಂದವರಿಗೆ ಆಸರೆ ನೆರಳು. ನುಡಿ ನುಡಿ ರೀತಿಗಳೆಷ್ಟೇ ಇದ್ದರೂ ಒಂದೇ ಒಳಗಿನ ಹುರುಳು. ಬಸವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೊಂದೇ. ಹಸುರಿನ ವೈಖರಿ ಸಾವಿರವಿದ್ದರೂ ಧರಿಸುವ ಬಸಿರೊಂದೇ. ಜಯ ಹೇ ಕನ್ನಡ ತಾಯಿ, ಜಯ ಹೇ ಕನ್ನಡ ತಾಯಿ.
ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಭಾರತ ಜ್ಞಾನ ಸಂಪನ್ನ ದೇಶ. ಕುಶಲಕರ್ಮಿಗಳ, ಋಷಿವರೇಣ್ಯರ, ಸಾಧು ಸಂತರ ಕರ್ಮಭೂಮಿ. ಹೂಣರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಆಂಗ್ಲರು ಸೇರಿದಂತೆ ಸಾವಿರಾರು ವರ್ಷ ಭಾರತದ ಸಂಪತ್ತನ್ನು ತಮ್ಮದಾಗಿಸಿಕೊಂಡ ಪರಕೀಯರ ದಾಳಿ ಭಾರತದ ಅಭಿವೃದ್ಧಿಯನ್ನು ನಿಧಾನಗೊಳಿಸಿದ್ದು ಸತ್ಯ. ಆದರೆ ಭಾರತದ ಗಹನವಾದ ಮತ್ತು ವಿಸ್ತಾರವಾದ ಆಂತರಿಕ ಶಕ್ತಿಯನ್ನು ಯಾರಿಂದಲೂ ಲೂಟಿ ಮಾಡಲು ಸಾಧ್ಯವಾಗಲಿಲ್ಲ, ಮುಂದೆಯೂ ಸಾಧ್ಯವಾಗಲಾರದು. ಈ ಮಧ್ಯೆ ಈ ಸಾಲುಗಳನ್ನೊಮ್ಮೆ ನಾವು ಗಮನಿಸಲೇಬೇಕು. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಸಿಂಧುವಿದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಹೌದು, ಒಂದು ದೇಶದ ಸರ್ವಶ್ರೇಷ್ಠ ಸಂಪತ್ತು ಮಾನವ ಸಂಪನ್ಮೂಲ. ದೇಶದ ಇನ್ನಿತರ ಸಂಪನ್ಮೂಲಗಳನ್ನು ಸದುಪಯೋಗಗೊಳಿಸಬಲ್ಲ ಕ್ರಿಯಾಶೀಲ, ಸೃಜನಶೀಲ, ಪ್ರಗತಿಪರ ಆಲೋಚನೆ ಮತ್ತು ಅದರಂತೆ ಕಾರ್ಯನಿರ್ವಹಿಸಬಲ್ಲ ಯುವಶಕ್ತಿ ದೇಶದ ಪ್ರಗತಿಗೆ ತಮ್ಮದೇ ಆದಂತಹ ಮಹತ್ತರ ಕೊಡುಗೆಯನ್ನು ನೀಡುತ್ತದೆ. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರ ಗಟ್ಟಿ ಧ್ವನಿಯಿಂದ ಹೊರಹೊಮ್ಮಿದ ಮಾತುಗಳು, ನಮಗೆ ಇಂದು ಬೇಕಾಗಿರೋದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು, ವಿದ್ಯುತ್ತಿನ ಇಚ್ಛಾಶಕ್ತಿ ಇರುವಂತಹ ಯುವಕರು. ಭಾರತದ ಅಭಿವೃದ್ಧಿಗೆ ಇವರ ಕಾರ್ಯತತ್ಪರತೆಯ ಮೇಲಿದೆ. ಹೌದು, 60%ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಶಕ್ತಿಯನ್ನು ಹೊಂದಿದ ಸರ್ವಶ್ರೇಷ್ಠ ರಾಷ್ಟ್ರ ಜಗತ್ತಿನಲ್ಲಿಯೇ ಬೇರೊಂದಿಲ್ಲ. ಈ ಎಲ್ಲ ಯುವ ಶಕ್ತಿಗಳು ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ಒಂದಾಗಲಿ. ಬಿಂದು ಬಿಂದು ಸೇರಿ ಸಿಂಧುವಾಗುವಂತೆ ನಮ್ಮೆಲ್ಲರ ದನಿಗಳು ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ಒಂದಾಗಲಿ. ಅದು ರಾಜ್ಯ ರಾಷ್ಟ್ರದ ಎಲ್ಲೆ ಮೀರಿ ಹರಿಯಲಿ. ಸೋಲು, ಅಪಮಾನ, ದಾರಿದ್ರ್ಯ, ಬಡತನ, ನಿರಕ್ಷರತೆ ನಮ್ಮಿಂದ ದೂರವಾಗಲಿ. ವಾಸ್ತವಗಳೊಂದಿಗೆ ಸುಂದರ ನಾಳೆಗಳು ನಮ್ಮದಾಗಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ. ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. भारत अनोखा राग है, सौरागिनियों से सजा भारत अनोखा राग है। सौरागिनियों से सजा भारत अनोखा राग है। ये प्यार का संगीत है, ये शादी का गीत है, ये एकता का राग है। भारत अनोखा राग है। सौरागिनियों से सजा भारत अनोखा राग है।
सितारे पे गूंजी है जो जो रागिनी, सब मिल गई एक धुन बनी। ताल में सुर अंगिनत गीत एक है, ये देश सबका देश है। सबका ऐसा राग है, सोहागिनियों से सजा भारत देश हमारा प्रणाम। हर घर तिरंगा, इंडिया 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 केसरिया रंग है क्या? ये रंग मेरी शक्ति का है, ये रंग मेरी ताकत का है, ये रंग देश के माथे पे सजा। श्वेत है क्या रंग सत्य का? ये श्वेत रंग शांति का है, ये श्वेत रंग एके का है, ये रंग देश के दिल में है बसा। रंग हरा तो खुशहाली का है, ये धर्म चक्र विकास का। इन्हीं उसूलों से है ये बना तिरंगा हमारा, तिरंगा प्यारा। घोरे घोरे तिरंगा, शौक घोरे तिरंगा, घेर घेर तिरंगो, गोरी घोरे पताका। घर घर तिरंगा, हर घर तिरंगा,
ಒಂದೇ ಒಂದೇ ನಾವೆಲ್ಲರೂ ಒಂದೇ, ಈ ದೇಶದೊಳಗೆ ಎಲ್ಲೇ ಇದ್ದರೂ ಭಾರತೀಯರೊಂದೇ, ಭಾರತೀಯರೊಂದೇ. ಬೋಲೋ ಭಾರತ್ ಮಾತಾ ಕಿ. ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಜಯಕಾರವನ್ನು ಹಾಕಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ಮಾತರಂ, ವಂದೇ ಮಾತರಂ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಭೆ ಎಂಬುದು 90 ಪಾಲು ಬೆವರು, 1 ಪಾಲು ಸ್ಫೂರ್ತಿ. ಇದೀಗ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಸಜ್ಜಾಗುತ್ತಿದೆ. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಕರಾವಳಿ ಜಿಲ್ಲೆ ಎನಿಸಿದ ದಕ್ಷಿಣ ಕನ್ನಡದ ಸಮುದ್ರದ ಅಲೆಗಳು ಜಗಜನನಿಯ ಪಾದವನ್ನು ಪಾವನಗೊಳಿಸಿದರೆ, ವಿವೇಕಾನಂದ ಕನ್ನಡ ಶಾಲೆ ತನ್ನದೇ ಗೆಲುವಿನ ಮಂದಹಾಸದಲ್ಲಿ ನಾಡು ನುಡಿಯ ಅಭಿಮಾನವನ್ನು ಎತ್ತಿ ಹಿಡಿಯುತ್ತಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದೆ. ಈ ನಮ್ಮ ವಿದ್ಯಾಸಂಸ್ಥೆಯ ಕೀರ್ತಿಯು ಎಲ್ಲೆಡೆ ಹಬ್ಬಿದೆ. ಈ ಸಂಸ್ಥೆಯು ಸಾವಿರಾರು ಕನ್ನಡ ಕಂದಮ್ಮಗಳ ಮೊಗದಲ್ಲಿ ಸುಪ್ರಸನ್ನತೆಯ ನಗುವನ್ನು ಬೀರಿದೆ. ಸಂಸ್ಥೆಯ ಹೊಂಗಿರಣ ಕಾಂತಿಗೆ ಉತ್ತಮ ಆಡಳಿತ ಮಂಡಳಿ, ರಾಷ್ಟ್ರ ಸೇವಕರು, ಸಜ್ಜನ ಪೋಷಕರು, ಬಂಧುಗಳು, ನಿಸ್ವಾರ್ಥ ಪ್ರಾಮಾಣಿಕ ಶಿಕ್ಷಕ ಬಂಧುಗಳ ಜ್ಞಾನಧಾರೆಯ ಬಗೆಯು ಕೇವಲ ಭೌತಿಕ ಕಟ್ಟಡದ ಶಾಲೆ ಎನಿಸದೆ ಜೀವಂತಿಕೆಯನ್ನು ತುಂಬುವ ಕನ್ನಡ ಅಭಿಮಾನದ ನಾಡಿನ ನಲ್ಮೆಯ ವಿದ್ಯಾರ್ಥಿಗಳಿಂದ ಈ ವಿದ್ಯಾಸಂಸ್ಥೆಯು ಇಂದು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಅನುಸರಣೀಯವಾಗಿ ಆದರ್ಶದ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿದೆ. ರಾಷ್ಟ್ರೀಯತೆ, ಸನಾತನ ಸಂಸ್ಕೃತಿಯ ಮೌಲ್ಯವನ್ನು ಎತ್ತಿ ಹಿಡಿಯುತ್ತಾ ಮೌಲ್ಯ ಶಿಕ್ಷಣವನ್ನು ಬಿತ್ತರಿಸುತ್ತಾ ಸಂಗೀತ, ಸಾಹಿತ್ಯ, ಜನಪದ ಸಂಸ್ಕೃತಿ, ಮಾನವೀಯ ಸಂಸ್ಕೃತಿಯನ್ನು ಬೆಳೆಸುತ್ತಾ ಸರ್ವ ಜನಾಂಗದ ಅಭಿಮಾನದ ವಿದ್ಯಾಸಂಸ್ಥೆ ಎನಿಸುವುದು ನಮ್ಮ ಅಭಿಮಾನ. ಈ ಎಲ್ಲ ಆಶಯವನ್ನು ಹೊಂದಿದ ನಮ್ಮ ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಜ್ಜನ ರಾಷ್ಟ್ರ ಸೇವಕರ ಯೋಜನೆಯಂತೆ 1993ರಲ್ಲಿ ನಮ್ಮ ಈ ಕನ್ನಡ ಶಾಲೆಯ ಬೀಜ ಬಿತ್ತಿದರು. ಸಂಸ್ಕಾರದ ಜೊತೆಗೆ ಗುಣಾತ್ಮಕ ಶಿಕ್ಷಣಕ್ಕೆ ನಾಮಾಂಕಿತವಾದ ನಮ್ಮ ಈ ಕನ್ನಡ ಶಾಲೆಯು 7 ವಿದ್ಯಾರ್ಥಿಗಳಿಂದ ಒಂದು ಸಣ್ಣ ಕಟ್ಟಡದಲ್ಲಿ ಪ್ರಾರಂಭಿಸಿ ಪ್ರಸ್ತುತ 10ನೇ ತರಗತಿಯವರೆಗೆ 775 ವಿದ್ಯಾರ್ಥಿಗಳು ಇಂದು ಈ ಭವ್ಯ ಕಟ್ಟಡದ ಪ್ರಶಾಂತವಾದ ವಾತಾವರಣದಲ್ಲಿ ಕಲಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಿದ್ಯಾರ್ಥಿಯ ಸೃಜನಾತ್ಮಕ ಚಟುವಟಿಕೆಗಳು ಹಾಗೂ ಅಂತರಂಗದಲ್ಲಿ ಸೂಕ್ತವಾಗಿ ಅಡಗಿರುವ ವಿಶೇಷ ಪ್ರತಿಭೆಯನ್ನು ಹೊರತರುವಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಪಾತ್ರ ಮಹತ್ವದ್ದು. ಹಾಗಾಗಿ ಈ ಪ್ರತಿಭೆಗಳನ್ನು ಹೊರಹಾಕಲು ವೇದಿಕೆ, ಸ್ಪರ್ಧೆಗಳು, ಇಂತಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗುರುತಿಸಲ್ಪಟ್ಟ ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ. ನಮ್ಮ ಸಾಂಸ್ಕೃತಿಕ ತಂಡ ಈ ವರ್ಷ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಧರ್ಮನಗರ ಕಮ್ಮಳಬೆಟ್ಟುವಿನ ಸುವರ್ಣ ಸಂಭ್ರಮದ ಪ್ರೌಢಶಾಲಾ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಾಮಾಜಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಕನಸುಗಳಿಗೆ ವೇದಿಕೆ ನೀಡುವ ಕನಸುಗಳು 2022 ಕಾರ್ಯಕ್ರಮದಲ್ಲಿ ಹಲವು ಬಹುಮಾನಗಳ ಜೊತೆಗೆ ವಿಶೇಷ ಪುರಸ್ಕಾರವನ್ನು ತನ್ನದಾಗಿಸಿಕೊಂಡಿದೆ. ಸಭಾ ಕಾರ್ಯಕ್ರಮದ ಎಲ್ಲ ಅಭ್ಯಾಗತರುಗಳು ಭಾರತ ಮಾತೆಗೆ ಪುಷ್ಪಾರ್ಚನೆಗೈದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲಾ ಅಧ್ಯಕ್ಷರು, ಸಂಚಾಲಕರು, ಮುಖ್ಯ ಗುರುಗಳು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಇವರ ಜೊತೆಯಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೊತೆಗೆ ಹಿರಿಯ ವಿದ್ಯಾರ್ಥಿಗಳು ಕೂಡ ಜೊತೆಯಾಗಬೇಕು ಅಂತ ವಿನಂತಿ.
ಕರುಣಾಕರ ಧೌತ ಪದ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ. ವಿಘ್ನ ನಿವಾರಕನಾದ ಶ್ರೀ ಗಣೇಶನನ್ನು ಸ್ತುತಿಸುತ್ತಾ ನಮ್ಮ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಹಲೋ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಾಲಕಯ ಚಕ್ಷುರುಂ ಮಿಲಿತಂ ಯೇನ ಚಕ್ಷುರುಂ ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚಕ್ಷುರುಂ ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಜನಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ನೀಲಕಂಠನ ಸುತ ಬಾಲಗಣೇಶನೇ ಬಾರಿ ಬಾರಿಗೆ ನಿನ್ನ ಸ್ಮರಣೆ ಮಾಡುವೆನಯ್ಯ. ನೀಲಕಂಠನ ಸುತ ಬಾಲಗಣೇಶನೇ ಬಾರಿ ಬಾರಿಗೆ ನಿನ್ನ ಸ್ಮರಣೆ ಮಾಡುವೆನಯ್ಯ. ವಾರಿ ಜನಾಭ ಶ್ರೀ ಹಯವದನನ ಪದ ವಾರಿ ಜನಾಭ ಶ್ರೀ ಹಯವದನನ ಪದ ಸೇರುವ ಮಾರ್ಗದ
ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಗಜಮುಖ ವಂದಿಪೆ ಗಜ ಗೌರಿಯ ಪುತ್ರ ಗಜಮುಖ ವಂದಿಪೆ ಗಜ ಗೌರಿಯ ಪುತ್ರ ಜನಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ ಇಂದಿನ ಪಂಚಾಂಗ ಕಲಿಯುಗದ 5124 ಶಾಲೆಯ ವಾಹನ ಚಕ 1944 ಸ್ವಸ್ತಿ ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತಿಥಿ ಬೀದಿಗೆ ನಿತ್ಯ ನಕ್ಷತ್ರ ಆರ್ದ್ರೆ ವಾರ ಶನಿವಾರ 2022 ಇಸವಿ ಡಿಸೆಂಬರ್ ತಿಂಗಳು 10ನೇ ತಾರೀಕು. ಈ ದಿನ ನಮಗೆಲ್ಲರಿಗೂ ಶುಭವಾಗಲಿ. ಸುಭಾಷಿತ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ. ಅರ್ಥ: ಕ್ಷಣ ಕ್ಷಣದಲ್ಲಿ ವಿದ್ಯೆಯನ್ನು, ಕಣಕಣವಾಗಿ ಧನವನ್ನು ಸಂಪಾದಿಸಬೇಕು. ಕ್ಷಣವನ್ನು ಬಿಟ್ಟರೆ ವಿದ್ಯೆಯಾಗಲಿ, ಕಣವನ್ನು ಬಿಟ್ಟರೆ ಧನವಾಗಲಿ ಹೇಗೆ ತಾನೇ ದೊರಕೀತು? ವಿವೇಕವಾಣಿ. ವಿದ್ಯೆಯೇ ಮನುಷ್ಯನ ನಿಜವಾದ ಜೀವನ್ಮಿತ್ರ. ಇದರಿಂದಾಗಿಯೇ ಅವನು ವಿದ್ವಾಂಸನೆನಿಸಿಕೊಳ್ಳುತ್ತಾನೆ. ನುಡಿದವರು ಮಹರ್ಷಿ ದಯಾನಂದ. ಎದ್ದು ನಿಲ್ಲು, ನಿನ್ನೊಳಗಿರುವ ದೈವಶಕ್ತಿಯನ್ನು ಪ್ರಕಟಗೊಳಿಸು. ಪರ್ವತದಂತೆ ನೀನು ಅಚಲವಾಗಿರು. ಕಬೀರ ದೋಹೆ. ಗುರು ಗುರು ಮಹಿಮೆಯ ಗರಿಮೆಯನು ಜನರೇನು ಬಲ್ಲರು. ಹರಿಮುಣಿದರೆ ಗುರು ಪೊರೆಯುವನೈ. ಹರಿಮುಣಿದರೆ ಗುರು ಪೊರೆಯುವನೈ. ಗುರುಮುನಿ ತರಗತಿಯಾರು ಕಬೀರ. ಗುರುಮುನಿ ತರಗತಿಯಾರು. ಮಂಕುತಿಮ್ಮನ ಕಗ್ಗ. ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಳಿ. ಚಿತ್ತದೊಳು ಬೆಳೆತರಿವು, ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ. ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ. ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ನಮ್ಮ ಇಂದಿನ ಸಾಂಸ್ಕೃತಿಕ ಸಮನ್ವಯ 2022 ಮಕ್ಕಳ ಸಾಂಸ್ಕೃತಿಕ ಹಬ್ಬಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರೆಲ್ಲರನ್ನು ಸ್ವಾಗತಿಸಬೇಕಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಎಂ ರಮೇಶ್ ಚಂದ್ರ ಇವರಲ್ಲಿ ವಿನಂತಿಸುತ್ತಿದ್ದೇವೆ. ಎಲ್ರಿಗೂ ಜೈ ಶ್ರೀರಾಮ್. ಶಿಕ್ಷಣವೆಂದರೆ ಅದು ಬರೀ ಓದಲ್ಲ,
ಕೇವಲ ಪುಸ್ತಕ ಜ್ಞಾನವೂ ಅಲ್ಲ, ಬದಲಾಗಿ ಮಾನವೀಯತೆಯ ವಿಕಾಸ ಎಂದು ಸ್ವಾಮಿ ವಿವೇಕಾನಂದರು ಒಂದೆಡೆ ಹೇಳುತ್ತಾ, ಪರಕೀಯರ ಭಾಷೆಯಲ್ಲಿ ಕಲಿಯುವ ಬದಲು ವಿಷಯಗಳನ್ನು ಸಮರ್ಪಕವಾಗಿ ಅರ್ಥೈಸಿಕೊಳ್ಳಲು ಸಾಮರ್ಥ್ಯವಿರುವ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುವುದು ಯೋಗ್ಯ ಎಂದಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಸ್ಥಾಪಿಸುವಲ್ಲಿ ಅತ್ಯಂತ ಮುತುವರ್ಜಿ ವಹಿಸಿದ್ದಾರೆ. ಈಗಲೂ ಅವರ ಮಾರ್ಗದರ್ಶನವೇ ಈ ವಿದ್ಯಾಸಂಸ್ಥೆಯ ಶ್ರೇಯಸ್ಸಿಗೆ ಶ್ರೀರಕ್ಷೆಯಾಗಿರುತ್ತದೆ. ಅವರೆಲ್ಲರ ಕಾಳಜಿಯನ್ನು ಕೃತಜ್ಞಪೂರ್ವಕವಾಗಿ ಸ್ಮರಿಸುತ್ತಾ ಸಾಂಸ್ಕೃತಿಕ ಸಮನ್ವಯ 2022 ಮಕ್ಕಳ ಹಬ್ಬ ಇದರ ಸಭಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನೂ ವಂದಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಕಾರ್ಯದರ್ಶಿಗಳಾದ ಶ್ರೀ ಡಾಕ್ಟರ್ KM ಕೃಷ್ಣ ಭಟ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಮಾನ್, ನಿಮಗೆ ಸ್ವಾಗತ. ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಿದವರು ಶ್ರೀಯುತ ಗೋಪಾಲಕೃಷ್ಣ ಭಟ್. ಸಣ್ಣ ವಯಸ್ಸಿನಲ್ಲಿಯೇ ದ್ವಾರಕಾ ಕನ್ಸ್ಟ್ರಕ್ಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಸಿದ್ಧ ಇಂಜಿನಿಯರ್ ಆಗಿ ಗುರುತಿಸಲ್ಪಟ್ಟವರು. ದ್ವಾರಕಾ ಪ್ರತಿಷ್ಠಾನದ ಮೂಲಕ ಆಸಕ್ತರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣವನ್ನು ಉಚಿತವಾಗಿ ನೀಡುವ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿದ್ದಾರೆ. ವಸತಿ ರಹಿತರಿಗೆ ಸೂರು ಒದಗಿಸುವಲ್ಲಿ ತನ್ನ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಇಂತಹ ಸಮಾಜದ ಗಣ್ಯರನ್ನು ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮಾನ್, ನಿಮಗೆ ಸ್ವಾಗತ. ನಮ್ಮ ಶಾಲಾ ಸಂಚಿಕೆ ಸಾಹಿತ್ಯ ಮಿತ್ರವನ್ನು ಬಿಡುಗಡೆ ಮಾಡುವವರು ಶ್ರೀಯುತ ಜಗನ್ನಿವಾಸ ರಾವ್. ಇವರು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ವೃತ್ತಿಯಲ್ಲಿ ಸುಮಾರು 30 ವರ್ಷ ಅನುಭವವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಪುತ್ತೂರು ನಗರಸಭಾ ಸದಸ್ಯರಾಗಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪುನರ್ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ಸಂಪೂರ್ಣ ತೊಡಗಿಸಿಕೊಂಡದ್ದನ್ನು ನಾವು ಸ್ಮರಿಸಬಹುದು. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಪುತ್ತೂರು ಇದರ ನೋಡಲ್ ಅಧಿಕಾರಿಯಾಗಿರುವ ಶ್ರೀ ಹರಿಪ್ರಸಾದ್ ಇವರು ಇಂದು ನಮ್ಮೊಂದಿಗಿದ್ದಾರೆ. ಸದಾ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವ ಶ್ರೀಯುತರನ್ನು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಶ್ರೀಮಾನ್, ತಮಗೆ ಸ್ವಾಗತ. ನಮ್ಮ ಇನ್ನೋರ್ವ ಅಭ್ಯಾಗತರಾದ ಶ್ರೀ ರಮೇಶ್ ಕೆ ಇವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಶಕ್ತಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು ಇದರ ಪ್ರಧಾನ ಸಲಹಾಗಾರರಾಗಿರುತ್ತಾರೆ. ಜೊತೆಗೆ ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಚಂದನ್ ಎ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ. ವಿವೇಕಾನಂದ ಶಿಶು ಮಂದಿರದಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಓದಿದವರು. ಮೈಸೂರಿನಲ್ಲಿ ತಮ್ಮ MBBS ಶಿಕ್ಷಣವನ್ನು ಪೂರೈಸಿ ಇದೀಗ ಉನ್ನತ ಶಿಕ್ಷಣಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶಿಕ್ಷಕ ರಕ್ಷದ ಸಂಘದ ಅಧ್ಯಕ್ಷರಾದ ರಮೇಶ್ ಪಜಿಮಣ್ಣು ಅವರು ನಮ್ಮೊಂದಿಗಿದ್ದಾರೆ. ಶಾಲಾ ಪ್ರಗತಿಪರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿರುವ ಉತ್ಸಾಹಿ ಪೋಷಕರಾಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಪ್ರಸ್ತುತ PhD ಕೊನೆಯ ಘಟ್ಟದಲ್ಲಿರುವ ನಮ್ಮ ಹಿರಿಯ ವಿದ್ಯಾರ್ಥಿ ಪುನೀತ್ ನಿಡ್ವನ್ನಾಯ
ಇವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಸಕ್ರಿಯ ಅಧ್ಯಕ್ಷರು. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಶಾಲಾ ಸಂಚಾಲಕರಾಗಿ ಶ್ರೀಯುತ ವಸಂತ ಸುವರ್ಣ, ಮುಖ್ಯ ಗುರುಗಳಾದ ಆಶಾ ಬೆಳ್ಳಾರೆ, ನಳಿನಿ ವಾಗ್ಲೆ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತೇನೆ. ಪ್ರೌಢಶಾಲಾ ನಾಯಕಿ ಧಾತ್ರಿ ಆರ್ ರೈ ಮತ್ತು ಪ್ರಾಥಮಿಕ ಶಾಲಾ ನಾಯಕ ಧವನ್ ಡಿ ಎ ಇವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಾಂಸ್ಕೃತಿಕ ಹಬ್ಬಕ್ಕೆ ನಮ್ಮ ಊರಿನ ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ಅವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಅನ್ಯಾನ್ಯ ವಿದ್ಯಾಸಂಸ್ಥೆಗಳ ಹಿರಿಯರು ಪದಾಧಿಕಾರಿಗಳು ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತೇನೆ. ಶಾಲೆಯ ಅಧ್ಯಾಪಕ ಮಾತಾಜಿ ವೃಂದ, ಪೋಷಕರು, ಮಾಧ್ಯಮ ಮಿತ್ರರು, ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ಎಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ರಾಮ್ ರಾಮ್. ಮುಂದೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ನಮ್ಮ ಶಾಲಾ ಪ್ರೌಢ ವಿಭಾಗದ ಮುಖ್ಯ ಗುರುಗಳಾದ ಶ್ರೀಮತಿ ಆಶಾ ಬೆಳ್ಳಾರೆ ಇವರಲ್ಲಿ ವಿನಂತಿ. ಎಲ್ಲರಿಗೂ ಸಂಜೆಯ ನಮನಗಳನ್ನು ಸಲ್ಲಿಸ್ತಾ, ಪ್ರಾಸ್ತಾವಿಕ ಮಾತುಗಳ ಪ್ರಸ್ತುತತೆ ಇಲ್ಲಿ ಇದೆಯೋ ಗೊತ್ತಿಲ್ಲ, ಆದರೆ ಆಡಳಿತ ಮಂಡಳಿಯವರು ಹೇಳಿದ್ದಾರೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ. ಅವರ ಒಂದು ಅನುಮತಿ ಮೇರೆಗೆ 2 ಮಾತುಗಳನ್ನು ಈ ವೇದಿಕೆಯ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಥಮತಃ ನಮ್ಮ ಕನ್ನಡ ಶಾಲೆ 93-94ರಲ್ಲಿ 7 ಮಕ್ಕಳಿಂದ ಆರಂಭ ಆಗಿ ಇವತ್ತು ಸುಮಾರು 760ಕ್ಕಿಂತ ಹೆಚ್ಚಿನ ಮಕ್ಕಳು ಕಲಿತಾ ಇರುವಂತಹ ಕಲಿಕಾ ಕೇಂದ್ರ. ಇದು ಅಷ್ಟು ಸುಲಭ ಇಲ್ಲ ಅಂತ, ದೀರ್ಘವಾಗಿ ಆರಂಭಿಸುವುದೇನೋ ಬಹಳ. ಪುತ್ತೂರಿನ ಶಿಕ್ಷಣಾಸಕ್ತ ಬಂಧುಗಳು ಪ್ರಥಮತಃ ಇಲ್ಲಿ ನೆನಪಿಗೆ ಬರುವಂಥದ್ದು ಮತ್ತು ನೆನಪು ಮಾಡಿಕೊಳ್ಳಲೇಬೇಕಾದಂತಹ ಮಾತೃ ಸಂಸ್ಥೆ ಇದೆ, ವಿವೇಕಾನಂದ ವಿದ್ಯಾವರ್ಧಕ ಸಂಘ. ನಾನು ಪ್ರತಿ ಸಲ ಹೇಳೋದಿದೆ, ಕನ್ನಡ ಶಾಲೆ ಇದು ಹೇಗೆ ನಡೀತಾ ಇದೆ ಅಂತೇಳಿದರೆ ಇದೊಂದು ಅದ್ಭುತ ಅಂತ. ನಿಜವಾಗ್ಲೂ ಕೂಡ ವರ್ಷದ ಕೊನೆಗೆ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿದಾಗ ಸುಮಾರು 50-55 ಲಕ್ಷ ಕನ್ನಡ ಶಾಲೆಯಲ್ಲಿ, ಅದು ಕೊರತೆ ಅಂತ ಹೇಳಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ, ಆದರೂ ಹೇಳಬೇಕಾಗ್ತದೆ. ಕೊರತೆಯಲ್ಲಿ ನಡೀತಾ ಇರುವ ಶಾಲೆ ಆದರೂ ಕೂಡ ಕೊನೆಗೆ ಮೊನ್ನೆ ವಿದ್ಯಾವರ್ಧಕ ಸಂಘದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಬೈಠಕ್ ನಡೆದಾಗ ನಾವೊಂದು ಮಾತು ಹೇಳಿದೆವು, ಯಾಕೋ ಕನ್ನಡ ಶಾಲೆಯನ್ನು ಮುಂದೆ ತಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಆಗ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಹೇಳಿದರು, ಬರುವ ವರ್ಷ ಫೀಸ್ ಜಾಸ್ತಿ ಮಾಡುವನ ಅಂತ ನಾವು ಕೇಳಿದೆವು. ಫೀಸ್ ಜಾಸ್ತಿ ಮಾಡಿದರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೋದು ಅಂತ ಹೇಳುವುದನ್ನು ಕೂಡ ಜೊತೆಗೆ ಸೇರಿಸ್ಕೊಂಡೆವು. ಆಗ ಡಾಕ್ಟ್ರ್ ಹೇಳಿದರು, ಮಕ್ಕಳ ಸಂಖ್ಯೆ ಕಡಿಮೆ ಆಗಬಾರ್ದು ಅಂತ. ಮಕ್ಕಳ ಸಂಖ್ಯೆ ಕಡಿಮೆ ಆಗಬಾರ್ದು, ಇದು ಕನ್ನಡ ಶಾಲೆ ಅನ್ನೋದು ವಿದ್ಯಾವರ್ಧಕ ಸಂಘದ ಕನಸಿನ ಕೂಸು. ಅದು ಬೆಳಿಬೇಕು ಮತ್ತು ಸಮಾಜದ 10 ಮುಖಗಳಲ್ಲಿ ಅದು ಕಾಣಬೇಕು ಅಂತ. ಅಂತಹ ಒಂದು ಕನಸನ್ನು ಹೊತ್ತಿರುವಂತಹ ವಿದ್ಯಾವರ್ಧಕ ಸಂಘದ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ನೆನಪಿಸಬೇಕಾದದ್ದು ನಮ್ಮ ಹಿರಿಯ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳನ್ನು. ನಾನು ಆಗಲೇ ಹೇಳಿದೆ, ಆರಂಭಿಸಿ ಅನಂತರ ಅದನ್ನು ಮುಂದುವರಿಸಿ ಇನ್ನೂ ಕೂಡ ಅದರ ಮೇಲೆ ಒಂದು ಆಶೋತ್ತರವನ್ನು ಇಟ್ಕೊಂಡು ಇದು ನಡಿಬೇಕು ಅಂತೇಳಿ ಬಯಸುವುದಿದೆಯಲ್ಲ, ಇದು ಸುಮ್ಮನೆ ಆಗೋದಿಲ್ಲ. ಇನ್ವಿಟೇಷನ್ ಕೊಡಲಿಕ್ಕೆ ಹೋಗುವಾಗ, ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಹೋಗುವಾಗ ಹಿರಿಯರಾದ ಆರ್ತಿಕ್ ಅಜೆಯವರು 1,000 ರೂಪಾಯಿ ತಂದು ಕೈಯಲ್ಲಿ ಕೊಟ್ಟರು. ಕೊಟ್ಟು ಹೇಳಿದರು, ಇದು ಬೇಕಾಗ್ಬೋದು ಇರಲಿ ಅಂತ. ಅದು ಯಾಕೆ ಕೊಟ್ಟರೋ ಗೊತ್ತಿಲ್ಲ, ಆದರೂ ಕೂಡ ಬೇಕಾಗ್ತದೆ ಕೂಡ. ಇಂತಹ 10 ಮನಸ್ಸು ಉಳ್ಳವರ
ಒಂದು ಕನಸಿನ ಕೂಸಾಗಿ ವಿವೇಕಾನಂದ ಕನ್ನಡ ಶಾಲೆ ಇದೆ. ಈಗ ತಾನೇ ಇಲ್ಲಿ 1 ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು, ನೀವೆಲ್ಲರೂ ನೋಡಿದ್ರಿ. ನಾನೊಂದು ಮಗುವಿನ ಹತ್ರ ಹೀಗೆ ಮಾತಾಡ್ತಾ ಇದ್ದಾಗೆ ಹಿಂಬದಿಯಲ್ಲಿ ಕೇಳಿದೆ, ಯಾರು ಬಂದಿದ್ದಾರೆ ಅಂತ. ಯಾರು ಬರಲಿಲ್ಲ ಅಂತ ಹೇಳಿತ್ತು ಮಗು. ಅದು ಯಾಕೆ ಬರಲಿಲ್ಲ? ಅದು ನನ್ನ ಕಾರ್ಯಕ್ರಮ 8 ಗಂಟೆಗೆ ಇರುವುದಂತೆ, ಮತ್ತೆ ಬರ್ತಾರಂತೆ ಅಂತ. ನೋಡಿ, ಒಂದು ಮಗುವಿನ ಸರ್ವಾಂಗೀಣ ವಿಕಾಸ, ಸಮಗ್ರ ವಿಕಾಸ ಎಲ್ಲ ಭಾಷಣ ಮಾಡ್ತೇವೆ ನಾವು. ಆದರೆ ಅದರಲ್ಲಿ ಕಲಿಕೆಯಷ್ಟೇ ಪ್ರಾಮುಖ್ಯವಾಗಿ ಸಹಪಠ್ಯ ಚಟುವಟಿಕೆಗಳು ಕೂಡ ಇದೆ ಅನ್ನುವುದನ್ನು ಮರೆತು ಬಿಡ್ತೇವೆ. ಇದನ್ನು ಸದಾ ನೆನಪಿಸುವಂತೆ ಆಗಬೇಕು ಅಂತ ಹೇಳೋದು ನಮ್ಮ ಈ ವೇದಿಕೆಯ ಮೂಲಕ ನಿಮ್ಮಲ್ಲಿರುವ ಕಳಕಳಿಯ ವಿನಂತಿ. ಹಾಗಾಗಿ ಕನ್ನಡ ಶಾಲೆ, ಕ್ರೀಡೆ ಮತ್ತು ಇನ್ನಿತರ ಹಲವಾರು ಚಟುವಟಿಕೆಯಲ್ಲಿ ಈಗಲೇ ವರದಿ ಬರೆಯುವಾಗ ನಾನು ಹೇಳಿದೆ, ಪಟ್ಟಿ ಮಾಡ್ತಾ ಹೋದಾಗೆ ಸುಮಾರು ವರದಿಗೆ 1-1.5 ಗಂಟೆ ಬೇಕಾಗ್ಬೋದು ಅಂತ. ಹಾಗಾಗಿ ಮುಖ್ಯಾಂಶಗಳನ್ನು ಮಾತ್ರ ಹೇಳೋದು ಅಂತೇಳಿ ನಳಿನಿ ಮಾತಾಜಿಯವರ ಜೊತೆಗೆ ಮಾತಾಡಿದೆ. ಆ ಕಾರಣದಿಂದ ಇದು ಎಲ್ಲವೂ ಕೂಡ ಹೋದಾಗ ಬಂದಾಗ ಇಲ್ಲಿ ಬಂದು ಒಂದಷ್ಟು ಜನ ಹಿರಿಯರು ತಮ್ಮ ಕೊಡುಗೆಯನ್ನು ಕೊಡ್ತಾ ಕನ್ನಡ ಶಾಲೆಯನ್ನು ಬೆಳೆಸ್ತಾ, ಅದರ ಜೊತೆಗೆ ನಮಗೆ ಯಾವತ್ತೂ ಕೂಡ ಹಿರಿಯರ ಹಳೆಯ ಬೇರು ಹೊಸ ಚಿಗುರು ಇದು ಎರಡೂ ಇರಬೇಕು. ಅದು ಇದ್ದರೆ ಮಾತ್ರ ಮರದ ಸೊಬಗು ಅಂತ. ಸೊಬಗಂದರೆ ಚಂದವಾಗಿ ಕಾಣೋದು ಮಾತ್ರ ಅಲ್ಲ ಅಂತ, ದೀರ್ಘ ಬಾಳಿಕೆ ಬರೋದು ಮತ್ತು ಅದರಲ್ಲಿ ಫಲ ಉತ್ಪತ್ತಿಯಾಗೋದು. ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲ ನಮ್ಮ ಸಹ ಸಂಸ್ಥೆಗಳು, ಸಮಾಜದ ಬಂಧುಗಳು, ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಮುಖ್ಯವಾಗಿ ನಮ್ಮ ಕನ್ನಡ ಶಾಲೆಗೆ ಕನ್ನಡ ಬೇಕು ಅಂತ ಹೇಳಿ ಕಳಿಸ್ತಾ ಇರುವಂತಹ 10 ಸವಾಲುಗಳ ಮಧ್ಯೆ ಮೆಟ್ಟಿ ನಿಂತು ಉತ್ತರಿಸಬಲ್ಲ ಪೋಷಕರಿದ್ದೀರಲ್ಲ ನೀವು ಈ ಶಾಲೆಯ ಶಕ್ತಿ. ಹಾಗಾಗಿ ಈ ವೇದಿಕೆಯ ಮೂಲಕ ನಿಮಗೆ ಒಂದು ಧನ್ಯವಾದ ಹೇಳೋದಿಲ್ಲ. ಅದರ ಜೊತೆಗೆ ನನ್ನ ಮಕ್ಕಳು, ನಾನು ಯಾವಾಗಲೂ ಹೇಳಲಿಕ್ಕಿದೆ, ಈ ಮಕ್ಕಳು ಇದ್ದಾರಲ್ಲ ನಮ್ಮ ಸೌಭಾಗ್ಯ ಅಂತ. ಎಲ್ಲ ಕ್ಷೇತ್ರದಗಳೇ ನಾವು ಹೇಳಿದ್ರೆ ಆಯಿತು, ಹೀಗೆ ಮಾಡುವನ, ಹಾಂ ಮಾಡುವ, ಹಾಗೆ ಮಾತಾಜಿ ನಾವು ರೆಡಿ ಅಂತಹ ಒಂದು ಗಟ್ಟಿತನದ ಅಂತ ಹೇಳೋದು. ಆ ಗಟ್ಟಿತನದ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಅಂತಹ ಒಂದು ಶಾಲೆಯ ಒಂದು ಕಲಿಕಾರ್ಥಿಯಾಗಿ ನಾನು ಹುದ್ದೆಯಲ್ಲಿ ಮುಖ್ಯ ಶಿಕ್ಷಕಿ ಇರ್ಬೋದು, ಆದರೆ ಕಲಿಕಾರ್ಥಿಯಾಗಿ ನಾನು ಇಷ್ಟು ಹೊತ್ತು ಪ್ರಾಸ್ತಾವಿಕ ಮಾತುಗಳನ್ನು, ಪ್ರಸ್ತುತತೆ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೂ ಮಾತಾಡಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಮಾತುಗಳನ್ನು ನಿಮಗೆ ಅರ್ಪಿಸಿದ್ದೇನೆ. ಧನ್ಯವಾದ. ಇದೀಗ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಭ್ಯಾಗತರಿಗೆ ನಮ್ಮ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸುವ ಸುಸಮಯ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸಿದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ KM ಕೃಷ್ಣ ಭಟ್ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಸುಬ್ರಹ್ಮಣ್ಯ ಭಟ್ ಬಿ ಇವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಶ್ರೀ ಈಶ್ವರ್ ನಾಯ್ಕ್ ಇವರು ಪ್ರೀತಿಯ ದ್ಯೋತಕ ನೀಡಬೇಕಾಗಿ ವಿನಂತಿ. ಶಕ್ತಿ ವಿದ್ಯಾಸಂಸ್ಥೆಗಳ ಮುಖ್ಯ ಸಲಹೆಗಾರರಾದ ಶ್ರೀ ರಮೇಶ್ ಕೆ ಇವರಿಗೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ. ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಚಂದನ್ ಎ ಇವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಆಶಾ ಇವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ನಮ್ಮ ವಿದ್ಯಾಸಂಸ್ಥೆಯು ಶಿಕ್ಷಣದೊಂದಿಗೆ ವೈವಿಧ್ಯಮಯ ಚಟುವಟಿಕೆಗಳ ಕಾರ್ಯಕ್ಷೇತ್ರವಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದೆ.
ಇದರ ಒಂದು ಚಿತ್ರಣವನ್ನು ತಮ್ಮ ಮುಂದೆ ಇಡಲಿದ್ದಾರೆ ನಮ್ಮ ಶಾಲಾ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಶ್ರೀಮತಿ ನಳಿನಿ ವಾಗ್ಲೆ ಇವರು. ಶುಭ ಸಾಯಂಕಾಲ. ಶ್ರೀ ಗುರುಭ್ಯೋ ನಮಃ. ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ 1993-94ರಲ್ಲಿ 7 ಮಕ್ಕಳೊಂದಿಗೆ ಆರಂಭಗೊಂಡು ಇದೀಗ 770 ಮಕ್ಕಳ ಕಲಿಕಾ ಕೇಂದ್ರವಾಗಿದೆ. ಪುತ್ತೂರು ನಗರ ಹಾಗೂ ಆಸುಪಾಸಿನ ಸುಮಾರು 15 ಗ್ರಾಮಗಳಿಂದ ಇಲ್ಲಿಗೆ ಕಲಿಕೆಗಾಗಿ ಮಕ್ಕಳು ಬರುತ್ತಿದ್ದು, ಇದೀಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಮಕ್ಕಳು ಬರುತ್ತಿರುವುದು ಶಾಲಾ ಹೆಗ್ಗಳಿಕೆಗೆ ಸಂದ ಗರಿಮೆಯಾಗಿದೆ. ಪೂರ್ವ ಪ್ರಾಥಮಿಕದಿಂದ ಹಿಡಿದು 10ನೇ ತರಗತಿವರೆಗೆ ತರಗತಿಗಳು ನಡೆಯುತ್ತಿದ್ದು, 38 ಶಿಕ್ಷಕರು ಹಾಗೂ 3 ಮಂದಿ ಪೂರಕ ಶಿಕ್ಷಕ ಬಂಧುಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧ್ಯಕ್ಷರಾದ ಶ್ರೀ ರಮೇಶ್ ಚಂದ್ರ ಹಾಗೂ ಸಂಚಾಲಕರಾದ ಶ್ರೀಯುತ ವಸಂತ ಸುವರ್ಣ ಅವರನ್ನು ಒಳಗೊಂಡಂತೆ 9 ಮಂದಿ ಆಡಳಿತ ಸಮಿತಿಯವರು ಹಾಗೂ ವಿದ್ಯಾವರ್ಧಕ ಸಂಘ ನಿರ್ದೇಶಕರ ಸೂಕ್ತ ಸಲಹೆಯ ಮಾರ್ಗದರ್ಶನದೊಂದಿಗೆ ಶಾಲೆ ಮುನ್ನಡೆಯುತ್ತಿದೆ. ನಮ್ಮ ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶನ ಹಾಗೂ ಸಹಭಾಗಿತ್ವದೊಂದಿಗೆ ನಡೆಯುತ್ತಿರುವ ನಮ್ಮಿ ಕನ್ನಡ ಶಾಲೆಯ ಆರ್ಥಿಕ ಭಾರವನ್ನು ಸಹಿಸುತ್ತಾ ಪ್ರೀತಿಯಿಂದ ಸಲಹುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಕನ್ನಡ ಭಾಷಾ ಅಭಿಮಾನ ಹಾಗೂ ಪ್ರೀತಿಯಿಂದ ತಮ್ಮ ಮಕ್ಕಳನ್ನು ಈ ಶಾಲೆಯಲ್ಲಿ ಓದಿಸುತ್ತಿದ್ದು, ಶಾಲಾ ಶೈಕ್ಷಣಿಕ ಪಠ್ಯಪೂರಕ ಚಟುವಟಿಕೆಗಳಿಗೆ ಸದಾ ಜೊತೆಯಲ್ಲೇ ಕೈ ಜೋಡಿಸುತ್ತಿರುವುದು ಸಂತಸದ ಸಂಗತಿಯಾಗಿರುತ್ತದೆ. ಶಾಲಾ ಎಲ್ಲ ಯಶಸ್ವಿಗೆ ಪ್ರೇರಕರಾಗಿರುವ ಸಮಾಜದ ಗಣ್ಯರು, ಶಿಕ್ಷಣಾಸಕ್ತ ಬಂಧುಗಳು, ಹಿರಿಯ ಆಡಳಿತ ಮಂಡಳಿಯ ಗಣ್ಯರು, ಸಂಘ ಸಂಸ್ಥೆಗಳ ದಾನಿಗಳು, ಸಹ ಸಂಸ್ಥೆಗಳ ಮುಖ್ಯಸ್ಥರು, ಸಹೋದ್ಯೋಗಿ ಮಿತ್ರರು, ಪ್ರಮುಖವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖಾ ಪ್ರಮುಖರು ಹಾಗೂ ಸಿಬ್ಬಂದಿಗಳು, ಸಂಪನ್ಮೂಲ ವ್ಯಕ್ತಿಗಳು ಹೇಳುತ್ತಾ ಹೋದಂತೆ ಈ ಪುಟ್ಟ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಇವರನ್ನೆಲ್ಲ ಈ ವೇದಿಕೆಯಿಂದ ಸ್ಮರಿಸಿಕೊಳ್ಳುತ್ತಾ ಅವರಿಗೆಲ್ಲ ಕೃತಜ್ಞತಾ ನಮನ ಸಲ್ಲಿಸುತ್ತೇವೆ. ಪ್ರಸಕ್ತ ಸಾಲಿನ ವಾರ್ಷಿಕ ವರದಿಯನ್ನು 3 ವಿಭಾಗಗಳಲ್ಲಿ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. 1. ಶಾಲಾ ಭೌತಿಕ ವ್ಯವಸ್ಥೆಗಳು. ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳ ಚಿನ್ನರ ಅಂಗಣದಿಂದ ತೊಡಗಿ ಕಂಪ್ಯೂಟರ್ ಪ್ರಯೋಗಾಲಯ, ಅಟಲ್ ಟಿಂಕರಿಂಗ್ ಪ್ರಯೋಗಾಲಯ, ಚಟುವಟಿಕೆ ವಿಭಾಗ, ಚಿತ್ರಕಲಾ ವಿಭಾಗ, ದೃಶ್ಯ ಶ್ರವಣ ವಿಭಾಗ, ವಿಶಾಲವಾದ ಆಟದ ಮೈದಾನ, ವಾಹನದ ವ್ಯವಸ್ಥೆ ಇತ್ಯಾದಿಗಳನ್ನು ಒಳಗೊಂಡಿರುವ ವ್ಯವಸ್ಥೆ ಶಾಲಾ ಸುಸೂತ್ರ ನಿರ್ವಹಣೆಗೆ ಬೆಂಬಲ ನೀಡುತ್ತಿದೆ. ಅದರಲ್ಲಿಯೂ ನಮ್ಮ ಒಳಾಂಗ ಸಭಾಂಗಣಕ್ಕೆ ಮೇಲ್ಛಾವಣಿಯ ಪ್ರಸಕ್ತ ಸಾಲಿನಲ್ಲಿ ನಿರ್ಮಾಣವಾಗಿದ್ದು ಬಹು ವರ್ಷಗಳ ಕನಸಿಗೆ ಸಾಕಾರ ರೂಪ ದೊರೆತಿದೆ. ಶೈಕ್ಷಣಿಕ ಸಾಧನೆಗಳು. ಈಗಾಗಲೇ ತೇರ್ಗಡೆ ತೆರಳಿದಂತಹ 10ನೇ ತರಗತಿಯ ವಾರ್ಷಿಕ ಫಲಿತಾಂಶ 98.84 ಇದ್ದು 9 ವಿದ್ಯಾರ್ಥಿಗಳು 600ಕ್ಕಿಂತಲೂ ಮೇಲ್ಪಟ್ಟು ಅಂಕ ಪಡೆದಿದ್ದು, ಸಂಹಿತಾ ಶರ್ಮಾ ಶಾಲೆಗೆ ಪ್ರಥಮ ಸ್ಥಾನಿಯಾಗಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಮಾತ್ರ ಅನುತ್ತೀರ್ಣನಾಗಿದ್ದು ಆತ ಮರುಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುತ್ತಾನೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವಿದ್ಯಾಭಾರತಿಯ ಮೌಲ್ಯಾಂಕನ ಮಾಪನದಲ್ಲಿ ಉತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುತ್ತದೆ. ಕರ್ನಾಟಕ ರಾಜ್ಯ ಪಟ್ಟದೊಂದಿಗೆ ವಿದ್ಯಾಭಾರತಿಯ ಶೈಕ್ಷಣಿಕ ಸ್ವರೂಪವನ್ನು ಜೋಡಿಸಿ ಮಗುವಿನ ಸಮಗ್ರ ವಿಕಾಸಕ್ಕೆ ಆದ್ಯತೆ ನೀಡುವಲ್ಲಿ ಶಾಲಾ ಶೈಕ್ಷಣಿಕ ಕಾರ್ಯಯೋಜನೆಗಳು ನಡೆಯುತ್ತಿವೆ. ಸಾಧಕರ ಸಾಧನೆಗಳು. ನಮ್ಮ ಶಾಲಾ ಸಾಂಸ್ಕೃತಿಕ ತಂಡ ಜಿಲ್ಲೆ ರಾಜ್ಯ ಮಟ್ಟಗಳಲ್ಲಿ ಗುರುತಿಸಿಕೊಂಡಿದ್ದು, ಪರವೂರಿನ ಸಂಘ ಸಂಸ್ಥೆಗಳ ಸ್ಪರ್ಧೆಗಳಲ್ಲೂ ಪ್ರಥಮ ಸಮಗ್ರ ಸ್ಥಾನ ಪಡೆದಿರುತ್ತದೆ. ಪ್ರತಿಭಾ ಕಾರಂಜಿಯ ತಾಲೂಕು ಮಟ್ಟದಲ್ಲಿ ನಮ್ಮ ಪ್ರೌಢಶಾಲಾ ಮಕ್ಕಳು ಪ್ರಥಮ ಸ್ಥಾನದೊಂದಿಗೆ ಸಮಗ್ರ ಪ್ರಶಸ್ತಿ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕಂಬಳಬೆಟ್ಟು ಗಣೇಶೋತ್ಸವದಲ್ಲಿ ಪ್ರಥಮ ಸ್ಥಾನ, ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಕನಸುಗಳು ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ, ಫಿಲೋಮಿನಾ ಕಾಲೇಜಿನಲ್ಲಿ ನಡೆದ ಪ್ರತಿಭಾದಲ್ಲಿ ಪ್ರಥಮ ಸ್ಥಾನಗಳನ್ನು ಪಡೆದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುತ್ತದೆ. ಕ್ರೀಡೆಯಲ್ಲಿ
ನಮ್ಮ ಮಕ್ಕಳು ವಿಶೇಷತಃ ಕಬಡ್ಡಿಯಲ್ಲಿ ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿ ಇದೀಗ ನಮ್ಮ ವಿದ್ಯಾರ್ಥಿನಿಯಾದ 10ನೇ ತರಗತಿಯ ಪ್ರಣವಿಕಾ ರಾಷ್ಟ್ರಮಟ್ಟದ ತರಬೇತಿಗಾಗಿ ತೆರಳಿರುತ್ತಾಳೆ. ಶಾಲಾ ಬಾಲಕ ಬಾಲಕಿಯರ ಖೋ ತಂಡ ವಿದ್ಯಾಭಾರತಿ ವಿಭಾಗದಲ್ಲಿ ರಾಜ್ಯ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ ನಮ್ಮ ಮಕ್ಕಳ ತಂಡ ಅಥ್ಲೆಟಿಕ್ನಲ್ಲೂ ವಿಶೇಷ ಸಾಧನೆ ಮಾಡಿರುವುದು ಉಲ್ಲೇಖನೀಯ. ಕರಾಟೆಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ ಲಿತಿನ್ ಎಸ್ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. ಯೋಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವಿದ್ಯಾಭಾರತಿ ನಡೆಸಿದ ಸ್ಪರ್ಧೆಯಲ್ಲಿ ನಿಶಾಂತ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ ತಂಡ ಸಮಗ್ರ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಜ್ಞಾನ ವಿಜ್ಞಾನ ಮೇಳ ಪ್ರಾಂತ ಮಟ್ಟದ ಜ್ಞಾನ ವಿಜ್ಞಾನ ಮೇಳದಲ್ಲಿ ನಮ್ಮ ಮಕ್ಕಳ ತಂಡ ವಿಜ್ಞಾನ ಮಾದರಿ ಹಾಗೂ ರಸಪ್ರಶ್ನೆಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿ ಕನ್ನಡ ಶಾಲಾ ಮಕ್ಕಳು ಆಂಗ್ಲ ಭಾಷಾ ಸಂವಹನದಲ್ಲೂ ಸೈ ಎನಿಸಿಕೊಂಡಿರುವುದು ಪೋಷಕರಿಗೂ ಶಿಕ್ಷಕರಾದ ನಮಗೂ ಹೆಮ್ಮೆಯ ವಿಚಾರವಾಗಿದೆ. ಶಾಂತಿವನ ಟ್ರಸ್ಟ್ನವರು ನಡೆಸಿದ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ಅಗಮ್ಯ, ದಾತ್ರಿ, ಕುಶಿತ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹೀಗೆ ಹೇಳುತ್ತಾ ಹೋದಂತೆ ಮಕ್ಕಳ ಸಾಧನಾ ಕ್ಷೇತ್ರದ ವಿಸ್ತಾರ ಹೆಚ್ಚುತ್ತಾ ಹೋಗುತ್ತದೆ. ಇನ್ನು ಹಲವಾರು ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೂರಾರು ಬಹುಮಾನಗಳನ್ನು ಪಡೆದಿರುತ್ತಾರೆ. ಅವರೆಲ್ಲರ ಹೆಸರು ಹೇಳುತ್ತಾ ಹೋದರೆ ಸಮಯ ಸಾಕಾಗಲಾರದು. ರೇಡಿಯೋ ಪಾಂಚಜನ್ಯ ನಡೆಸಿದ ಸ್ಪರ್ಧೆಗಳು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನಡೆಸಿದ ಸ್ಪರ್ಧೆಗಳು, ಪ್ರೌಢ ಕಾಲೇಜು ವಿಭಾಗದ ಶಿಕ್ಷಣ ಸಂಸ್ಥೆಗಳು ನಡೆಸಿದ ಸ್ಪರ್ಧೆಗಳು, ದಸರಾ ನಾಡಹಬ್ಬ ಸಮಿತಿಯವರು ನಡೆಸಿದ ಸ್ಪರ್ಧೆಗಳು ಇತ್ಯಾದಿ ಇತ್ಯಾದಿ. ಶಾಲಾ ಸಮಿತಿಗಳು ನಮ್ಮ ಶಾಲಾ ಶಿಕ್ಷಕ ರಕ್ಷಕ ಸಮಿತಿಯವರ ಸಹಕಾರ ಸದಾ ಸ್ಮರಣೀಯ. ಅಧ್ಯಕ್ಷರಾದ ರಮೇಶ್ ಗೌಡ ಪಜಿಮಣ್ಣು ನೇತೃತ್ವದಲ್ಲಿ ಪ್ರತಿ ತರಗತಿಯ ಪೋಷಕ ಪ್ರತಿನಿಧಿಗಳು ಸಮಿತಿಯ ಅಂಗಗಳಾಗಿದ್ದು, ಇದರ ಸಂಯೋಜಕರಾಗಿ ನಮ್ಮ ಶಾಲಾ ಶಿಕ್ಷಕರಾದ ರಾಮ್ ನಾಯ್ಕ್ ಇವರು ಕಾರ್ಯಚಟುವಟಿಕೆಗಳನ್ನು ಸಂಯೋಜಿಸುತ್ತಿದ್ದಾರೆ. ಹಿರಿಯ ವಿದ್ಯಾರ್ಥಿ ಸಮಿತಿ ಪ್ರಸಕ್ತ ಸಾಲಿನ ಸಮಿತಿಯ ಗೌರವ ಅಧ್ಯಕ್ಷರಾಗಿ ವಕೀಲರಾದ ವಿರೂಪಾಕ್ಷ ಹಾಗೂ ಅಧ್ಯಕ್ಷರಾದ ಪ್ರಾಧ್ಯಾಪಕರಾದ ಪುನೀತ್ ಅವರ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರಾಗಿ ಅನ್ಯಾನ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ವಿದ್ಯಾರ್ಥಿಗಳು ಸಮಿತಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡದವರು ನೀಡುತ್ತಿರುವ ಶೈಕ್ಷಣಿಕ ಸಂಪನ್ಮೂಲಗಳು ಪಠ್ಯ ಹಾಗೂ ಪಠ್ಯಪೂರಕ ಚಟುವಟಿಕೆಗಳಿಗೆ ಬಲ ತುಂಬುತ್ತಿದ್ದು, ಅದರ ಪ್ರಧಾನ ಸಂಪಾದಕರಾದ ಶಿವಾನಂದ ಹೊಂಬಾಳ ಸರ್ ಇವರಿಗೆ ನಮ್ಮ ವೇದಿಕೆಯ ಮೂಲಕ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ವಿವೇಕಾನಂದ ಪದವಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಪದವಿ ಪೂರ್ವ ಕಾಲೇಜುಗಳಾದ ನರೇಂದ್ರ ಮತ್ತು ವಿವೇಕಾನಂದ ಕಾಲೇಜುಗಳು ವಿವಿಧ ವಿಷಯ ಸಂಬಂಧಿ ಕಾರ್ಯಾಗಾರ, ಮಾಹಿತಿ ಅವಧಿಗಳನ್ನು ಆಯಾಯ ಕಾಲದಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ಬೌದ್ಧಿಕ ವಿಕಾಸಕ್ಕೆ ಪೂರಕವಾಗಿರುತ್ತದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ರೇಡಿಯೋ ಪಾಂಚಜನ್ಯ ಹಾಗೂ ವಿಕಸನ ಸಮೂಹ ಮಾಧ್ಯಮಗಳ ಸಹಕಾರ ಪಠ್ಯ ಹಾಗೂ ಪಠ್ಯಪೂರಕ ಚಟುವಟಿಕೆಗಳ ನಿರಂತರ ಕಾರ್ಯಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ. ಪಠ್ಯ ಹಾಗೂ ಪಠ್ಯಪೂರಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಹಿರಿಯ ವಿದ್ಯಾರ್ಥಿಗಳು ಶಾಲಾ ವಿದ್ಯಾನಿಧಿ, ಅಲಂಕಾರ, ಸಮಾರೋಪಗಳಲ್ಲಿ ತೊಡಗಿಕೊಂಡಿರುವುದು ಹಿರಿಯ ವಿದ್ಯಾರ್ಥಿಗಳ ಹಾಗೂ ಶಾಲೆಯ ನಡುವಿನ ಸಹ ಸಂಬಂಧಕ್ಕೆ ಸಾಕ್ಷಿಯಾಗಿರುತ್ತದೆ. ಪೋಷಕರು ಶೈಕ್ಷಣಿಕ ವ್ಯವಸ್ಥೆಯ ಪ್ರಮುಖ ಭಾಗವಾಗಿ ಜೊತೆಯಾಗಿ ಮುನ್ನಡೆಯುತ್ತಿರುವುದು ಶಾಲಾ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆಯಾಗಿದೆ. ಮಕ್ಕಳ ಶೈಕ್ಷಣಿಕ ಪ್ರಗತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ, ಆರ್ಥಿಕ ಸಾಮಾಜಿಕ ಸಹಭಾಗಿತ್ವ, ವಿದ್ಯಾನಿಧಿ ಕೊಡುಗೆ ಮುಂತಾದವು ವಿಷಯಗಳಾಗಿದ್ದೇವೆ. ನಮ್ಮ ಶಾಲೆಗೆ ನನ್ನ ಕೊಡುಗೆ ಮಕ್ಕಳು ತಮ್ಮ ಹುಟ್ಟುಹಬ್ಬದಂದು ಶಾಲೆಗೆ ನೀಡುತ್ತಿರುವ ನೆನಪಿನ ಕಾಣಿಕೆಗಳಾದ ಪುಸ್ತಕ, ಆಟಿಕೆ ಸಾಮಾನುಗಳು, ಕ್ರೀಡಾ ಸಾಮಾನುಗಳು, ವಿಜ್ಞಾನ ಸಾಮಗ್ರಿಗಳು
ಹೀಗೆ ಸ್ವಾತಂತ್ರ್ಯ ವೀರರ ಭಾವಚಿತ್ರಗಳು ಹೀಗೆ ಕೊಡುತ್ತಾ ಇದ್ದಾರೆ. ಈ ದಿನದ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳಲಿರುವ ಸಾಹಿತ್ಯ ಮಿತ್ರ ವಾರ್ಷಿಕ ಸಂಚಿಕೆ ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡಾ ವೇದಿಕೆಗೆ ಕೈಗನ್ನಡಿಯಾಗಿದೆ. ಇವೆಲ್ಲವುಗಳನ್ನು ಕಾರ್ಯಕ್ರಮಕ್ಕೆ ತರುವಲ್ಲಿ ಸದಾ ಹೊಸ ಹೊಸ ಆಲೋಚನೆ ಮತ್ತು ಕಾರ್ಯ ತತ್ಪರತೆಯಿಂದ ಕೆಲಸ ಮಾಡುತ್ತಿರುವ, ಸಂಬಳಕ್ಕಿಂತಲೂ ಮೀರಿದ ಸೇವಾ ಮನೋಭಾವದ ನಮ್ಮ ಶಿಕ್ಷಕ ವೃಂದ, ಶಾಲೆಯ ಜೀವಾಳವಾದ ನಮ್ಮ ಮಕ್ಕಳು, ಎಲ್ಲರಿಗೂ ಧನ್ಯವಾದ ಹೇಳಲಾರೆ. ಎಲ್ಲರನ್ನೂ ಸ್ಮರಿಸುವ ಚಿಕ್ಕ ಪ್ರಯತ್ನ ಈ ವೇದಿಕೆಯಿಂದ ನಡೆದಿದೆ. ಎಲ್ಲವನ್ನೂ ಮತ್ತೊಮ್ಮೆ ಮಗದೊಮ್ಮೆ ಸ್ಮರಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ದೀಪ ಪ್ರಜ್ವಲಿಸಿ ಕಾರ್ಯಕ್ರಮದ ಶುಭಾರಂಭಗೈದ ಶ್ರೀ ಗೋಪಾಲಕೃಷ್ಣ ಭಟ್ ಇವರು ತಮ್ಮ ಹಿತನುಡಿಗಳಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಮಹತೋಬಾರ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ನಮಸ್ಕರಿಸಿ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಆಸೀನರಾದ ಮಹನೀಯರೇ, ಮಾತೆಯರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಭೋ ದೀಪದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ಹ್ಯವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋಭವ. ಭೋ ದೀಪ ಮಂಗಲಾರ್ಥೇಷು ಸುವಾಸಿನ್ಯಾ ಪ್ರದೀಪಿತ ಸರ್ವಮಂಗಲಕಾರ್ಯೇಷು ನಿಯೋಜಿತ ಶಿವೋಭವ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ಮಾತೆಯರು, ಮಾತಾಜಿಯವರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲಿಕ್ಕೆ ಬರುವಾಗ ನಾನು ಕೇಳಿದೆ, ನಾನು ಸೂಕ್ತ ವ್ಯಕ್ತಿಯ ಅಂತ. ಅವರು ಹೇಳಿದರು, ನೀವೇ ಬರಬೇಕು ಅಂತೇಳಿ. ಸರಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು, ನಾವೇನೋ ದೊಡ್ಡ ಭಾಷಣಕಾರರಲ್ಲ, 2 ಶುಭ ನುಡಿಯಷ್ಟೇ. ದೇವಿ ಸ್ವರೂಪಳಾದ ದೀಪವನ್ನು ಪ್ರಜ್ವಲಿಸಿ ಈಕೆಯ ಶಾಲೆಯ ಮಕ್ಕಳ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಸಂಪನ್ನವಾಗುವವರೆಗೆ ಆ ದೀಪವು ಪ್ರಜ್ವಲಿಸುತ್ತಿರಲಿ. ಭೋ ದೀಪ ಮಂಗಲಾರ್ಥೇಷು ಸುವಾಸಿನ್ಯಾ ಪ್ರದೀಪಿತ ಸರ್ವಮಂಗಲ ಕಾರ್ಯೇಷು ನಿಯೋಜಿತ ಶಿವೋಭವ ಅಂತೇಳಿದರೆ, ಈ ಎಲ್ಲ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಸುಂದರವಾಗಿ ಮೂಡಿಬರಲಿ. ಈ ಕ್ಷೇತ್ರದ ದೇವರ ಮಹಾಲಿಂಗೇಶ್ವರನ ಆಶೀರ್ವಾದ ನಿಮ್ಮೆಲ್ಲರಿಗೆ ಇರಲಿ. ಮಕ್ಕಳು ದೇಶ ವಿದೇಶಗಳಲ್ಲಿ ಹೋಗಿ ಸಾಧನೆಯನ್ನು ಮಾಡ್ತಾ ಇರಲಿ ಅಂತ ಹೇಳಿ ಮತ್ತೆ ಮಳೆ ಬರುವ ಲಕ್ಷಣಗಳು ಕಾಣ್ತಾ ಇದೆ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೆ ಒಳ್ಳೆಯದಾಗಲಿ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ನಮ್ಮ ಕನ್ನಡ ಶಾಲೆಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರುಳಿಸುವಂತೆ ಸಾಧನೆಗೈದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ರೇವತಿ ಮಾತಾಜಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಶ್ರೀರಾಮ್. ಎದ್ದು ನಿಲ್ಲು, ಧೈರ್ಯವಂತನಾಗು, ಶಕ್ತಿಶಾಲಿಯಾಗು, ಯಾವುದಕ್ಕೂ ಅಂಜದಿರು, ಅದ್ಭುತ ಕಾರ್ಯವೆಸಗುವೆ, ನಿನ್ನ ಭವಿಷ್ಯದ ನಿರ್ಮಾತೃ ನೀನೇ ಆಗಿರುವೆ ಎನ್ನುವ ಸ್ವಾಮಿ ವಿವೇಕಾನಂದರ ನುಡಿಯಂತೆ ನಮ್ಮ ವಿದ್ಯಾರ್ಥಿಗಳು ಸತತ ಪರಿಶ್ರಮದಿಂದ ಕಾರ್ಯಪ್ರವೃತ್ತರಾಗಿ ಕ್ರೀಡೆ, ವಿಜ್ಞಾನ ಹಾಗೂ ಕಲಾಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಭೆಯನ್ನು ತೋರಿದ್ದಾರೆ. ಈ ಪ್ರತಿಭೆಗಳನ್ನು ವೇದಿಕೆಗೆ ಬರಮಾಡಿಕೊಂಡು ಅಭಿನಂದಿಸುವಂತಹ ಸಮಯ ಇದೀಗ. ಇವರನ್ನು ಅಭಿನಂದಿಸಬೇಕಾಗಿ ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕಿಯರ ತಂಡ
ಜಿಲ್ಲೆ, ರಾಜ್ಯ, ಕ್ಷೇತ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿದೆ. ಇದರಲ್ಲಿ ದೀಕ್ಷಿತಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ನಡೆಸಿದಂತಹ ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳು. ಹಾಗೆಯೇ ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳಾದ ಪ್ರೌಢಶಾಲಾ ಬಾಲಕರ ತಂಡವು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ವತಿಯಿಂದ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ತಾಲೂಕು ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು, ವಿವಿಧ ಸಂಘ ಸಂಸ್ಥೆಗಳು ನಡೆಸಿದ ಪಂದ್ಯಾಟಗಳಲ್ಲಿ ಕೂಡ ಭಾಗವಹಿಸಿ ಹಲವಾರು ಟ್ರೋಫಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬಾಲಕಿಯರ ಕಬಡ್ಡಿ ತಂಡವು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾಕ್ಕೆ ಆಯ್ಕೆಯಾಗಿರುತ್ತದೆ. ಈ ತಂಡದ ಪ್ರಣವಿಕಾ, ತ್ರಿಷಾ, ಕೃತಿಕಾ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ನಮ್ಮ ಶಾಲಾ ಹೆಮ್ಮೆಯ ವಿದ್ಯಾರ್ಥಿಗಳು. ಖೋ-ಖೋ ತಂಡ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿದೆ. ಪ್ರೌಢಶಾಲಾ ವಿಭಾಗದ ಬಾಲಕಿಯರ ಖೋ-ಖೋ ತಂಡವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದೆ. ಇದರಲ್ಲಿ 8ನೇ ತರಗತಿಯ ವರ್ಷ ಮತ್ತು ದೃಶ ಇಲಾಖಾ ವತಿಯಿಂದ ನಡೆದ ಕಬಡ್ಡಿ ಹಾಗೂ ಖೋ-ಖೋ ಪಂದ್ಯದಲ್ಲಿ ಆಡಿದ ಹೆಗ್ಗಳಿಕೆ ಕೂಡ ನಮ್ಮದಾಗಿದೆ. ಹಾಗೆಯೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಡೆಸಿದ ಪ್ರಾಥಮಿಕ ಶಾಲಾ ಬಾಲಕರ ಖೋ-ಖೋ ತಂಡ, ಇದರಲ್ಲಿ ನಮ್ಮ 8ನೇ ತರಗತಿಯ ತರುಣ್ ಜಿಲ್ಲಾ ಮಟ್ಟದಲ್ಲಿ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡೆದು ವಿಭಾಗೀಯ ಮಟ್ಟದಲ್ಲಿ ಆಡಿರುತ್ತಾರೆ. ಪ್ರೌಢಶಾಲಾ ಬಾಲಕರ ತಂಡವು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ವತಿಯಿಂದ ನಡೆದಂತಹ ಕ್ರೀಡಾಕೂಟದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆದಿದೆ. ಈ ತಂಡದ ಪ್ರಜ್ವಲ್, ಉದಯರಾಜ್, ಚೈತ್ರೇಶ್, ಜನಿತ್, ಮಹತ್, ಅದೇ ರೀತಿ ಶಮಂತ್, ಸುಜಿತ್ ಇವರ ಅತ್ಯುತ್ತಮ ಪ್ರದರ್ಶನದಿಂದ ತಾಲೂಕು ಮಟ್ಟದಲ್ಲಿ ಸಮಗ್ರ ತಂಡ ಪ್ರಶಸ್ತಿಯನ್ನು ಪಡೆಯಲು ಸಾಧ್ಯವಾಗಿದೆ. ಇದರಲ್ಲಿ ಕೃಷ್ಣ ಗುಂಡು ಎಸೆತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು ಪುತ್ತೂರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಪ್ರತಿಭಾ 2022 ಈ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನದೊಂದಿಗೆ ಸಮಗ್ರ ತಂಡ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದೀಗ ಆ ಮಕ್ಕಳು ವೇದಿಕೆಯಲ್ಲಿ. ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ನಡೆದಂತಹ ಯೋಗಾಸನ ಸ್ಪರ್ಧೆಯಲ್ಲಿ ಬಾಲವರ್ಗದ ಬಾಲಕರ ತಂಡ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ.
ಕರ್ನಾಟಕ ಇದರ ವತಿಯಿಂದ ನಡೆದ ಯೋಗಾಸನ ಸ್ಪರ್ಧೆಯಲ್ಲಿ ಬಾಲವರ್ಗದ ಬಾಲಕರ ತಂಡ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಹಾಗೆಯೇ ಕಿಶೋರ ವರ್ಗದ ಬಾಲಕರ ತಂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಹಾಗೆಯೇ ಕಿಶೋರ ವರ್ಗದ ಬಾಲಕಿಯರ ತಂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದೆ. ಯೋಗಾಸನದಲ್ಲಿ ಕಿಶೋರ ವರ್ಗದ ಬಾಲಕಿಯರ ತಂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಧರ್ಮನಗರ ಕಂಬಳಬೆಟ್ಟು ಇದರ ಸುವರ್ಣ ಸಂಭ್ರಮದ ಪ್ರಯುಕ್ತ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಈಗ ವೇದಿಕೆಯಲ್ಲಿ ಬಹುಮಾನ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಶ್ರೀಯುತ ರಮೇಶ್ ಕೆ ಮುಖ್ಯ ಸಲಹೆಗಾರರು ಶಕ್ತಿ ವಿದ್ಯಾಸಂಸ್ಥೆಗಳು ಮಂಗಳೂರು ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಪ್ರಜ್ಞಾ ನಿರ್ಗಣ್ಣಾಯ ಮನುಷ್ ಶಿವಾನಿ ಈ ಮೂವರ ತಂಡ ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ಹೈದರಾಬಾದಿನಲ್ಲಿ ನಡೆದಂತಹ ಕ್ಷೇತ್ರೀಯ ಜ್ಞಾನ ವಿಜ್ಞಾನ ಮೇಳದಲ್ಲಿ ಬಾಲವರ್ಗದ ವಿಜ್ಞಾನ ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಭೋಪಾಲಿನಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿದೆ. ಕಿಶೋರ ವರ್ಗದ ಜ್ಞಾನ ವಿಜ್ಞಾನ ಮೇಳದಲ್ಲಿ ತನ್ಮಯ ಕೃಷ್ಣ ಸೆನ್ಸಾರ್ ಆಧಾರಿತ ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಹೈದರಾಬಾದಿನಲ್ಲಿ ನಡೆದಂತಹ ಕ್ಷೇತ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ದಾನೆ. ಅಭಿಷೇಕ್ ಚರಿತ್ ಕಂದಬಳ್ಳುಪುರಾಯ ಇವರು ಜಿಲ್ಲಾ ಮಟ್ಟದಲ್ಲಿ ನಡೆದಂತಹ ಸಂಸ್ಕೃತಿ ಜ್ಞಾನ ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಪ್ರಾಂತ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಕುಮಾರಿ ಲಾಸ್ಯ ಜಿಲ್ಲಾ ಮಟ್ಟದಲ್ಲಿ ನಡೆದ ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಪ್ರಾಂತ ಮಟ್ಟದಲ್ಲಿ ಭಾಗವಹಿಸಿದ್ದಾಳೆ. ತರುಣ್ ಕೃಷ್ಣ ಜಿಲ್ಲಾ ಮಟ್ಟದ ಜ್ಞಾನ ವಿಜ್ಞಾನ ಮೇಳದಲ್ಲಿ ಶಿಶು ವಿಭಾಗದ ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ತರುಣ್ ಕೃಷ್ಣ ತನುಷಾ ಶಿಶು ವಿಭಾಗದ ಕಥಾಕಥನ ಈ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ. ತನುಷಾ ಶಿಶು ವಿಭಾಗದ ತನುಷಾ ಕಥಾಕಥನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಶಿಶು ವರ್ಗದ ಸಂಸ್ಕೃತಿ ಜ್ಞಾನ ರಸಪ್ರಶ್ನೆಯಲ್ಲಿ ಶ್ರೀಕೃಷ್ಣ ನಂದನ್ ವಿಜನ್ ಇವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆಯೇ ವಿವೇಕಾನಂದ ಪದವಿ ಪೂರ್ವ ಕಾಲೇಜು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕನಸುಗಳು 2022 ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇದರಲ್ಲಿ ನಮ್ಮ 59 ಮಕ್ಕಳು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದದ್ದು ಮಾತ್ರವಲ್ಲ, ಮಕ್ಕಳ ಪಾಲ್ಗೊಳ್ಳುವಿಕೆ ಹಾಗೂ ಪ್ರದರ್ಶನವನ್ನು ಗಮನಿಸಿ ನಮ್ಮ ಶಾಲೆಗೆ ವಿಶೇಷ ಸಮಗ್ರ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದಾರೆ. ಈಗ ಈ ತಂಡ ವೇದಿಕೆಯಲ್ಲಿ ಹಾಗೆಯೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಡೆಸಿದ ಪ್ರಾಥಮಿಕ ಶಾಲಾ ವಿಭಾಗದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಆಶುಭಾಷಣ ಸ್ಪರ್ಧೆಯಲ್ಲಿ ಶಿವಾನಿ ಪ್ರಥಮ ಸ್ಥಾನಿಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ತು.
ಪ್ರಾಥಮಿಕ ವಿಭಾಗದ ಆಶುಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಅವನಿ ಬೆಳ್ಳಾರೆ ಪ್ರೌಢಶಾಲಾ ವಿಭಾಗದ ಭರತನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಶ್ರೀಶ ನಿಡ್ವಣ್ಣಾಯ ಧಾರ್ಮಿಕ ಪಟ್ಟಣದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಕವನಶ್ರೀ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಅದೇ ರೀತಿ ಜನಪದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳ ತಂಡ. ಇದೀಗ ಈ ಎಲ್ಲ ಮಕ್ಕಳು ತಂಡವಾಗಿ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಎಲ್ಲ ಮಕ್ಕಳು ಪ್ರತಿಭಾ ಕಾರಂಜಿ ಎಲ್ಲ ಮಕ್ಕಳು ತಂಡವಾಗಿ ಬಂದು ಶಾಂತಿವನ ಟ್ರಸ್ಟ್ ವತಿಯಿಂದ ನಡೆಯುವ ನೈತಿಕ ಮೌಲ್ಯಾಧಾರಿತ ಪುಸ್ತಕ ಜ್ಞಾನದ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿಭಾಗದ ಅಗಮ್ಯ ಚಿತ್ರಕಲೆಯಲ್ಲಿ ಪ್ರಥಮ ಸ್ಥಾನ. ಖಾತ್ರಿ ಆರ್ ರೈ ಭಾಷಣದಲ್ಲಿ ದ್ವಿತೀಯ ಸ್ಥಾನ. ಉಷಿತಾ ಶ್ಲೋಕ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಶಾಂತಿವನ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಪುತ್ತೂರು ನಗರಸಭೆಯ ವತಿಯಿಂದ ಸ್ವಚ್ಛ ಭಾರತ್ ಯೋಜನೆಯಡಿ ಸರ್ವೇಕ್ಷಣ 2023ರ ಅಂಗವಾಗಿ ತಾಯಿ ಕಥಾನ್ ಈ ಕಾರ್ಯಕ್ರಮದ ಅಡಿಯಲ್ಲಿ ನಿರುಪಯುಕ್ತ ವಸ್ತುಗಳಿಂದ ಆಟಿಕೆ, ಇತರ ಪ್ರದರ್ಶನ ಸಾಮಗ್ರಿ ತಯಾರಿಕಾ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಾದ ಅಗಮ್ಯ, ಧಾತ್ರಿ ರೈ, ಕಾವೇರಿ, ತನ್ಮಯ ಕೃಷ್ಣ, ಗಗನ್, ಲಕ್ಷ್ಮೀದಾಸ್, ಯಶಸ್ ಆಚಾರ್ಯ ತಂಡ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿರುತ್ತಾರೆ. ಲಿತಿನ್ ಎಸ್ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾನೆ. ಲಿತಿನ್ ಎಸ್ ಅಭಿನಂದಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅದೇ ರೀತಿ ಅಭಿನಂದನೆಯನ್ನು ಸ್ವೀಕರಿಸಿದ ಎಲ್ಲ ಸಾಧಕ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು. ಎಳೆಯ ಮನಸ್ಸುಗಳ ಭಾವಕ್ಕೆ ಬಣ್ಣ ತುಂಬಿ ಮುದ್ದಾದ ಬರವಣಿಗೆ ಭರವಸೆಗಳ ಸಮ್ಮಿಲನವಾಗಿ ಹೊರಹೊಮ್ಮುವ ಅತ್ಯುತ್ತಮ ಸೃಷ್ಟಿ ಸಾಹಿತ್ಯ ಮಿತ್ರ ವಾರ್ಷಿಕ ಸಂಚಿಕೆ. ಈ ಸಾಹಿತ್ಯ ಮಿತ್ರದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಸಂಪಾದಕರಾದ ಸಹಶಿಕ್ಷಕಿ ಶ್ರೀಮತಿ ನಮಿತಾ ಮಾತಾಜಿ ತನ್ನ ಸಂಪಾದಕ ನುಡಿಗಳೊಂದಿಗೆ. ಎಲ್ಲರಿಗೂ ಜೈ ಶ್ರೀರಾಮ್. ನಮ್ಮ ವಿದ್ಯಾದೇಗುಲದ ವಾರ್ಷಿಕ ಸಂಭ್ರಮದ ಶುಭ ಗಳಿಗೆಗೆ ಸಾಹಿತ್ಯ ಮಿತ್ರ ಮೀಸಲಿಟ್ಟಲಾಗಿದೆ. ವ್ಯಕ್ತಿಗೆ ತನ್ನ ಆಲೋಚನೆಗಳನ್ನು ಮಾತು, ಬರಹ ಅಥವಾ ಅಭಿವ್ಯಕ್ತಿಯ ಮೂಲಕ ಪ್ರಕಟಪಡಿಸಲು ನೂರಾರು ದಾರಿಗಳು. ಇವುಗಳನ್ನು ಬರಹ ರೂಪದಲ್ಲಿ ಅಭಿವ್ಯಕ್ತಿಪಡಿಸಲು ವಿದ್ಯಾರ್ಥಿಯ ದಿಶೆಯಿಂದಲೇ ಪ್ರಾರಂಭಿಸಿದಾಗ ಇದು ಸಹಾಯವಾಗಬಲ್ಲದು. ಇಂತಹ ವೇದಿಕೆಯನ್ನು ನಮ್ಮ ಶಾಲಾ ವಾರ್ಷಿಕ ಸಂಚಿಕೆ ಸಾಹಿತ್ಯ ಮಿತ್ರ ಎಂದು ಹೇಳಬಹುದು. ಇದರಲ್ಲಿ ಆಡಳಿತ ಮಂಡಳಿಯ ಕಿರಿಯರ ಮಾತು, ಹಾರೈಕೆ ಹಾಗೂ ಪೋಷಕರ ಬರಹಗಳು, ಶಿಕ್ಷಕರ ಸೂಕ್ತ ಸಾಂದರ್ಭಿಕ ವಿವರಣೆಗಳು, ಮಕ್ಕಳ ಕವನ, ಅನುಭವದ ವಾಕ್ಯದ ಸಾಲುಗಳು ಸಾಹಿತ್ಯ ಮಿತ್ರಕ್ಕೆ ಹೂರಣವಾಗಿದೆ. ಇಂದು ಸಾಂಕೇತಿಕವಾಗಿ ಬಿಡುಗಡೆಯಾಗಲಿರುವ ಸಾಹಿತ್ಯ ಮಿತ್ರವು ಮುಂದೆ ನಮ್ಮ ಶಾಲೆಯಲ್ಲಿ ನಡೆಯಲಿರುವ ಪುಸ್ತಕದ ಹಬ್ಬದಂದು ತಮ್ಮ ಕೈ ಸೇರಲಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ಇದೀಗ ನಮ್ಮ ಈ ವರ್ಷದ ಸಾಹಿತ್ಯ ಮಿತ್ರ ವಾರ್ಷಿಕ ಸಂಚಿಕೆ ಲೋಕಾರ್ಪಣೆಗೊಳ್ಳಲಿದೆ. ಶ್ರೀ PG ಜಗನ್ನಿವಾಸರಾವ್ ಸನ್ಮಾನ್ಯ ಸದಸ್ಯರು, ನಗರಸಭೆ ಪುತ್ತೂರು, ಇವರು ಸಾಹಿತ್ಯ ಮಿತ್ರವನ್ನು ಅನಾವರಣಗೊಳಿಸಬೇಕಾಗಿ ವಿನಂತಿ.
ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಇವರೊಂದಿಗೆ ಜೊತೆಯಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಮುಂದೆ ಶ್ರೀ ಪಿ.ಜಿ. ಜಗನ್ನಿವಾಸರಾವ್ ಇವರು ತಮ್ಮ ಮನದಾಳದ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆರಾಧ್ಯ ಮಹಾಲಿಂಗೇಶ್ವರನನ್ನು ಸ್ಮರಿಸುತ್ತಾ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಹಬ್ಬ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಾನ್ಯ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಪೂಜ್ಯ ಗುರುಗಳೇ, ಮಕ್ಕಳ ಪೋಷಕರೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ಹೇಗೆ ಈ ಸಮಾರಂಭಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಮಕ್ಕಳ ಸಾಂಸ್ಕೃತಿಕ ಹಬ್ಬ ಅಂತೇಳಿ. ಹಾಗೆ ಆಗದಿಂದ ನಾನು ಕೂತು ನೋಡ್ತಾ ಇದ್ದೇನೆ, ಶಾಲೆ ಬಹುಶಃ ಇಲ್ಲಿ ಟೀಚರು ಮಾಸ್ಟರ್ ಇಲ್ಲ, ಮಾತಾಜಿಗಳು, ಶ್ರೀಮಾನ್ಗಳು ಹಾಗೂ ಅಣ್ಣ ತಮ್ಮಂದಿರು, ಅಕ್ಕಂದಿರು, ಆ ರೀತಿಯಾಗಿ ನಾವು ಸಂಬಂಧಿಸ್ತಾ ಇದೊಂದು ನಿಜಾರ್ಥದ ಒಂದು ಮಕ್ಕಳ ಹಬ್ಬ. ಹಾಗೆ ಇಲ್ಲಿ ಬರುವಾಗ ನಮಗೆ ಒಂದು ನಮ್ಮ ಮನೆಗೆ ಬಂದಂಥ ಭಾವ. ಕನ್ನಡ ಮಾಧ್ಯಮ ಶಾಲೆ, ಮಾತಾಜಿಯವರು ಹೇಳಿದರು ಎಷ್ಟು ಸಂಕಷ್ಟದಲ್ಲಿ ಈ ಶಾಲೆ ನಡೀತಾ ಇದೆ ಅಂತೇಳುವ ರೀತಿಯಲ್ಲಿ, ಆದರೂ ಸಂತೋಷದಲ್ಲಿ ನಡೆಸ್ತಾ ಇದ್ದೇವೆ. ನಾನು ಕೂಡ ಕನ್ನಡ ಮಾಧ್ಯಮವನ್ನೇ ಕಲಿತು 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತವನು. ಬಹುಶಃ ನನಗೆ ವಿವೇಕಾನಂದ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಒಂದು ಭಾಗ್ಯ ಇರಲಿಲ್ಲ. ಆಗ ನಾವು ಸರ್ಕಾರಿ ಶಾಲೆಯಲ್ಲಿ ಕಲಿತವರು. ಇಲ್ಲಿ ಮಕ್ಕಳ ಸಾಧನೆಗಳನ್ನು ತುಂಬ ಹೇಳಿದರು, ಆದರೆ ನಾನು ಗಮನಿಸಿದ್ದು ಮಕ್ಕಳಲ್ಲಿ ಸಂಸ್ಕಾರವನ್ನು ಕಲಿಸಿದ್ದು. ಬಹುಶಃ ಅದು ಅವರಿಗೆ ರಕ್ತಗತವಾಗಿ ಯಾವುದೇ ಮಕ್ಕಳಿಗೆ ಯಾವುದೇ ಸಂಸ್ಕಾರವನ್ನು ಹೇಳಿಕೊಡುವಂಥ ಒಂದು ಅನಿವಾರ್ಯತೆಯಲ್ಲಿ ಕಾಣೋದಿಲ್ಲ. ಅವರಾಗಿ ಅದನ್ನು ಕಲಿತುಕೊಂಡು ಎಲ್ಲಿವರೆಗೆ ಹೇಳಿದರೆ ಒಂದು ಛಾಯಾಚಿತ್ರಕ್ಕೆ ನಿಲ್ಲುವಾಗ ಕೂಡ ಅವರು ಆ ಶಿಸ್ತನ್ನು ತೋರಿಸಿದ್ದಾರೆ. ಹಾಗೆ ಹೆಮ್ಮೆಯ ಒಂದು ಶಾಲೆ ನಮ್ಮ ಈ ಭಾಗದಲ್ಲಿ ಇದೆ. ಹಾಗೆ ಹೇಳಿದರು, ಕಡಿಮೆ ಮಕ್ಕಳಿಂದ ಆರಂಭ ಮಾಡಿ ಈಗ 600-700ರಷ್ಟು ವಿದ್ಯಾರ್ಥಿಗಳು, ಬಹುಶಃ ಪ್ರತಿ ವರ್ಷ 100-200 ವಿದ್ಯಾರ್ಥಿಗಳಲ್ಲಿ ಹೊರ ಹೋಗುತ್ತಾ ಒಂದು ಭಾರತೀಯ ಸಂಸ್ಕೃತಿಯನ್ನು, ರಾಷ್ಟ್ರೀಯತೆಯನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವಂಥ ದೊಡ್ಡ ಒಂದು ಕೆಲಸವನ್ನು ಮಾಡ್ತಾರೆ. ವೇದಿಕೆ ಮುಂಭಾಗದಲ್ಲಿ ನನ್ನ ಅಧ್ಯಾಪಕರಾದ ಮಜಿ ನಾರಾಯಣ ಭಟ್ ಹಾಗೂ ಸರಸ್ವತಿ ಅಮ್ಮ ಇದ್ದಾರೆ. ಅವರ ಎದುರು ನಾನು ಮೇಲೆ ಕೂತ್ಕೊಳ್ಳಿಕ್ಕೆ ನನಗೆ ಮುಜುಗರ ಆಗ್ತದೆ. ಯಾಕೆಂದರೆ ಆ ಒಂದು ಶಿಸ್ತು ನಮಗೆ ಕನ್ನಡ ಶಾಲೆ ಆಗ ಕಲಿಸಿತ್ತು. ಈಗಲೂ ಕೂಡ ಹಾಗೆ ನಾನು ಕೂಡ ಪದನಿಮಿತ್ತವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಹೈಸ್ಕೂಲ್ನ ಒಂದು ಕಾರ್ಯಾಧ್ಯಕ್ಷನಾಗಿದ್ದೇನೆ. ತುಂಬ ಮಕ್ಕಳಿದ್ದಾರೆ, ಅಲ್ಲಿ 2000 ಹತ್ರ ಮಕ್ಕಳಿದ್ದಾರೆ. ಆದರೆ ಈ ಮಕ್ಕಳಲ್ಲಿ ಇಷ್ಟು ಶಿಸ್ತು ಮತ್ತು ಸಂಸ್ಕಾರವನ್ನು ಕಲಿಸಲಿಕ್ಕೆ ಇವರು ಯಾವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ನನಗೆ ಆಶ್ಚರ್ಯ ಆಗ್ತದೆ. ನಾವು ತುಂಬ ಅಲ್ಲಿ ಪ್ರಯತ್ನ ಪಡ್ತೇವೆ, ಆದರೂ ಮೊದಲಿಗಿಂತ ಉತ್ತಮವಾಗಿದೆ ಅಂತ. ಯಾಕಂದರೆ ವಿವೇಕಾನಂದ ಶಾಲೆಗೆ ಬರ್ತಾ ನಾವಿಲ್ಲಿ ಕೆಲವು ಅಂಶಗಳನ್ನು ನೋಡ್ತಾ ಇರ್ತೇವೆ. ಒಂದು ಉದಾಹರಣೆಗೆ ಚಪ್ಪಲನ್ನು ಹೊರಗಿಟ್ಟು ಬರುವಂಥದ್ದು, ಅದನ್ನು ನಾವು ಸರ್ಕಾರಿ ಶಾಲೆ ಕೊಂಬೆಟ್ಟಿನಲ್ಲಿ ಆರಂಭ ಮಾಡಿದ್ದೇವೆ. ನೀವು ಬಂದು ನೋಡ್ಬೋದು, ಹೈಸ್ಕೂಲ್ ವಿಭಾಗದಲ್ಲಿ ಯಾರು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಯಾರು ಚಪ್ಪಲು ಧರಿಸಿ ಒಳಗೆ ಕ್ಲಾಸ್ ರೂಮಿಗೆ ಹೋಗುವುದಿಲ್ಲ. ಆ ವಿದ್ಯೆ ಹೇಳೋದು ಅದು ಗುರುಕುಲ ಪದ್ಧತಿಯ ರೀತಿಯಲ್ಲೇ ಇರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ. ಹಾಗೆ ಮನುಷ್ಯನಿಗೆ ದೇವಋಣ, ಪಿತೃಋಣ, ಋಷಿಋಣ ಅಂತೇಳಿ 3 ಇರ್ತದಂತೆ. ಅದನ್ನು ತೀರಿಸಲಿಕ್ಕೆ ಆಗೋದಿಲ್ಲ, ತೀರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ದೇವಋಣವನ್ನು ಪೂಜಾದಿ ಇತ್ಯಾದಿ ಕೆಲಸಗಳನ್ನು ಮಾಡ್ತಾ, ಪಿತೃಋಣವನ್ನು ಪಿತೃ ಸೇವೆ ಹಾಗೂ ಮುಂದಕ್ಕೆ ಅವರನ್ನು ನೆನಪು ಮಾಡುವಂಥ ಕೆಲಸಗಳ ಜೊತೆಗೆ, ಹಾಗೆ ಋಷಿಋಣವನ್ನು ಮುಗಿಸಲಿಕ್ಕೆ ಭಾರಿ ಕಷ್ಟ ಇದೆ. ಯಾಕೆ ನಮಗೆ ಕಲಿಸಿದಂಥ ಗುರುಗಳ ಆ ಒಂದು ಋಣ ಅದು ಜೀವಮಾನಕ್ಕೆ ಮುಗಿಯುವಂಥದ್ದಲ್ಲ. ಅದನ್ನು ಹೇಗೆಂದರೆ ನಮಗೆ ಇದ್ದ ವಿದ್ಯೆಯನ್ನು ಮುಂದಿನ ಜನಾಂಗಕ್ಕೆ ಕಲಿಸುವಂಥದ್ದು ಹಾಗೂ ಅವರ ಒಂದು ಆದರ್ಶಗಳಿಗೆ ಬದ್ಧರಾಗಿ ನಡೆಯುವಂಥದ್ದು.
ಅದನ್ನು ನಾವು ಮೈಗೂಡಿಸಿಕೊಂಡಲ್ಲಿ ನಾವು ಸತ್ಪ್ರಜೆ ಆಗ್ತೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಹಾಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಅತ್ಯಂತ ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ಕಾಣ್ತಾ ಇದೆ, ಇನ್ನು ಮುಂದಕ್ಕೂ ಕಾಣಲಿಕ್ಕಿದೆ. ಬಹುಶಃ ಭಾರತೀಯ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಇಂಥ ಶಾಲೆಗಳ ಅಗತ್ಯ ಇದೆ ಅಂತೇಳಿ ಹೇಳ್ತಾ, ಮಳೆ ಬರ್ತದೆ ಅಂತ ನನಗೆ ಭಯ ಇಲ್ಲ. ಯಾಕಂದರೆ ಇಷ್ಟು ಸುಮನಸರ ಒಂದು ಇದಿದೆ, ಏನಿದೆ, ಮಳೆ ಬರಬಾರ್ದು, ಕಾರ್ಯಕ್ರಮ ಚೆಂದ ಆಗಬೇಕು ಅಂತೇಳಿ. ಖಂಡಿತ ಮಳೆ ಬರೋದಿಲ್ಲ, ಹನಿ ಹಾಕಿ ಹೋಗಿದಷ್ಟೇ. ಆದರೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಮಕ್ಕಳ ಸಾಂಸ್ಕೃತಿಕ ಹಬ್ಬ, ಅದಕ್ಕೆ ಹೆಚ್ಚು ಸಮಯ ನಾವು ಕೊಡಬೇಕು. ಹಾಗೆ ನನಗೆ ಕರೆದು ನನಗೆ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ ಅತಿಥಿ ಅಲ್ಲ, ಈ ಒಂದು ಶಾಲೆಯ ಭಾಗವಾಗಿ ಇಲ್ಲಿ ಬಂದಿದ್ದೇನೆ. ಹಾಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೆ ವಂದಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಕಳೆದ 3 ವರ್ಷಗಳಲ್ಲಿ SSLCಯಲ್ಲಿ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಸುಸಮಯ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ನಮ್ಮ ಶಾಲಾ ಶಿಕ್ಷಕಿ ದಾಕ್ಷಾಯಿಣಿ ಮಾತಾಜಿಯವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಶ್ರೀರಾಮ್. 2020ನೇ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದ ವಿದ್ಯಾರ್ಥಿಗಳ ವಿವರ ಈ ರೀತಿ ಇದೆ. ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಪುತ್ತೂರು ನಗರಸಭಾ ಸದಸ್ಯರಾದ ಶ್ರೀ PG ಜಗನ್ನಿವಾಸರಾವ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಪ್ರಣಮ್ಯ 609 ಅಂಕಗಳೊಂದಿಗೆ ತರಗತಿಯಲ್ಲಿ ಪ್ರಥಮ ಸ್ಥಾನ, ತೃತೀಯ ಭಾಷೆ ಕನ್ನಡ ಹಾಗೂ ಸಮಾಜದಲ್ಲಿ 100 ಅಂಕಗಳು ಹಾಗೂ ವಿಜ್ಞಾನದಲ್ಲಿ 99 ಅಂಕಗಳನ್ನು ಪಡೆದಿರುತ್ತಾಳೆ. ಧನ್ಯಶ್ರೀ 608 ಅಂಕಗಳೊಂದಿಗೆ ತರಗತಿಯಲ್ಲಿ ದ್ವಿತೀಯ ಸ್ಥಾನ, ಸಂಸ್ಕೃತದಲ್ಲಿ 125 ಅಂಕಗಳು ಹಾಗೂ ತೃತೀಯ ಭಾಷೆ ಕನ್ನಡದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ. ವಿಷಯವಾರು ಅತ್ಯಧಿಕ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ವಿವರ. ಹೇಮಶ್ರೀ 606 ಅಂಕಗಳು ಹಾಗೂ ಹಿಂದಿ ವಿಷಯದಲ್ಲಿ 100 ಅಂಕಗಳು. ಆದರ್ಶ ಹೆಗಡೆ 605 ಅಂಕ ಹಾಗೂ ತೃತೀಯ ಭಾಷೆ ಕನ್ನಡದಲ್ಲಿ 100 ಅಂಕಗಳು. ಅನಘಾ ಭಟ್ 603 ಹಾಗೂ ಹಿಂದಿ ವಿಷಯದಲ್ಲಿ 100 ಅಂಕಗಳು. ಸಿಂಚನ ತೃತೀಯ ಭಾಷೆ ಕನ್ನಡದಲ್ಲಿ 100 ಅಂಕಗಳು ಹಾಗೂ ಗಣಿತ ವಿಷಯದಲ್ಲಿ 97 ಅಂಕಗಳನ್ನು ಪಡೆದಿರುತ್ತಾಳೆ. ಸಂಜನಾ ಪ್ರಥಮ ಭಾಷೆ ಕನ್ನಡದಲ್ಲಿ 125 ಅಂಕಗಳು ಹಾಗೂ ಹಿಂದಿ ವಿಷಯದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ. ಪೂಜಾ ಶ್ರೀ PA ಹಿಂದಿ ವಿಷಯದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ. ಜಯಪ್ರಕಾಶ್ PS ಹಿಂದಿ ವಿಷಯದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾನೆ. 2021ನೇ ಶೈಕ್ಷಣಿಕ ವರ್ಷದ SSLC ಸಾಧಕರ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ವಿವರ ಇಲ್ಲಿದೆ. ಜಾಹ್ನವಿ ವಿ ಶೆಟ್ಟಿ 614 ಅಂಕಗಳೊಂದಿಗೆ ತರಗತಿಯಲ್ಲಿ ಪ್ರಥಮ ಸ್ಥಾನ, ವಿಜ್ಞಾನ ಮತ್ತು ಸಮಾಜದಲ್ಲಿ 100 ಅಂಕಗಳು. ಪವಿತ್ರ ಭಟ್ಗೆ 608 ಅಂಕಗಳೊಂದಿಗೆ ತರಗತಿಯಲ್ಲಿ ದ್ವಿತೀಯ, ಸಂಸ್ಕೃತದಲ್ಲಿ 120 ಅಂಕ, ತೃತೀಯ ಭಾಷೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾರೆ. ಅನ್ವಿತಾ 603 ಪ್ರಥಮ ಭಾಷೆ ಕನ್ನಡದಲ್ಲಿ 123, ಹಿಂದಿ ಹಾಗೂ ಸಮಾಜದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾರೆ. ಅರ್ಚನಾ PK 603 ಅಂಕಗಳು, ಪ್ರಥಮ ಭಾಷೆ ಕನ್ನಡದಲ್ಲಿ 123, ಇಂಗ್ಲಿಷ್ ಹಾಗೂ ಗಣಿತದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ. ವಿಷಯವಾರು ಅತ್ಯಧಿಕ ಅಂಕಗಳನ್ನು ಪಡೆದುಕೊಂಡ ಮಕ್ಕಳ ವಿವರ. ಸೌಜನ್ಯ DS ಹಿಂದಿ ವಿಷಯದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ. ಸಹನಾ R ತೃತೀಯ ಭಾಷೆ ಕನ್ನಡದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ. ಸುಚಿತಾ KS ಹಿಂದಿ ಭಾಷೆಯಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ.
2ನೇ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳ ವಿವರ. ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪುತ್ತೂರು ಇದರ ನೋಡಲ್ ಅಧಿಕಾರಿಯವರಾದ ಶ್ರೀ ಹರಿಪ್ರಸಾದ್ ಎಂ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಂಹಿತಾ ಶರ್ಮಾ 625ರಲ್ಲಿ 621 ಅಂಕಗಳೊಂದಿಗೆ ತರಗತಿಯಲ್ಲಿ ಪ್ರಥಮ ಸ್ಥಾನ, ಸಂಸ್ಕೃತದಲ್ಲಿ 125, ತೃತೀಯ ಭಾಷೆ ಕನ್ನಡ ಹಾಗೂ ಸಮಾಜದಲ್ಲಿ 100 ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ 98 ಅಂಕಗಳನ್ನು ಪಡೆದಿರುತ್ತಾರೆ. ನಿವೇದಿತಾ ಮಾರ್ಕೋಪೋಲೋ ತೋಟದ 617 ಅಂಕಗಳೊಂದಿಗೆ ತರಗತಿಯಲ್ಲಿ ದ್ವಿತೀಯ ಸ್ಥಾನ, ಸಂಸ್ಕೃತದಲ್ಲಿ 125, ತೃತೀಯ ಭಾಷೆ ಕನ್ನಡ, ಗಣಿತ, ಸಮಾಜದಲ್ಲಿ 100ಕ್ಕೆ 100 ಅಂಕಗಳು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ 98 ಅಂಕಗಳನ್ನು ಪಡೆದಿರುತ್ತಾಳೆ. ಮಿಥುನ್ ವಿಕೆ 615, ಪ್ರಥಮ ಭಾಷೆ ಕನ್ನಡದಲ್ಲಿ 125, ಇಂಗ್ಲಿಷ್ನಲ್ಲಿ 98 ಹಾಗೂ ಹಿಂದಿಯಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾನೆ. ಪ್ರತೀಕ್ಷಾ ಎ 615, ಸಂಸ್ಕೃತದಲ್ಲಿ 125, ಸಮಾಜದಲ್ಲಿ 100 ಹಾಗೂ ಇಂಗ್ಲಿಷ್ನಲ್ಲಿ 98 ಅಂಕಗಳನ್ನು ಪಡೆದಿರುತ್ತಾಳೆ. ಪ್ರಣವ ಎಂ ಭಟ್ 614, ಸಂಸ್ಕೃತದಲ್ಲಿ 125, ಇಂಗ್ಲಿಷ್ನಲ್ಲಿ 98 ಹಾಗೂ ಸಮಾಜದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾನೆ. ಆಕಾಂಕ್ಷ 612, ವಿಜ್ಞಾನ ಹಾಗೂ ಸಮಾಜ ವಿಷಯದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾರೆ. ಸುಮಾ CH 604 ಅಂಕಗಳು, ಸಂಸ್ಕೃತದಲ್ಲಿ 125 ಹಾಗೂ ಸಮಾಜದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾರೆ. ಸ್ವಾತಿ ಬಿ 600 ಅಂಕಗಳು, ಪ್ರಥಮ ಭಾಷೆ ಕನ್ನಡ 125, ವಿಜ್ಞಾನದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾರೆ. ಇನ್ನು ಮುಂದೆ ವಿಷಯವಾರು ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಂಡ ಮಕ್ಕಳ ವಿವರ. ಆಶಾ PS ಪ್ರಥಮ ಭಾಷೆ ಸಂಸ್ಕೃತದಲ್ಲಿ 125 ಅಂಕಗಳು. ಆಶಾ PS. ಶಿವಾನಿ ಕೆ ಪ್ರಥಮ ಭಾಷೆ ಕನ್ನಡದಲ್ಲಿ 125 ಅಂಕಗಳು. ಮಮಿತಾ ರೈ ತೃತೀಯ ಭಾಷೆ ಕನ್ನಡದಲ್ಲಿ 100 ಅಂಕಗಳು. ಪರೀಕ್ಷಿತ್ ಪಿ ಹಿಂದಿ ಭಾಷೆಯಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾನೆ. ಚಂದನಾ ಟಿ ಸಮಾಜ ವಿಷಯದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾನೆ. ಚಂದನಾ ಟಿ. ಗೌತಮಿ ಸಮಾಜದಲ್ಲಿ 100 ಅಂಕಗಳನ್ನು ಪಡೆದಿರುತ್ತಾಳೆ. ಗೌತಮಿ ಈ ಎಲ್ಲ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವುದರ ಮೂಲಕ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಎಲ್ಲ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಮತ್ತು ಈ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಶ್ರೀ ಜಗನ್ನಿವಾಸ ರಾವ್ ಹರಿಪ್ರಸಾದ್ ಇವರಿಗೆ ಧನ್ಯವಾದಗಳು. ಇದೀಗ ಶಕ್ತಿ ವಿದ್ಯಾಸಂಸ್ಥೆಗಳ ಮುಖ್ಯ ಸಲಹೆಗಾರರಾದ ಶ್ರೀ ರಮೇಶ್ ಕೆ ಇವರು ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಈ ಒಂದು ಸಾಂಸ್ಕೃತಿಕ ಸಮನ್ವಯ ಕಾರ್ಯಕ್ರಮದ ಮಕ್ಕಳ ಸಾಂಸ್ಕೃತಿಕ ಹಬ್ಬದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿವೇಕಾನಂದ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ KM ಕೃಷ್ಣ ಭಟ್ಜಿಯವರೇ, ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿರುವಂತಹ ದ್ವಾರಕಾ ಕನ್ಸ್ಟ್ರಕ್ಷನ್ನ ಮಾಲಕರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ ಅವರೇ, ಅದೇ ಥರ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾರ್ಗದರ್ಶನವನ್ನು ಮಾಡಿರುವಂತಹ PG ಜಗನ್ನಿವಾಸ್ ರಾವ್ ಅವರೇ, ಹಿರಿಯ ವಿದ್ಯಾರ್ಥಿಯಾಗಿರುವಂತಹ
ಛಂದಸ್ ಅವರೇ, ಅದೇ ಥರ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರಮೇಶ್ ಚಂದ್ರ ಅವರೇ, ಸಂಚಾಲಕರಾಗಿರುವಂತಹ ವಸಂತ್ ಸುವರ್ಣ ಅವರೇ, ವಿದ್ಯಾರ್ಥಿ ನಾಯಕಿಯಾಗಿರುವಂತಹ ಧಾತ್ರಿ ಆರ್ ರೈ ಅವರೇ, ಧವನ್ ಅವರೇ, ನಮ್ಮ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಂತಹ ಸಂಸ್ಥೆಯ ಮುಖ್ಯೋಪಾಧ್ಯಾಯನಾಗಿರುವಂತಹ ಆಶಾ ಬೆಲ್ಲರೆ ಅವರೇ, ಶ್ರೀಮತಿ ನಳಿನಿ ವಾಗ್ಲೆ ಅವರೇ, ನೆರೆದಿರತಕ್ಕಂಥ ಎಲ್ಲ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳೇ ಹಾಗೂ ವಿದ್ಯಾರ್ಥಿಗಳ ಪೋಷಕರೇ, ಇವತ್ತು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ 1993ರಲ್ಲಿ ಪ್ರಾರಂಭ ಆಗಿ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಪುತ್ತೂರಿನಲ್ಲಿ ಬೆಳೆದಿರುವುದಕ್ಕೆ ನಾನು ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಇಂಗ್ಲಿಷ್ ಮಯವಾಗಿರತಕ್ಕಂಥ ಸಂದರ್ಭದಲ್ಲಿನೂ ಸಾವಿರಾರು ವಿದ್ಯಾರ್ಥಿಗಳನ್ನು ಕನ್ನಡ ಮಾಧ್ಯಮದಲ್ಲಿ ಓದುವಂತೆ ಪ್ರೋತ್ಸಾಹಿಸುತ್ತಿರುವಂಥ ಎಲ್ಲ ಪೋಷಕರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರನು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ. ಕನ್ನಡ ಶಾಲೆಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಕಳೆದ ಅನೇಕ ದಶಕಗಳಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮೂಲಕ ಅತ್ಯಂತ ಸಂಸ್ಕಾರಯುತವಾಗಿರತಕ್ಕಂಥ ಶಿಕ್ಷಣವನ್ನು ನೀಡುವಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಯಶಸ್ವಿಯಾಗಿದೆ ಅಂತದ್ದು ನಾನಾದರೂ ಭಾವಿಸ್ತೇನೆ. ಇವತ್ತು ನಡೆದಿರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಪ್ರತಿಭಾ ಪ್ರದರ್ಶನಗಳಿರ್ಬೋದು, ಅವರ ಶಿಕ್ಷಣದಲ್ಲಿ ಸಾಧಿಸಿರತಕ್ಕಂಥ ಸಾಧನೆಗಳಿರ್ಬೋದು, ಇದೆಲ್ಲವೂ ಒಂದು ಶಿಕ್ಷಣ ಸಂಸ್ಥೆ ತನ್ನ ವರ್ಷದಲ್ಲಿ ಏನು ಸಾಧನೆ ಮಾಡಿದೆ ಅನ್ನುವಂಥದ್ದನ್ನು ಅದು ತೋರಿಸಿಕೊಡುತ್ತೆ. ಕಳೆದ ಅನೇಕ ಹೊತ್ತಿನಿಂದ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದಂಥವರು ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅನ್ನೋದಕ್ಕೆ ನನಗೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ಇವತ್ತು ನಾನು ಓದಿರುವಂಥದ್ದು ಕಾಸರಗೋಡಿನಂಥ ಕನ್ನಡ ಮತ್ತು ಮಲಯಾಳಂನ ಮಧ್ಯೆ ಏನು ಹೋರಾಟಗಳು ನಡೀತಾ ಇದೆ ಅಂಥ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದ ಮೂಲಕ ಬಂದಿರುವಂಥವನು. ಇವತ್ತು ನಾನು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಮೂಲಕ ಇವತ್ತು ಸಾಮಾಜಿಕವಾಗಿ ಅಲ್ಲಿ ಶಿಕ್ಷಣವನ್ನು ಪಡೆದು ಸಾಮಾಜಿಕವಾಗಿ ತೊಡಗಿಸ್ಕೊಂಡಿದ್ದೇನೆ. ನನ್ನ ವೇದಿಕೆ ಮುಂಭಾಗದಲ್ಲಿರುವಂಥ ಗುರುಗಳಾಗಿರುವಂಥ VG ಭಟ್ ಸರ್ ಅವರಿದ್ದಾರೆ, ರವೀಂದ್ರ ರೈಗಳಿದ್ದಾರೆ. ಈ ಥರ ಅನೇಕರ ಮಾರ್ಗದರ್ಶನದ ಮೂಲಕ ಇವತ್ತು ಸಮಾಜದಲ್ಲಿ ಗುರುತಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸಾಮಾಜಿಕವಾಗಿರತಕ್ಕಂಥ ಒಂದು ವಿದ್ಯಾರ್ಥಿ ಸಂಘಟನೆಯ ಮೂಲಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡುವಂಥ ಶಕ್ತಿಯನ್ನು ಈ ಕೇಂದ್ರ ಕೊಟ್ಟಿದೆ. ಆ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂಥ ಪ್ರೇರಣೆಯನ್ನು ಈ ಕನ್ನಡ ಮಾಧ್ಯಮದ ಮೂಲಕನೇ ಬಂದು ಸಿಕ್ಕಿದೆ. ಅಷ್ಟು ಮಾತ್ರವಲ್ಲ, ಈ ಥರದ ಶಿಕ್ಷಣ ಏನು ಮಾಧ್ಯಮ ಇದೆ, ಕನ್ನಡ ಮಾಧ್ಯಮ ಇದೆ, ಇಲ್ಲಿ ಅನೇಕ ಸಂಸ್ಕಾರಯುತವಾಗಿರತಕ್ಕಂಥ ಸಂಸ್ಕಾರವನ್ನು ಕಲಿಸಿಕೊಡುವಂಥ ಕೆಲಸವನ್ನು ಅನೇಕ ದಶಕಗಳಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡ್ತಾ ಬರ್ತಾ ಇದೆ. ಇವತ್ತು ಇಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ವಿದ್ಯಾಭಾರತಿಯ ಮೂಲಕ ಪಡೆದಿರತಕ್ಕಂಥ ಏನು ಸಂಸ್ಕಾರ ಇದೆ ಅದನ್ನು ಯಾವ ಕ್ಷೇತ್ರದಲ್ಲಿ ಹೋದ್ರೂ ತನ್ನ ಪ್ರಾಮಾಣಿಕತೆಯನ್ನು ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆ ಒಳಗಡೆ ಈಗಾಗಲೇ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ಜಾರಿಗೆ ಬರ್ತಾ ಇದೆ. ಇನ್ನಷ್ಟು ಮಾತೃಭಾಷೆಗೆ ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ನಮಗೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಇದು ಸಾಧ್ಯತೆ ಇದೆ. ನಾಡಿದ್ದು
ಬುನಾದಿ ಶಿಕ್ಷಣದ ಮೂಲಕ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯ ಸರ್ಕಾರ ಜಾರಿಗೆ ತರಲಿಕ್ಕಿದೆ. ಆ ಹಿನ್ನೆಲೆ ಒಳಗಡೆ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚು ಹೆಚ್ಚು ಓದಿಸುವಂಥ ಕೆಲಸಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇತ್ತೀಚೆಗೆ ಮಂಗಳೂರಿನಲ್ಲಿ ಕನ್ನಡ ಶಾಲಾ ಮಕ್ಕಳ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿಯ ಸಾವಿರಾರು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ತಮ್ಮ ಪ್ರತಿಭೆಯ ಪ್ರದರ್ಶನವನ್ನು ಮಾಡಿದ್ರು. ಜಿಲ್ಲೆಯ ಸಾವಿರಾರು 20,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಆತ್ಮ ಸ್ಥೈರ್ಯವನ್ನು ವೃದ್ಧಿ ಮಾಡುವಂಥ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೆ ಆ ಹಿನ್ನೆಲೆ ಒಳಗಡೆ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿರತಕ್ಕಂಥ ಪೋಷಕರು ಇದರಲ್ಲಿ ಯಾವುದೇ ನಿರಾಸಕ್ತಿಯನ್ನು ಹೊಂದಬಾರ್ದು. ಇವತ್ತಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿಗಳು ಪ್ರಾಮಾಣಿಕತೆಯನ್ನು ಮತ್ತು ಸಂಸ್ಕಾರವನ್ನು ಸಮಾಜದಲ್ಲಿ ಬಿತ್ತುವಂಥ ಕೆಲಸವನ್ನು ಮಾಡಿದರೆ ಆ ಕಾರ್ಯವು ಈ ಸಂಸ್ಥೆಯಲ್ಲಿನೂ ಮುಂದಿನ ದಿನಗಳಲ್ಲಿ ಪಡೆಯುವಂತಾಗಲಿ. ಇಲ್ಲಿಂದ ಹೊರಗಡೆ ಹೋಗಿರುವಂಥ ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಪ್ರಗತಿಯನ್ನು ತರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿ, ರಾಷ್ಟ್ರೀಯ ಚಿಂತನೆಯ ಕೆಲಸವನ್ನು ಮಾಡುವಂತಾಗಲಿ ಅನ್ನುವಂಥ ಶುಭವನ್ನು ಹಾರೈಸುತ್ತಾ ಇಲ್ಲಿ ಈ ವರ್ಷ SSLCಯನ್ನು ಮುಗಿಸ್ಕೊಂಡು ಹೋಗುವಂಥ ವಿದ್ಯಾರ್ಥಿಗಳಿಗೆ ಹಾಗೂ ಇನ್ನು ಮುಂದೆ ಈ ವಿದ್ಯಾಸಂಸ್ಥೆಯಲ್ಲಿ ಸೇರಿಸಲಿಕ್ಕೆ ವಿದ್ಯಾರ್ಥಿಗಳನ್ನು ಸೇರಿಸಲಿಕ್ಕೆ ಆಸಕ್ತಿ ಇರುವಂಥವರಿಗೆ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂಸ್ಥೆ ಬೆಳೆಯಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇದೀಗ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಇದನ್ನು ಮುನ್ನಡೆಸಬೇಕಾಗಿ ಶ್ರೀಮತಿ ಗೀತಾ ಮಾತಾಜಿಯವರಲ್ಲಿ ವಿನಂತಿ. ಜೈ ಶ್ರೀರಾಮ್. ಸಾಧಕರ ವಿವೇಕಪೂರ್ಣವಾದ ಪರಿಶ್ರಮದಿಂದ ಶ್ರೇಷ್ಠ ಸಾಧನೆಗಳು ಹೊರಹೊಮ್ಮುತ್ತದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಶಾಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಪ್ರತಿಭೆ ತೋರಿದಂತಹ ವಿದ್ಯಾರ್ಥಿಗಳನ್ನು ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಈ ವಿಶೇಷ ಪ್ರತಿಭೆಗಳನ್ನು ವೇದಿಕೆಗೆ ಕರೆಯುತ್ತಿದ್ದಂತೆ ಅವರ ಪೋಷಕರು ಅವರೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣ ಭಟ್ ಕೊಂಕೋಡಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉಳಿದವರು ಅವರೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಅವನಿ, ಶ್ರೀಯುತ ಗಂಗಾಧರ ಬೆಳ್ಳಾರೆ ಮತ್ತು ಶ್ರೀಮತಿ ಆಶಾ ಬೆಳ್ಳಾರೆಯವರ ಸುಪುತ್ರಿಯಾದ ಈಕೆ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಕಲಾಕ್ಷೇತ್ರಗಳಲ್ಲಿಯೂ ಮಿಂಚುತ್ತಿರುವಂತಹ ವಿಶೇಷ ಪ್ರತಿಭೆ ಎಂದು ಹೇಳಲು ಸಂತೋಷವಾಗುತ್ತದೆ. ಇದೀಗ ಅವಳ ಮಾವ ಮತ್ತು ಅತ್ತೆ ಶ್ರೀಯುತ ಮಹೇಶ್ ಮತ್ತು ಉಷಾ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇವಳು ವಿದ್ಯಾಭಾರತಿ ಕರ್ನಾಟಕ ವತಿಯಿಂದ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಹಾಗೆಯೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿಯೂ ವಿಭಾಗೀಯ ಮಟ್ಟದಲ್ಲಿ ಭಾಗವಹಿಸಿರುತ್ತಾಳೆ. ಪ್ರತಿಭಾ ಕಾರಂಜಿಯಲ್ಲಿ ತಾಲೂಕು ಮಟ್ಟದ ಭರತನಾಟ್ಯ ಹಾಗೂ ಜನಪದ ನೃತ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಕರ್ನಾಟಕ ರಾಜ್ಯ ಬಾಲಭವನ ಸೊಸೈಟಿ ನಡೆಸಿದ ಚಿತ್ರಕಲೆಯಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದ ಇವಳು ಚಿತ್ರಕಲೆಯಲ್ಲಿ ಪಳಗಿದ ಪ್ರತಿಭೆ. ಅಲ್ಲದೆ ವಿವಿಧ ಅಂತರ್ಶಾಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಂತಹ ಈಕೆ ಇನ್ನೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆಯುವಂತಾಗಲಿ ಎಂದು ಶುಭ ಹಾರೈಸುತ್ತಿದ್ದೇನೆ. ಹಾಗೆಯೇ ಅಗಮ್ಯ, ಈಕೆ ಶ್ರೀಯುತ ಗಣೇಶ್ ಆಚಾರ್ಯ ಮತ್ತು ಶ್ರೀಮತಿ ಮಂಜುಳಾ ಇವರ ಹೆಮ್ಮೆಯ ಸುಪುತ್ರಿಯಾಗಿದ್ದಾಳೆ. ಈಕೆಯು ನೃತ್ಯ, ಸಂಗೀತ, ಚಿತ್ರಕಲೆಗಳಂತಹ ಲಲಿತ ಕಲೆಗಳಲ್ಲಿಯೂ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿಯೂ ಮಿಂಚುತ್ತಿರುವಂತಹ ಹೆಮ್ಮೆಯ ಪ್ರತಿಭೆ. ಶಿವಮೊಗ್ಗದ ರವಿವರ್ಮ ಚಿತ್ರಶಾಲೆಯ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಶಕ್ತಿ ಕಾಲೇಜು ಮಂಗಳೂರು ಇಲ್ಲಿ ನಡೆಸಿದ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ, ಮತದಾರರ ದಿನದ ಜಾಗೃತಿಯ ಜಿಲ್ಲಾ ಮಟ್ಟದ ಚಿತ್ರಕಲೆಯಲ್ಲಿ ಪ್ರಥಮ, ವಿಜಯವಾಣಿ, ಉದಯವಾಣಿ, ಪ್ರತಿಭಾ ಕಾರಂಜಿ, ಗಣೇಶೋತ್ಸವ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಾಳೆ. ಪ್ರತಿಭಾ ಕಾರಂಜಿಯ ಕವಾಲಿ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ, ವಿದ್ಯಾಭಾರತಿ ಕರ್ನಾಟಕದ ವಿಜ್ಞಾನ ರಸಪ್ರಶ್ನೆ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ. ಈ ರೀತಿ ಹಲವು ಪ್ರಶಸ್ತಿಗಳನ್ನು ಪಡೆದಂತಹ ಅಗಮ್ಯನಿಗೆ ಅವಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಕೆಗಳು.
ಮಾಳವಿಕಾ ಬಿ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರ್ತಿಯಾದಂತಹ ಇವಳು ಶ್ರೀಯುತ ಬಾಲಕೃಷ್ಣ ರೈ ಮತ್ತು ಶ್ರೀಮತಿ ಗಾಯತ್ರಿ ದಂಪತಿಯ ಸುಪುತ್ರಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ವತಿಯಿಂದ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿ ತಾಲೂಕು, ಜಿಲ್ಲೆ, ವಿಭಾಗೀಯ, ರಾಜ್ಯ ಮಟ್ಟದಲ್ಲಿ ಬೆಸ್ಟ್ ರೈಡರ್ ಆಗಿ ಪ್ರಶಸ್ತಿ ಪಡೆದುಕೊಂಡು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ವಿದ್ಯಾಭಾರತಿ ಕರ್ನಾಟಕ ವತಿಯಿಂದ ಛತ್ತೀಸ್ಗಢದಲ್ಲಿ ನಡೆಸಲಾದಂತಹ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಅಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು STFIಗೆ ಆಯ್ಕೆಯಾಗಿರುತ್ತಾಳೆ. ಇದೀಗ ಕಬಡ್ಡಿ ಅಸೋಸಿಯೇಷನ್ನ ವತಿಯಿಂದ ನಡೆಯುವಂತಹ ಜಿಲ್ಲಾ ತಂಡದಲ್ಲಿ ತರಬೇತಿಯನ್ನ ಪಡೆದು ನಿನ್ನೆ ಮತ್ತು ಇವತ್ತು ಹೆಬ್ರಿಯಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿದ್ದು, ಇದೀಗ ಅವಳ ಅನುಪಸ್ಥಿತಿಯಲ್ಲಿ ಪೋಷಕರು ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇರುವಂತದ್ದು. ಇವಳ ವಿನಯ, ಸಜ್ಜನಿಕೆಯ, ವ್ಯಕ್ತಿತ್ವದ ಉಜ್ವಲ ಕ್ರೀಡಾ ಭವಿಷ್ಯಕ್ಕೆ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೇನೆ. ಧಾತ್ರಿ ಆರ್ ರೈ, ಶ್ರೀಯುತ ರವೀಂದ್ರ ಪಿ ರೈ ಮತ್ತು ಶ್ರೀಮತಿ ಉಷಾ ರವೀಂದ್ರ ಇವರ ಸುಪುತ್ರಿ. ವಿಶಿಷ್ಟವಾದ ಕಂಠಸಿರಿಯನ್ನ ಹೊಂದಿರುವಂತಹ ಈಕೆ ಕಾರ್ಯಕ್ರಮದ ನಿರೂಪಕಿಯಾಗಿ ಮಿಂಚುತ್ತಿರುವಂತಹ ಪ್ರತಿಭೆ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವಂತಹ ಧಾತ್ರಿ ಆರ್ ರೈ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಜಾನಪದ ನೃತ್ಯದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಹಾಗೂ ಭಾಷಣ ಸ್ಪರ್ಧೆಯಲ್ಲಿಯೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಸ್ವಚ್ಛ ಭಾರತ ಸರ್ವೇಕ್ಷಣ 2023 ಟಾಯ್ ಕಥನ್ ಜಿಲ್ಲಾ ಮಟ್ಟದ ವಿಜ್ಞಾನ ಮಾದರಿ ತಯಾರಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಹಲವು ವಿದ್ಯಾಸಂಸ್ಥೆಗಳು ನಡೆಸಿದಂತಹ ಸ್ಪರ್ಧೆಗಳಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಅಲ್ಲದೆ ರೇಡಿಯೋ ಪಾಂಚಜನ್ಯ ನಡೆಸಿದಂತಹ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಈ ಯುವ ಪ್ರತಿಭೆಗೆ ನಮ್ಮೆಲ್ಲರ ಪ್ರೀತಿ ತುಂಬಿದ ಶುಭ ಹಾರೈಕೆಗಳು. ಕೃಷ್ಣ, ಶ್ರೀಯುತ ಗಣೇಶ್ ಯಲ್ಲಪ್ಪ ಗೊಲ್ಲರ ಮತ್ತು ಶ್ರೀಮತಿ ಲಕ್ಷ್ಮಿ ದಂಪತಿಯ ಸುಪುತ್ರ. ಪ್ರಸಕ್ತ ಸಾಲಿನಲ್ಲಿ ಅಥ್ಲೆಟಿಕ್ ವಿಭಾಗದಲ್ಲಿ ಉತ್ತಮ ಕ್ರೀಡಾಪಟುವಾಗಿ ಎಲ್ಲರ ಗಮನವನ್ನು ಸೆಳೆಯುತ್ತಿರುವಂತಹ ವಿಶೇಷ ಪ್ರತಿಭೆ ಕೃಷ್ಣ. ಇವನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಡೆಸಿದ ತಾಲೂಕು ಮಟ್ಟದ ಚಕ್ರ ಎಸೆತ, ಹ್ಯಾಮರ್ ಥ್ರೋ, ಗುಂಡೆಸೆತ ಈ ಸ್ಪರ್ಧೆಗಳಲ್ಲಿ ವೈಯಕ್ತಿಕ ಚಾಂಪಿಯನ್ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ ಹಾಗೂ ಚಕ್ರ ಎಸೆತದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಅಲ್ಲದೆ ನಮ್ಮ ಶಾಲಾ ಕಬಡ್ಡಿ ತಂಡದ ಸಕ್ರಿಯ ಆಟಗಾರನಾದ ಇವನು ವಿವಿಧ ಸಂಘ ಸಂಸ್ಥೆಗಳು ನಡೆಸುವಂತಹ ಕಬಡ್ಡಿ ಪಂದ್ಯಾಟದಲ್ಲಿ ಸ್ಪರ್ಧಿಸಿ ವೈಯಕ್ತಿಕ ಚಾಂಪಿಯನ್ ಆಗಿಯೂ ಹೊರಹೊಮ್ಮುತ್ತಿದ್ದಾನೆ. ಇಂತಹ ವಿಶೇಷ ಪ್ರತಿಭೆ ಕೃಷ್ಣನು ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಸಾಧನೆಯನ್ನ ತೋರುವಂತಾಗಲಿ ಎಂದು ಹಾರೈಸುತ್ತಿದ್ದೇನೆ. ತನ್ಮಯ್ ಕೃಷ್ಣ, ಶ್ರೀಯುತ ಗೋಪಾಲಕೃಷ್ಣ ಎನ್ ಹಾಗೂ ಶ್ರೀಮತಿ ಸ್ವಪ್ನ ಎಸ್ ದಂಪತಿಯ ಸುಪುತ್ರ. ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಯನ್ನ ಪ್ರದರ್ಶಿಸಿ ಎಲ್ಲರ ಹೆಮ್ಮೆಗೆ ಪಾತ್ರನಾಗಿದ್ದಾನೆ. ಇವನು ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ಹುಣಸೂರಿನಲ್ಲಿ ನಡೆದಂತಹ ಪ್ರಾಂತ ಮಟ್ಟದ ಜ್ಞಾನ ವಿಜ್ಞಾನ ಮೇಳದಲ್ಲಿ ಸೆನ್ಸಾರ್ ಆಧಾರಿತ ಮಾದರಿ ತಯಾರಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಹೈದರಾಬಾದ್ನಲ್ಲಿ ನಡೆದ ಕ್ಷೇತ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ವಿದ್ಯಾಭಾರತಿ ಕರ್ನಾಟಕ ವತಿಯಿಂದ ಆಯೋಜಿಸಿರುವಂತಹ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲೂ ಭಾಗವಹಿಸಿರುತ್ತಾನೆ. ಅಲ್ಲದೆ ವಿವಿಧ ಶಾಲಾ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜ್ಞಾನ ಮಾದರಿ ತಯಾರಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ವ್ಯಕ್ತಿಭಾವ ಚಿತ್ರಣದ ಪೆನ್ಸಿಲ್ ಶೇಡ್ ಚಿತ್ರರಚನೆಯಲ್ಲಿ ಈತನದು ಪಳಗಿದ ಹಸ್ತ. ಈ ಎಲ್ಲ ಸಾಧನೆಗಳು ಇನ್ನು ಎಲ್ಲ ರಂಗಗಳಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರೇರಣೆಯಾಗಲಿ ಎಂದು ಹಾರೈಸುತ್ತೇನೆ. ತ್ರಿಷಾ, ಶ್ರೀಯುತ ರವೀಂದ್ರ ಸುವರ್ಣ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಅವರ ಸುಪುತ್ರಿಯಾದಂತಹ ತ್ರಿಷಾ ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚುತ್ತಿರುವಂತಹ ಪ್ರತಿಭೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಇವಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ವತಿಯಿಂದ ನಡೆಸಿದಂತಹ ಕಬಡ್ಡಿ ಪಂದ್ಯಾಟದಲ್ಲಿ ತಾಲೂಕು, ಜಿಲ್ಲೆ, ವಿಭಾಗೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಅಲ್ಲದೆ ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ಛತ್ತೀಸ್ಗಢದಲ್ಲಿ ನಡೆಸಲಾದಂತಹ ಕಬಡ್ಡಿ ಪಂದ್ಯಾಟದಲ್ಲೂ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು STFIಗೆ ಆಯ್ಕೆಯಾಗಿರುತ್ತಾಳೆ. ಇವಳ ಈ ಪ್ರತಿಭೆಯು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಾಧನೆಯನ್ನು ತೋರುವಂತಾಗಲಿ ಎಂಬುದು ನಮ್ಮೆಲ್ಲರ ಪ್ರೀತಿಪೂರ್ವಕ ಆಶೆ. ಶ್ರೀಶಾ ನಿಡ್ವಣ್ಣಾಯ, ಶ್ರೀಯುತ ರಾಮ್ ಗೋಪಾಲ್ ನೂಜಾಜೆ ಮತ್ತು ಶ್ರೀಮತಿ ಪೂರ್ಣಿಮಾ ನಿಡ್ವಣ್ಣಾಯ ಇವರ ಸುಪುತ್ರ. ಚಿತ್ರಕಲೆಯಲ್ಲಿ ವಿಶೇಷ ಪರಿಣತಿಯನ್ನ ಹೊಂದಿರುವಂತಹ ಶ್ರೀಶ ನಿಡ್ವಣ್ಣಾಯ ಶೈಕ್ಷಣಿಕವಾಗಿಯೂ ಪ್ರತಿಭಾವಂತ ವಿದ್ಯಾರ್ಥಿ. ಇವನು ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ನಡೆಸಿದಂತಹ ಜ್ಞಾನ ವಿಜ್ಞಾನ ಮೇಳದ ವಿಜ್ಞಾನ ರಸಪ್ರಶ್ನೆ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾನೆ. ಪ್ರತಿಭಾ ಕಾರಂಜಿಯ ಧಾರ್ಮಿಕ ಪಠಣ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ವಿವಿಧ ವಿದ್ಯಾಸಂಸ್ಥೆಯವರು ನಡೆಸಿದಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾನೆ. ಶ್ರೀಶ ನಿಡ್ವಣ್ಣಾಯ, ನಿನ್ನ ಉಜ್ವಲ ಭವಿಷ್ಯಕ್ಕೆ ಪ್ರೀತಿಯ ಶುಭ ಹಾರೈಕೆಗಳು.
ಮುಂದಕ್ಕೆ ಯತೀಕ್ಷಾ, ಶ್ರೀಯುತ ಜಗನ್ನಾಥ್ ರೈ ಮತ್ತು ಶ್ರೀಮತಿ ಶಾಲಿನಿ ಜೆ ರೈ ಅವರ ಸುಪುತ್ರಿ. ಇವಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ವತಿಯಿಂದ ನಡೆಸಿದ ಕಬಡ್ಡಿ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ಛತ್ತೀಸ್ಗಢದಲ್ಲಿ ನಡೆಸಲಾದಂತಹ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಇವಳು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಾಧನೆಯನ್ನು ತೋರುವಂತಾಗಲಿ ಎಂಬುದು ನಮ್ಮೆಲ್ಲರ ಮನದಾಳದ ಮಾತುಗಳು. ಸಿಂಚನಾ ಬಿ, ಶ್ರೀಯುತ ನಿತ್ಯಾನಂದ ಬಿ ಮತ್ತು ನಮಿತಾ ಕೆ ಇವರ ಸುಪುತ್ರಿ. ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿಯೂ ಸಾಧನೆ ತೋರುತ್ತಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದಾಳೆ. ಇವಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಡೆಸಿದ ತಾಲೂಕು ಮಟ್ಟದ ಹ್ಯಾಮರ್ ಥ್ರೋತ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ತಾಲೂಕು ಮಟ್ಟದಲ್ಲಿ ಚಕ್ರ ಎಸೆತದಲ್ಲೂ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಪ್ರತಿಭಾ ಕಾರಂಜಿಯ ಸಂಸ್ಕೃತ ಭಾಷಣದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಈ ಎಲ್ಲ ಸಾಧನೆಗಳ ಜೊತೆಗೆ ಕಲಾಕ್ಷೇತ್ರವಾದ ನೃತ್ಯ, ಹಾಡಿನಲ್ಲಿಯೂ ಕೂಡ ವಿಶೇಷ ಅಭಿವೃದ್ಧಿ ಹೊಂದಿರುವಂತಹ ಸಿಂಚನ ಮುಂದೆಯೂ ಉತ್ತಮ ಸಾಧನೆಯನ್ನು ತೋರುವಂತಾಗಲಿ ಎಂದು ಶುಭ ಹಾರೈಸುತ್ತಿದ್ದೇವೆ. ಶ್ರಾವ್ಯ ಎನ್ ವಿ, ಶ್ರೀಯುತ ಕೆ ವಸಂತ ಸುವರ್ಣ ಮತ್ತು ಶ್ರೀಮತಿ ಲತಾ ಇವರ ಸುಪುತ್ರಿ. ಇವಳು ಶೈಕ್ಷಣಿಕ ಹಾಗೂ ಲಲಿತ ಕಲಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತಾ ಎಲ್ಲರ ಗಮನವನ್ನು ಸೆಳೆಯುತ್ತಿರುವಂತಹ ಪ್ರತಿಭಾ ಕಾರಂಜಿಯ ಜನಪದ ನೃತ್ಯದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಶಾಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಆವೆ ಮಣ್ಣಿನಿಂದ ಆಕೃತಿ ರಚನೆಯಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಇವಳಿಗೆ ಇನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆಯನ್ನು ಪ್ರದರ್ಶಿಸುವಂತಾಗಲಿ ಎಂಬ ಶುಭ ಹಾರೈಕೆ ನಮ್ಮದು. ಚಿನ್ಮಯ ಮಜಿ, ಶ್ರೀಯುತ ಸುಹಾಸ್ ಮಜಿ ಮತ್ತು ಡಾಕ್ಟರ್ ಆಶಾ ಇವರ ಸುಪುತ್ರ. ಶೈಕ್ಷಣಿಕ, ಸಂಗೀತ ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ ಈತನದು ವಿಜ್ಞಾನ ಮಾದರಿ ತಯಾರಿಯಲ್ಲಿ ಎತ್ತಿದ ಕೈ. ಇವನು ಈ ಹಿಂದೆ ವಿದ್ಯಾಭಾರತಿ ಕರ್ನಾಟಕ ಇದರ ವತಿಯಿಂದ ನಡೆಸಲಾದಂತಹ ರಾಜ್ಯ ಮಟ್ಟದ ವಿಜ್ಞಾನ ಪ್ರದರ್ಶನ ಅನ್ವೇಷಣೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಡ್ರೀಮ್ಸ್ ಹಾಗೂ ಫಿಲೋಮಿನಾ ಕಾಲೇಜಿನಲ್ಲಿ ನಡೆಸಿದಂತಹ ಅಂತರ್ಶಾಲಾ ಮಟ್ಟದ ವಿಜ್ಞಾನ ಮಾದರಿ ತಯಾರಿಯಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. ಹಾಗೆಯೇ ಪ್ರತಿಭಾ ಕಾರಂಜಿಯ ಗಜಲ್ ಹಾಡುಗಾರಿಕೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಇವನ ಮುಂದಿನ ಭವಿಷ್ಯಕ್ಕೆ ಮನ ತುಂಬಿದ ಶುಭ ಹಾರೈಕೆಗಳು. ಇದೀಗ ಈ ಎಲ್ಲ ಸಾಧಕರನ್ನ ಗೌರವಿಸಬೇಕಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಕೃಷ್ಣ ಭಟ್ ಕೊಂಕೋಡಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಉಳಿದವರು ಸಹಕರಿಸಬೇಕಾಗಿ ವಿನಂತಿ.
ಸಾಧಕ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಪೋಷಕರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ಈ ಎಲ್ಲ ಸಾಧಕರಿಗೆ ಅಭಿಮಾನಿಗಳಾದ ತಾವೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಅಭಿನಂದನೆ ಸಲ್ಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಸರ್. ಕಠಿಣ ಪರಿಶ್ರಮ ಮತ್ತು ದೃಢ ನಿಷ್ಠೆ ಇವುಗಳನ್ನು ನಿರಂತರ ಪಾಲಿಸಿದರೆ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ನಿದರ್ಶನ ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಚಂದನ್. ಇದೀಗ ಡಾಕ್ಟರ್ ಚಂದನ್ ತನ್ನ ಹಿತನುಡಿಗಳೊಂದಿಗೆ. ಇದೀಗ ಡಾಕ್ಟರ್ ಚಂದನ್ ತನ್ನ ಹಿತನುಡಿಗಳೊಂದಿಗೆ. ಎಲ್ರಿಗೂ ಜೈ ಶ್ರೀರಾಮ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನನ್ನ ಪ್ರೀತಿಯ ಶಾಲೆಯ ಶಿಕ್ಷಕರೇ, ನೆರೆದಿರುವ ಪೋಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಶಾಲೆಯ ವಿದ್ಯಾರ್ಥಿ ಅಂತೇಳಿ ನನಗೆ ತುಂಬ ಹೆಮ್ಮೆ. ನಾನು ಮೊನ್ನೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಹೀಗೆ ಶಾಲೆಗೆ 9 ಗಂಟೆ ಸೈಕಲ್ ಬರ್ತಿರೋದು, ಆಮೇಲೆ ಅರ್ಧ ಗಂಟೆ ಪ್ರಾರ್ಥನೆ ಇರ್ತಿತ್ತು, ಎಲ್ಲರೂ ಸೇರಿ ಹೇಳ್ತಿರೋದು, ಆಮೇಲೆ PT ಪೀರಿಯಡ್ ಕಾಯೋದು, ವಾರ್ಷಿಕೋತ್ಸವ ಸಮಯದ ಎಲ್ಲ ಪೀರಿಯಡ್ ಕ್ಯಾನ್ಸಲ್ ಆಗೋದು, ಇದೆಲ್ಲ ಖುಷಿ ನೆನ್ಪು ಮಾಡ್ತಾ ಖುಷಿ ಪಡ್ತಾ ಇದ್ವಿ. ಈಗ ವಾರ್ಷಿಕೋತ್ಸವ ಸಂಭ್ರಮ ಸಡಗ ನೋಡುವಾಗ ಮತ್ತೆ ಶಾಲೆ ಹೋಗಬೇಕು ಅಂತ ಆಗ್ತಾ ಉಂಟು. ನಾನು 7ನೇ ತರಗತಿ 8ನೇ ತರಗತಿ ಹೋಗಬೇಕಾದ್ರೆ ಹೆಚ್ಚಿನವರು ಇಂಗ್ಲೀಷ್ ಮೀಡಿಯಮಿಗೆ ಹೋದರು. ಆವಾಗ ನನಗೆ ಅನಿಸ್ತು, ನಾನು ಹೋಗಬೇಕಿತ್ತ, ನಾನೇ ತಪ್ಪು ಮಾಡಿದ್ನಾ ಅಂತ. ಈಗ ಹಿಂತಿರುಗಿ ನೋಡಿದರೆ ನಾನು ಅದನ್ನು ನನ್ನ ಪೋಷಕರು, ನನ್ನ ಶಿಕ್ಷಕರು ಮಾಡಿರೋ ಒಂದು ಉತ್ತಮ ನಿರ್ಧಾರ ಅಂತ ಹೇಳ್ಬೋದು. ಮಾತೃಭಾಷೆ ಶಿಕ್ಷಣ ಅಂತಂದು ಹೇಳೋದೊಂದು ತುಂಬ ಚರ್ಚೆಯಲ್ಲಿರೋ ವಿಷಯ. ನಾನು ಕನ್ನಡ ಮೀಡಿಯಮ್ ಓದಿದ್ದು ನನಗೆ ಏನು ಕಷ್ಟ ಅಂತ ಆಗಲಿಲ್ಲ. ನಂಗೆ ಅದು ಈಗಲೂ ಹೆಲ್ಪ್ ಆಗಿದೆ ಹೊರತು ತೊಡಕಾಗಲಿಲ್ಲ. ಯಾಕಂದರೆ ಒಬ್ಬ ಡಾಕ್ಟರ್ ಒಂದು ರೋಗಿಗೆ ರೋಗದ ಬಗ್ಗೆ ಹೇಳಬೇಕು ಅಂತಾದರೆ ಅದು ಆ ರೋಗಿಯ ಭಾಷೆಯಲ್ಲಿ ಹೇಳಬೇಕಾಗಿದೆ ಹೊರತು ಡಾಕ್ಟರ್ ಭಾಷೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ಮಾತೃಭಾಷೆಯಲ್ಲಿ ಹೇಳಿದ ವಿಷಯ ಸುಲಭವಾಗಿ ಅರ್ಥ ಆಗ್ತದೆ. ಇದು ಹುಟ್ಟಿನಿಂದಲೂ ಹೀಗೆ. ಅಂದರೆ ಒಂದು 6 ತಿಂಗಳ ಮಗು, ಪುತ್ತೂರಲ್ಲಿ ಹುಟ್ಟಿದ 6 ತಿಂಗಳ ಮಗು ಅಪ್ಪ ಅಮ್ಮ ಅಂತ ಹೇಳ್ತದಂತೆ. ಡೆಲ್ಲಿಯಲ್ಲಿ ನಾನಿ ಅಂತ ಹೇಳ್ತದೆ. ಅದೇ ಅಮೇರಿಕಾದಲ್ಲಿ ಮಾಮ್ ಡ್ಯಾಡ್ ಅಂತ ಹೇಳ್ತದೆ. ಅದು ಯಾಕೆ? ಯಾಕಂದರೆ ಅದು ತನ್ನ ಸುತ್ತಮುತ್ತಲಿನ ಭಾಷೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ತದೆ. ಅದೇ ರೀತಿ ನಮ್ಮ ಶಿಕ್ಷಣ ಅದೇ ಭಾಷೆಯಲ್ಲಿ ಆದರೆ ನಮಗೆ ಅರ್ಥ ಮಾಡಲಿಕ್ಕೆ ಸುಲಭ ಆಗ್ತದೆ, ಒಂದು ಗ್ರಹಿಕೆ ಸಾಮರ್ಥ್ಯ ಹೆಚ್ಚುತ್ತದೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಾರೆ, ಒಂದು ಕಾಂತಾರ ಸಿನಿಮಾ ನೋಡಿರ್ಬೋದು ಎಲ್ಲರೂ. ಅದು ನಮ್ಮ ತುಳುನಾಡಿನ ಸಂಸ್ಕೃತಿ ಮೇಲೆ, ಆಚಾರ ವಿಚಾರ ಸಂಪ್ರದಾಯ ಮೇಲೆ ಮಾಡಿರೋ ಒಂದು ಸಿನಿಮಾ. ಅದಕ್ಕೆ ಒಂದು ಥಿಯೇಟ್ರಿಂದ ಹೊರ ಬರುವಾಗ ಆ ದೈವನರ್ತನೆ, ಆ ಕಂಬಳ ನೋಡಿ ಬರುವಾಗ ಒಂಥರ ಖುಷಿ ಆಗ್ತದೆ. ಅದೇ ರೀತಿ ಈ ಮಣ್ಣಿನ ಭಾಷೆಯಲ್ಲಿ ಕಲಿತ ವಿಚಾರ ನಮ್ಮ ಹೃದಯಕ್ಕೆ ಹತ್ತಿರ ಇರ್ತದೆ ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಾನು ಈ ಶಾಲೆಯಲ್ಲಿ ಓದಿ ನನಗೊಂದು ತುಂಬ ಖುಷಿಯ ವಿಚಾರ. ಈ ಶಾಲೆ ವಾತಾವರಣ ಅದಕ್ಕೆ ಪೂರಕ ಆಗಿತ್ತು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಪ್ರತಿಭೆಯನ್ನು ಗುರುತಿಸಿ ಆ ಶಿಕ್ಷಕರು ಪ್ರೋತ್ಸಾಹಿಸ್ತಿದ್ರು. ನಾವೇನಾದ್ರು ತಪ್ಪು ಮಾಡಿದರೆ ಆಶಮಾತಿಗೆ ಬಂದು ಬೈತಿದ್ರು. ಆಮೇಲೆ ನೀವೆಲ್ಲರೂ ಒಳ್ಳೆ ಮಕ್ಕಳಾಯ್ತಾ ಅಂತೇಳಿ ಹೋಗ್ತಿದ್ರು. ಅದೆಲ್ಲ ಒಂಥರ ಖುಷಿ ಕೊಡ್ತಾ ಇತ್ತು. ಒಂದು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಅಂತಾದರೆ ಅದಕ್ಕೊಂದು ಯಾವುದೇ ಶಾರ್ಟ್ಕಟ್ ಇಲ್ಲ, ಅದೊಂದು ಕಠಿಣ ಪರಿಶ್ರಮ ಮಾತ್ರ ಸಾಧ್ಯ. ಆಗೊಂದು ನೆನಪಾಗ್ತದೆ ನಿಮಗೆ, ಮಹೇಂದ್ರ ಸಿಂಗ್ ಧೋನಿ ಎಲ್ಲ ಗೊತ್ತಿರ್ಬೋದು. ಒಂದು ಕ್ರಿಕೆಟ್ನ ಒಂದು
ತುಂಬ ವರ್ಲ್ಡ್ ಕಪ್ ಎಲ್ಲ ಗೆದ್ದುಕೊಟ್ಟಿದ್ದಾರೆ, ಯಶಸ್ವಿ ನಾಯಕ. ಅವರಿಗೆ ಒಂದು ಇಂಟರ್ವ್ಯೂಲ್ಲಿ ಕೇಳ್ತಾರೆ, ನೀವು ಅದೇಗೆ ಅಷ್ಟೊಂದು ಶಾಂತವಾಗಿರ್ತೀರಾ, ಒಂದು ಕ್ರಿಕೆಟ್ ಮೈದಾನದಲ್ಲಿ ಅಷ್ಟೊಂದು ಶಾಂತವಾಗಿ ಹೇಗಿರ್ತೀರಾ ಅಂತ, ಯಾವುದೇ ಒತ್ತಡ ಸನ್ನಿವೇಶದಲ್ಲಿ. ಅದಕ್ಕೆ ಅವ್ರು ಇಂಗ್ಲೀಷಲ್ಲಿ ಹೇಳ್ತಾರೆ, ಪ್ರೊಸೆಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ರಿಸಲ್ಟ್. ಇಫ್ ಯು ಟೇಕ್ ಕೇರ್ ಆಫ್ ದಿ ಪ್ರೊಸೆಸ್, ದ ರಿಸಲ್ಟ್ ವಿಲ್ ಫಾಲೋ. ಅಂದರೆ ನಾವು ನಮ್ಮ ಪ್ರಯತ್ನ, ನಮ್ಮ ತಯಾರಿಯ ಮೇಲೆ ನಾವು ಗಮನ ಕೊಡಬೇಕಾಗಿದೆ ಹೊರತು ಫಲಿತಾಂಶದ ಮೇಲೆ ಅಲ್ಲ. ಫಲಿತಾಂಶ ತಾನಾಗೇ ಬರ್ತದೆ. ಯಾವಾಗ ಫಲಿತಾಂಶ ಮೇಲೆ ಗಮನ ಕೊಡ್ತೇವೋ ನಮ್ಮ ಮೇಲೆ ನಾವು ಒತ್ತಡ ಹಾಕಿಕೊಳ್ತೇವೆ. ನನಗೆ ಈ ನನ್ನ ಶಾಲೆ ಸತತ ಪರಿಶ್ರಮ, ಒಂದು ಪ್ರಾಮಾಣಿಕತೆಯಿಂದ ಜೀವನ ನಡೆಸೋ ಬಗ್ಗೆ ಹಾಗೊಂದು ಜೀವನ ಮೌಲ್ಯದ ಬಗ್ಗೆ ತಿಳಿಸಿಕೊಟ್ಟಿದೆ. ಕೊನೆಯದಾಗಿ ನಾನು ಕುವೆಂಪು ಅವರ ನುಡಿಮುತ್ತಿನ ಜೊತೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನ ಇಚ್ಛೆಯಂತೆ ಆಗು, ಏನಾದರೂ ಆಗು ಮೊದಲು ಮಾನವನಾಗು. ಈ ರೀತಿ ನಾವು ಒಂದು ಉತ್ತಮ ಮಾನವರಾಗಿ ಒಂದು ಉತ್ತಮ ಸಮಾಜ ಕಟ್ಟೋಣ ಅಂತ ಹೇಳ್ತಾ, ನನ್ನನ್ನು ನಮ್ಮದೇ ಹುಡುಗ ಅಂತ ಹೇಳಿ ನನ್ನ ಕರೆದ ಒಂದು ಮಾತಾಜಿಯವರಿಗೆ ವಂದಿಸುತ್ತಾ ನಾನು ವಿರಮಿಸ್ತೇನೆ. ಧನ್ಯವಾದಗಳು. ಇದೀಗ ದತ್ತಿ ನಿಧಿಯನ್ನು ನೀಡುವ ಸಮಯ. ಗೀತಾ ಮಾತಾಜಿ ಇದನ್ನು ನಿರ್ವಹಿಸಬೇಕಾಗಿ ವಿನಂತಿ. ವಿದ್ಯಾತುರಾಣಂ ನಾ ಸುಖಂ ನಾ ನಿದ್ರಾಂ, ಆದರೆ ಅದರ ಅಂತಿಮ ಫಲವು ಅತಿ ಸುಮಧುರವಾಗಿರುತ್ತದೆ. ಇದೀಗ SSLC ಪಬ್ಲಿಕ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಮುಳಿಯ ಶಾಂಭಟ್ ದತ್ತಿನಿಧಿ ವತಿಯಿಂದ ಪ್ರೋತ್ಸಾಹಕ ಧನವನ್ನು ನೀಡಿ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಹಾಗೆಯೇ ಈ ಹಿಂದಿನ 2 ಶೈಕ್ಷಣಿಕ ವರ್ಷಗಳಲ್ಲಿ ಕೊರೋನಾ ಸಾಂಕ್ರಾಮಿಕದ ಕಾರಣದಿಂದ ಈ ವಿದ್ಯಾರ್ಥಿ ವೇತನವನ್ನು ಅರ್ಹ ವಿದ್ಯಾರ್ಥಿಗಳಿಗೆ ನೀಡಲಾಗಿರಲಿಲ್ಲ, ಅದನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇವೆ. ಈ ಎಲ್ಲ ಪ್ರತಿಭಾವಂತರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಚಂದ್ರ ಇವರು ಪ್ರೋತ್ಸಾಹ ಧನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಸಂಹಿತಾ ಶರ್ಮಾ ಮತ್ತು ನಿವೇದಿತಾ ತೋಟಾರ್ ಈ ದತ್ತಿನಿಧಿಗೆ ಪಾತ್ರರಾಗಿರುತ್ತಾರೆ. ಇದೀಗ ಸಂಹಿತಾ ಶರ್ಮಾ ವೇದಿಕೆಗೆ ಬಂದು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಿವೇದಿತಾ ತೋಟಾರ್ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. 2019-20ನೇ ಸಾಲಿನಲ್ಲಿ ಪ್ರಣಮ್ಯ ಮತ್ತು ಧನ್ಯಶ್ರೀ ಈ ದತ್ತಿನಿಧಿಗೆ ಆಯ್ಕೆಯಾಗಿರುತ್ತಾರೆ. ಇದೀಗ ಪ್ರಣಮ್ಯ ವೇದಿಕೆಗೆ ಆಗಮಿಸಿ ಪ್ರೋತ್ಸಾಹ ಧನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಧನ್ಯಶ್ರೀ ವೇದಿಕೆಗೆ ಆಗಮಿಸಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. 2020-21ನೇ ಸಾಲಿನಲ್ಲಿ ಜಾಹ್ನವಿ ಶೆಟ್ಟಿ ಮತ್ತು ಪವಿತ್ರ ಭಟ್ ಈ ಪ್ರೋತ್ಸಾಹ ನಿಧಿಗೆ ಪಾತ್ರರಾಗಿದ್ದಾರೆ. ಇದೀಗ ಜಾಹ್ನವಿ ಶೆಟ್ಟಿ ಅಭಿನಂದನಾ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪವಿತ್ರ ಭಟ್ ವೇದಿಕೆಗೆ ಬಂದು ಈ ದತ್ತಿ ನಿಧಿಯ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ದಿವಂಗತ ಶ್ರೀಮತಿ CM ಯಶೋಧ ಶಾಸ್ತ್ರಿಯವರ ಸ್ಮರಣಾರ್ಥ ಕೊಡಮಾಡುವಂತಹ ದತ್ತಿ ನಿಧಿ 2021-22ನೇ ಸಾಲಿಗೆ ಆಯ್ಕೆಯಾದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಗೌತಮಿ ಮತ್ತು ಧನ್ಯ. ಮೊದಲಿಗೆ ಗೌತಮಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಧನ್ಯ ವೇದಿಕೆಗೆ ಆಗಮಿಸಿ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಶ್ರೀಮತಿ ಪದ್ಮಿನಿ ಮತ್ತು ಶ್ರೀ ಅರವಿಂದ ದತ್ತಿನಿಧಿ ವತಿಯಿಂದ ಕೊಡಮಾಡುವಂತಹ ವಿದ್ಯಾರ್ಥಿ ವೇತನಕ್ಕೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಆಯ್ಕೆಯಾದವರು ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಕಲಾ ಕ್ಷೇತ್ರಗಳಲ್ಲಿಯೂ ತಮ್ಮ ಪ್ರತಿಭೆಯಿಂದ ಗುರುತಿಸಿಕೊಳ್ಳಲ್ಪಡುತ್ತಿರುವಂತಹ ವಿದ್ಯಾರ್ಥಿಗಳಾದಂತಹ 10ನೇ ತರಗತಿಯ ಅಗಮ್ಯ ಮತ್ತು ಅವನಿ. ಮೊದಲಿಗೆ ಅಗಮ್ಯ ವೇದಿಕೆಗೆ ಬಂದು ಈ ಪ್ರೋತ್ಸಾಹ ಧನವನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಅವನಿ ಈ ಅಭಿನಂದನಾ ವೇದಿಕೆಗೆ ಬಂದು ಈ ದತ್ತಿನಿಧಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ 2021-22ನೇ ಸಾಲಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಆಶಾ PS ಮತ್ತು ಪ್ರತೀಕ್ಷಾ. ಮೊದಲಿಗೆ ಆಶಾ PS ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರತೀಕ್ಷಾ ವೇದಿಕೆಗೆ ಬಂದು ಈ ಪ್ರೋತ್ಸಾಹಕ ನಿಧಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ವಿನಂತಿ. ಅಭಿನಂದಿಸಿದ ತಮಗೆ ಧನ್ಯವಾದಗಳು ಸರ್. ಈ ಎಲ್ಲ ದತ್ತಿನಿಧಿಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿರುವ ಎಲ್ಲ ಸುಮನಸ ಹಿರಿಯರಿಗೆ ಆದರದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ.
ಈ ಅಭಿಮಾನದ ಪ್ರೋತ್ಸಾಹ ನಿಧಿಯನ್ನು ಸ್ವೀಕರಿಸಿದ ಎಲ್ಲ ಪ್ರತಿಭಾನ್ವಿತರಿಗೂ ಶುಭ ಹಾರೈಕೆಗಳು. ಧನ್ಯವಾದ. ಕಾರ್ಯಕ್ರಮದ ಸೂಚಿಯಲ್ಲಿ ಇದಿಲ್ಲ, ಆದರೂ ಒಂದು ಹಿರಿಯ ಆಡಳಿತ ಮಂಡಳಿಯಲ್ಲಿದ್ದಂತಹ ಹಿರಿಯರಾದ ಶ್ರೀಯುತ ರವೀಂದ್ರ ಅವರ ಅಪೇಕ್ಷೆ ಮೇರೆಗೆ ಇಲ್ಲಿ ಹೊರಗೆ ಈಗಾಗಲೇ ಮಕ್ಕಳ ಚಿತ್ರಗಳ ಒಂದು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಅದನ್ನು ಒಂದಷ್ಟು ಪೋಷಕರು ನೋಡಿದ್ದಾರೆ, ಹಿರಿಯರು ನೋಡಿದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಬಂತು, ಇದು ಯಾರು ಮಾಡಿದ್ದು ಅಂತ. ನಮ್ಮ ಶಾಲೆಯ ಈಗ ಪ್ರಸ್ತುತ ಕಲಿತಾ ಇರುವಂತಹ ಮಕ್ಕಳೇ ಮಾಡಿದಂತಹ ಕವಿಗಳ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ 75 ಚಿತ್ರಗಳನ್ನು ರಚಿಸಿ ಅಲ್ಲಿ ನಾವು ಪ್ರದರ್ಶನಕ್ಕೆ ಹಾಕಿದ್ದೇವೆ. ಅದು ಎಲ್ಲರ ಪ್ರಶಂಸೆಗೆ ಕೂಡ ಪಾತ್ರ ಆಗಿದೆ. ಆ ಮಕ್ಕಳ ಹೆಸರನ್ನೊಮ್ಮೆ ನಾನಿಲ್ಲಿ ಹೇಳ್ತೇನೆ. ಶ್ರೀಶ ನಿಡ್ವಣ್ಣಯ್ಯ, ತನ್ಮಯ್ ಕೃಷ್ಣ, ಯಶಸ್, ಲಕ್ಷ್ಮೀದಾಸ್, ಜಿತೇಶ್, ಪ್ರಣಾಮ್, ಅನ್ವಿತ್, ತಶ್ವಿತ್ ರಾಜ್, ಅಗಮ್ಯ, ಅವನಿ, ಸಿಂಚನ, ಅಭಿಕ್ಷಾ, ರಶ್ಮಿ, ಕವನ. ಬಹುಶಃ ಮಕ್ಕಳಿಗೆ ಇದೇ ಒಂದು ಶಕ್ತಿ ಅಂತ ಹೇಳ್ಬೋದು. ನೋಡಿದಂತಹ ನೀವು ಆ ಮಕ್ಕಳಿಗೆ ಒಂದು ಅಭಿನಂದಿಸಿ ಒಂದು ಮಾತು ಹೇಳಿದರೆ ಅವರಿಗೆ ಮುಂದಿನ ಅವರ ಹಾದಿಗೆ ಅದು ಒಂದು ಶಕ್ತಿಯಾಗಿರ್ತದೆ. ಗುರುತಿಸಿದಂತಹ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ KM ಕೃಷ್ಣ ಭಟ್ ಇವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿ. ಈ ಸುಂದರವಾದ ಸಂಜೆಯ ಸಾಂಸ್ಕೃತಿಕ ಸಮನ್ವಯ 2022 ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಶಿಕ್ಷಣಾಭಿಮಾನಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಂತಹ ಎಲ್ಲ ಸಂಸ್ಥೆಯ ಅಭಿಮಾನಿಗಳೇ, ಪೋಷಕರೇ ಮತ್ತು ಈ ಶಾಲೆಯ ಶಕ್ತಿ ಆದಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಎಲ್ಲ ಕಡೆ ಈಗ ಡಿಸೆಂಬರ್ ತಿಂಗಳಿನಲ್ಲಿ ಶಿಕ್ಷಣ ಇಲಾಖೆಯ ಸೂಚನೆ ಹಾಗೆ ಡಿಸೆಂಬರ್ ಕೊನೆಯ ನಂತರ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಹಾಗಿಲ್ಲ. ಹಾಗಾಗಿ ಎಲ್ಲ ಕಡೆ ವಾರ್ಷಿಕೋತ್ಸವಗಳ ಸರಮಾಲೆಗಳು ನಡೀತಾ ಇದೆ. ಈ ಎಲ್ಲ ವಾರ್ಷಿಕೋತ್ಸವಗಳ ಮಧ್ಯ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಒಂದು ಸಾಂಸ್ಕೃತಿಕ ಸಮನ್ವಯ ನಡೀತಾ ಇದೆ. ಇದು ಈ ರೀತಿಯ ಚಿಂತನೆ ಬಹುಶಃ ಒಂದು ಹೊಸತಾದ ಚಿಂತನೆಯನ್ನು ಈ ಸಂಸ್ಥೆ ಮಾಡಿದೆ. ಅದಕ್ಕೋಸ್ಕರ ಆಡಳಿತ ಮಂಡಳಿಗೆ ಮತ್ತು ಇಲ್ಲಿಯ ಎಲ್ಲ ಅಧ್ಯಾಪಕ ವೃಂದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಪ್ರಾಮುಖ್ಯ ಅಂತ ಕೇಳಿದರೆ, ಸಮನ್ವಯ ಇವತ್ತು ಜಾಗತಿಕ ಮಟ್ಟದಿಂದ ಪ್ರಾರಂಭಿಸಿ ಪುಟ್ಟ ಜೀವಕೋಶದ ಬಯೋಕೆಮಿಸ್ಟ್ರಿಯವರೆಗೆ ವಿಸ್ತಾರಗೊಂಡಂತಹ ಎಲ್ಲ ಕಡೆ ಸವಾಲಾಗಿ ಪರಿಣಮಿಸಿದಂತಹ ಒಂದು ಸಂಗತಿ. ರಾಷ್ಟ್ರಗಳ ಮಧ್ಯ ಸಮನ್ವಯದ ಕೊರತೆ, ಇದರಿಂದಾಗಿ ನಿತ್ಯ ರಕ್ತಪಾತ, ಅಣುಬಾಂಬುಗಳ ಒಂದು ಬೆದರಿಕೆ ಇದು ನಡೀತಾ ಇದೆ. ಇದರಿಂದ ಒಂದು ರೀತಿಯ ಜಾಗತಿಕ ಒಂದು ಭಯೋತ್ಪಾದನೆ ಅಂತ ಹೇಳ್ಬೋದು. ಆ ರೀತಿಯ ಎಲ್ಲ ಭಯದಿಂದ ಬದುಕುವಂತಹ ಸಂದರ್ಭ. ರಾಷ್ಟ್ರಕ್ಕೆ ಬಂದರೆ ರಾಜ್ಯಗಳ ಮಧ್ಯೆ ಸಮನ್ವಯದ ಕೊರತೆ, ಜಾತಿಗಳ ಮಧ್ಯೆ ಸಮನ್ವಯದ ಕೊರತೆ, ವರ್ಗಗಳ ಮಧ್ಯೆ ಸಮನ್ವಯದ ಕೊರತೆ. ಅದು ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ ಒಂದು ಸವಾಲಿನ ವಿಚಾರ. ಇನ್ನು ಕೆಳಗೆ ಬಂದರೆ ಒಂದು ಊರು, ಒಂದು ಗ್ರಾಮ, ಒಂದು ಸಂಸ್ಥೆ, ಅಲ್ಲಿ ಕೂಡ ಸಮನ್ವಯದ ಕೊರತೆಯೇ ಪ್ರಗತಿಗೆ ಅಡ್ಡಗಾಲಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಕುಟುಂಬಗಳಲ್ಲಿ ಗಂಡ ಹೆಂಡತಿ, ತಂದೆ ತಾಯಿ ಮಕ್ಕಳು, ಈ ರೀತಿ ಅಲ್ಲಿ ಕುಟುಂಬದಲ್ಲೂ ಕೂಡ ಸಮನ್ವಯದ ಕೊರತೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲೇ ಸಮನ್ವಯದ ಕೊರತೆ. ನಮ್ಮ ಮನಸ್ಸು ಏನು ಬೇಡ ಅಂತ ಹೇಳ್ತದೋ ಅದನ್ನು ಕೈ ಮಾಡ್ತದೆ ಅಥವಾ ಬಾಯಿ ಮಾಡ್ತದೆ. ಈ ರೀತಿಯ ನಮ್ಮ ಒಳಗಡೆಯೇ ಸಮನ್ವಯದ ಕೊರತೆ
ಕಾಡ್ತಾ ಇದೆ. ಪ್ರಕೃತಿಯ ಜೊತೆಗೆ ಸಮನ್ವಯ ಅದು ಕೂಡ ಇಲ್ಲ. ಈ ಪರಿಸರದ ಪ್ರಕೃತಿಯ ಸಂಪತ್ತಾದಂತಹ ನೀರು, ಕಾಡು, ಇದರ ಜೊತೆ ನಾವು ಸಮನ್ವಯದಿಂದ ವರ್ತನೆ ಮಾಡ್ತಾ ಇಲ್ಲ. ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳ ಬಳಕೆ, ಪರಿಸರ ಮಾಲಿನ್ಯ, ಇವೆಲ್ಲ ಕಾರಣದಿಂದ ಇವತ್ತು ಸಮನ್ವಯ ಒಂದು ಸವಾಲಿನ ಪ್ರಶ್ನೆಯಾಗಿರುವಂತಹ ಈ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ವಿಚಾರವನ್ನೇ ಮಕ್ಕಳಲ್ಲಿ ಬಿತ್ತಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಅದು ಮೇಳೈಸ್ತಾ ಇತ್ತು. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಾಧನೆಯನ್ನು ವಿಜೃಂಭಿಸುವುದರ ಬದಲು ಒಟ್ಟು ಸೇರಿ ಹೇಗೆ ಸಮನ್ವಯದಿಂದ ಕಾರ್ಯಕ್ರಮವನ್ನು ಮಾಡ್ಬೋದು ಅನ್ನುವಂತಹ ಶಿಕ್ಷಣವನ್ನು ಈ ಕಾರ್ಯಕ್ರಮಗಳ ಮೂಲಕ ಕೊಟ್ಟಿದ್ದಾರೆ. ಒಂದು ನೃತ್ಯ ನೋಡ್ತಾ ಇದ್ದೆ ನಾನು, ಕಂಸಾಳೆ ನೃತ್ಯ ಅಂತ. ನೃತ್ಯ ಮಾಡ್ತಾ ಇರುವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಚೆನ್ನಾಗಿ ಮಾಡ್ತಾ ಇರಬೇಕಾಗಿದ್ದರೆ ಒಂದು ರುಮಾಲು ಒಬ್ಬೊಂದು ಬಿತ್ತು ಕೆಳಗಡೆ, ತಲೆಗೆ ಕಟ್ಟಿದ ರುಮಾಲು. ಸಾಮಾನ್ಯವಾಗಿ ವೈಯಕ್ತಿಕ ವಿಜೃಂಭಣೆ ಮಾಡಬೇಕಿದ್ರೆ ಅವನೇನು ಮಾಡ್ತಾ ಇದ್ದ, ಆ ರುಮಾಲನ್ನು ಎತ್ತಿ ಕಟ್ಟಿ ಏನೋ ಮಾಡ್ತಿದ್ದ. ಆದರೆ ಆ ಸಮಯದಲ್ಲಿ ಸಮನ್ವಯಕ್ಕೋಸ್ಕರ ನಾನೇನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಆ ಶಾಲನ್ನು ಅಲ್ಲೇ ಬಿಟ್ಟು ಈ ಒಟ್ಟು ಗುಂಪಿನಲ್ಲಿ ಸೇರಿಕೊಂಡಂತಹ ರೀತಿ ಅದು ಸಮನ್ವಯದ ಪಾಠವನ್ನು ಹೇಳ್ತದೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಯಾವ ರೀತಿ ಸಂಸ್ಥೆ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾ ಇದೆಯೋ ಕನ್ನಡ ಮಾಧ್ಯಮ ಶಾಲೆ, ಅದೇ ವಿಚಾರ ವಿವೇಕಾನಂದ ವಿದ್ಯಾವರ್ಧಕ ಸಂಘದ್ದು ಕೂಡ. 106-107 ವರ್ಷಗಳ ಇತಿಹಾಸ ಇರುವಂತಹ ಸಂಸ್ಥೆ, ಹತ್ರ 70-72 ಸಂಸ್ಥೆಗಳನ್ನು ನಡೆಸ್ತಾ ಇರುವಂತಹದ್ದು, 20,000 ವಿದ್ಯಾರ್ಥಿಗಳು, 1,500 ಅಧ್ಯಾಪಕರುಗಳು ಮತ್ತು ಅಸಂಖ್ಯಾತ ಪೋಷಕರು ಇವರು ನಡೆಸ್ತಾ ಇರುವಂತಹ ಸಂಸ್ಥೆ. ಒಂದು ರೀತಿಯ ವ್ಯಾಪಾರೀಕರಣದ ಮಧ್ಯೆ, ಶೈಕ್ಷಣಿಕ ವ್ಯಾಪಾರೀಕರಣದ ಮಧ್ಯೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಮತ್ತು ಸಂವೇದನಾಶೀಲರನ್ನಾಗಿ ಮಾಡಬೇಕು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಯಾವ ರೀತಿಯ ಸಂಸ್ಕಾರವನ್ನು, ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತ ಯೋಚನೆ ಮಾಡುವಾಗ ಆತ್ಮವಿಶ್ವಾಸವನ್ನು ತುಂಬುವುದು ಹೇಗೆ ಅಂತ ವಿಚಾರ ಮಾಡಿದಾಗ ಒಂದು ದೃಷ್ಟಾಂತ ನನಗೆ ನೆನಪಾಗ್ತಾ ಇದೆ. ಒಂದು ಋಷಿಯಾಶ್ರಮ ಆಶ್ರಮ ಅಂತ ಹೇಳಿದರೆ ಮೊದಲಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ಸಂಸ್ಥೆಗಳು, 100 ಋಷಿಯಾಶ್ರಮಗಳು ಇದ್ದವು. ಈ ರೀತಿಯ ಶಾಲೆಗಳಿರ್ತಿರಲಿಲ್ಲ. ಆ ಋಷಿಯಾಶ್ರಮದಲ್ಲಿ ವಿದ್ಯಾರ್ಥಿಗಳು ಪಾಸ್ಔಟ್ ಆದಾಗ ಅವರನ್ನು ಹೊರಗಡೆ ಕಳಿಸುವಂತಹದ್ದು ಆಗ್ತಾ ಇರುವಂತಹದ್ದು. ಯಾರು ಪಾಸ್ ಆದರೆ ಮಾತ್ರ ಹೊರಗಡೆ ಕಳಿಸುವಂತಹದ್ದು, ಇಲ್ಲದಿದ್ದರೆ ಸಮಾಜಕ್ಕೆ ಅವರನ್ನು ಬಿಡುಗಡೆ ಮಾಡುವ ಹಾಗಿಲ್ಲ ಮತ್ತು ಅವರಿಗೆ ಮುಂದೆ ಮದುವೆಯೂ ಆಗ್ತಿರಲಿಲ್ಲಂತೆ. ಯಾರು ಶೈಕ್ಷಣಿಕವಾಗಿ ರೆಡಿ ಆಗಲಿಲ್ಲ ಅವರಿಗೆ ವಧು ಕೂಡ ಸಿಗದಂತಹ ಪರಿಸ್ಥಿತಿ ನಮ್ಮ ಪುರಾತನ ಕಾಲದಲ್ಲಿ ಇತ್ತು ಅನ್ನುವಂಥ ಉಲ್ಲೇಖಗಳಿವೆ. ಆ ರೀತಿ ಇರುವಾಗ ಒಬ್ಬ ವ್ಯಕ್ತಿ ನಿರಂತರವಾಗಿ ಫೇಲ್ ಆಗ್ತಾ ಇದ್ದಂತೆ, ಹೊರಗಡೆ ಹೋಗ್ತಾ ಇರಲಿಲ್ಲ. ಆಗ ಅವ ಒಂದು ದಿವಸ ನನಗಿನ್ನು ಸಾಕು ಅಂತೇಳಿ ಆಶ್ರಮದಿಂದ ತಪ್ಪಿಸಿಕೊಂಡು ಹೊರಗೆ ಹೋದಂತೆ. ಹೋದಾಗ ಅವನು ತುಂಬ ದೂರ ಹೋದಾಗ ಬಾಯಾರಿಕೆ ಆಯಿತು. ಒಂದು ಕಡೆ ಒಬ್ಬಳು ಮಹಿಳೆ, ಒಬ್ಬಳು ತಾಯಿ ನೀರು ಸೇದ್ತಾ ಇದ್ಲು ಮಣ್ಣಿನ ಗಡಿಗೆಯಲ್ಲಿ. ಅವಳು ನಿರಂತರವಾಗಿ ನೀರು ಸೇದಿ ಕೃಷಿ ಮಾಡ್ತಾ ಇದ್ಲು. ಮಾಡ್ತಾ 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 ಇವನು ನೀರು ಕುಡಿಲಿಕ್ಕೆ ಅವಳ ಹತ್ರ ಕೇಳಿದಾಗ ಅವನಿಗೆ ಒಂದು ದೃಶ್ಯ ಗೋಚರ ಆಯಿತು. ಕಲ್ಲಿನ ಮೇಲೆ ಆ ಕೊಡವನ್ನು ಇಡ್ತಾ ಇದ್ಲು ಮಣ್ಣಿನ ಗಡಿಗೆ. ಆ ಕಲ್ಲು ಒಂದು ಕಡೆ ಸ್ವಲ್ಪ ಏನೋ ಟುಳ್ಳಾಗಿತ್ತು. ಅದು ಸವಿದು ಅಲ್ಲಿ ಒಂದು ಹೊಂಡ ಆಗಿತ್ತು. ಇದೇನು ಅಂತ, ಈ ಕಲ್ಲು ಈ ರೀತಿ ಯಾಕಾಯಿತು ಅಂತ ಕೇಳಿದರೆ, ಅದು ನಾನು ನಿರಂತರವಾಗಿ ಈ ರೀತಿ ಕೊಡದಿಂದ ನೀರು ಸೇದಿ ಅದಕ್ಕೆ ಸಂಘರ್ಷ ಆಗಿ, ಕಲ್ಲು ಮತ್ತು ಮಣ್ಣಿಗೆ ಸಂಘರ್ಷ ಆಗಿ ಅಲ್ಲಿ ಆ ರೀತಿ ಆಗಿದೆ ಅಂತ ಹೇಳಿದ್ಲು. ಆಗ ಇವನಿಗೆ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿ ನಿರಂತರ ಪ್ರಯತ್ನ ಇದ್ದರೆ, ಮಣ್ಣಿನ ಗಡಿಗೆಯಿಂದ ಕಲ್ಲನ್ನು ಸವೆಸುವ ಸಾಮರ್ಥ್ಯ ಇದ್ದರೆ ನನಗೆ ಯಾಕೆ ಆ ಸಾಮರ್ಥ್ಯ ಇರಬಾರದು ಅಂತ ಹೇಳಿ ಪುನಃ ಆಶ್ರಮಕ್ಕೆ ಬಂದ ಮತ್ತು ಶಿಕ್ಷಣ ಕಲಿತ ಅನ್ನುವಂಥ ಉಲ್ಲೇಖ ಇದೆ. ಈ ರೀತಿಯ ಕಥೆಗಳನ್ನು, ಈ ರೀತಿಯ ನಿದರ್ಶನಗಳನ್ನು ಶಾಲೆಗಳಲ್ಲಿ ಹೇಳ್ತಾ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಸಂಸ್ಥೆ ಮಾಡ್ತಾ ಇದೆ. ಕನ್ನಡ ಮಾಧ್ಯಮವೇ ಯಾಕೆ ಅನ್ನುವಂಥ ಪ್ರಶ್ನೆಗೆ ಡಾಕ್ಟರ್ ಚಂದನ್ ಅವರು ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳಿದ್ದಾರೆ ಅವರು, ವೈದ್ಯ
ವೈದ್ಯನ ಭಾಷೆಯಲ್ಲಿ ರೋಗಿ ಹತ್ರ ಮಾತಾಡಿದರೆ ಅವ ಊರು ಬಿಟ್ಟು ಹೋಗ್ತಾನೆ, ರೋಗಿಯ ಭಾಷೆಯಲ್ಲಿ ವೈದ್ಯ ಮಾತಾಡಬೇಕು ಅಂತ. ECG ಎಲ್ಲ ಬೇರೆ ಬೇರೆ ಟರ್ಮ್ಗಳಿರಲ್ಲ, ಹಿಮೋಗ್ಲೋಬಿನ್ ಈ ಶಬ್ದಗಳನ್ನೇ ಹೇಳ್ತಾ ಹೋದರೆ ಅವ ಇನ್ನಾನು ನನಗೆ ಭವಿಷ್ಯವೇ ಇಲ್ಲ ಅಂತ ಊರು ಬಿಟ್ಟು ಹೋಗ್ತಾನೆ. ಅಂದರೆ ರೋಗಿಯ ಭಾಷೆಯಲ್ಲಿ ಆ ಸ್ಥಾನದಲ್ಲಿ ನಿಂತುಕೊಂಡು ಮಾತಾಡಿದರೆ ಅವನಿಗೆ ಸಮಾಧಾನ ಸಿಗ್ತದೆ, ಅದು ಕನ್ನಡ ಮಾಧ್ಯಮ ಮಾಡ್ತದೆ ಅನ್ನುವಂತಹ ನಂಬಿಕೆಯಿಂದ ವಿವೇಕಾನಂದ ವಿದ್ಯಾಸಂಸ್ಥೆ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಒಂದು 6-7 ಸಾವಿರ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಪಡಿತಾ ಇದ್ದಾರೆ ಮತ್ತು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಂಡಿದ್ದಾರೆ ಅನ್ನೋದನ್ನು ಅಭಿಮಾನದಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ, ಕನ್ನಡ ಸಂಸ್ಥೆಯನ್ನು ಪೋಷಿಸಿದವರು, ಬೆಳೆಸಿದವರು, ಅಭಿಮಾನ ಇಟ್ಟು ಪ್ರೀತಿಸಿದವರು ನೀವು. ನಿಮ್ಮ ಸಹಕಾರ ಯಾವತ್ತೂ ಬೇಕು. ಪೋಷಕರ ಸಹಕಾರದಿಂದಲೇ ಯಾವ ಕೊರತೆಯನ್ನು ಯಾವ ರೀತಿ ಮಣ್ಣಿನ ಗಡಿಗೆಯಿಂದ ಕಲ್ಲನ್ನು ಸವಿಸಲಿಕ್ಕೆ ಸಾಧ್ಯ ಆಯಿತೋ ಹಾಗೆ ಪೋಷಕರ ಒಂದು ಪ್ರಯತ್ನದಿಂದ ಈ ಕೊರತೆಯ ಕಲ್ಲನ್ನು ನೀಗಿಸಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಾಂಸ್ಕೃತಿಕ ಸಮನ್ವಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ತಂಡ ವೇದಿಕೆಯ ಬಳಿ ಸಿದ್ಧರಾಗಬೇಕಾಗಿ ಅಪೇಕ್ಷಿಸುತ್ತಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸಲಿದ್ದಾರೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀ ವಸಂತ್ ಸುವರ್ಣ ಇವರು. ಎಲ್ಲರಿಗೂ ಜೈ ಶ್ರೀರಾಮ್. ಸಾಂಸ್ಕೃತಿಕ ಸಮನ್ವಯ 2022 ಮಕ್ಕಳ ಸಾಂಸ್ಕೃತಿಕ ಹಬ್ಬ ಇದರ ಸಭಾ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ KM ಕೃಷ್ಣ ಭಟ್ ಇವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ದೀಪ ಪ್ರಜ್ವಲನೆ ಮಾಡಿ ಶುಭ ಹಾರೈಸಿದಂಥ ಶ್ರೀ ಗೋಪಾಲಕೃಷ್ಣ ಭಟ್ ಇವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಾಹಿತ್ಯ ಮಿತ್ರ ಮಕ್ಕಳ ಪಠ್ಯೇತರ ಚಟುವಟಿಕೆಗಳ ಪುಸ್ತಕ ರೂಪದಲ್ಲಿ ವಾರ್ಷಿಕ ಸಾಹಿತ್ಯ ಮಿತ್ರ ಸಾಂಕೇತಿಕವಾಗಿ ಬಿಡುಗಡೆಗೊಳಿಸಿದಂತಹ ಶ್ರೀ PG ಜಗನ್ನಿವಾಸರಾವ್ ಸನ್ಮಾನ್ಯ ಸದಸ್ಯರು ನಗರಸಭೆ ಪುತ್ತೂರು ಇವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶಕ್ತಿ ವಿದ್ಯಾಸಂಸ್ಥೆಗಳು ಮಂಗಳೂರು ಇದರ ಮುಖ್ಯ ಸಲಹೆಗಾರರಾದಂಥ ಶ್ರೀ ರಮೇಶ್ K ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. BO ಕಚೇರಿಯ ನೋಡಲ್ ಅಧಿಕಾರಿ ಆಗಿರುವಂತಹ ಹರಿಪ್ರಸಾದ್ ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರ ಗೌರವ ಉಪಸ್ಥಿತಿ ಹಾಗೂ ಮುಖ್ಯ ಗುರುಗಳಾದಂತಹ ನಳಿನ್ ವಾಗ್ಲೆ ಹಾಗೂ ಅಧ್ಯಕ್ಷರು ರಮೇಶ್ ಚಂದ್ರ ಇವರ ಗೌರವ ಉಪಸ್ಥಿತಿಯನ್ನು ಸ್ಮರಿಸಿಕೊಳ್ತಾ ಇದ್ದೇನೆ. ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ಚಂದನ್ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ರಮೇಶ್ ಪಜ್ಮಣ್ಣ ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೌಢಶಾಲಾ ನಾಯಕಿ ಧಾತ್ರಿ R ರೈ ಮತ್ತು ಪ್ರಾಥಮಿಕ ಶಾಲಾ ನಾಯಕ ಧವನ್ DA ಇವರ ಉಪಸ್ಥಿತಿಯನ್ನು ಸ್ಮರಿಸಿಕೊಳ್ತಾ ಇದ್ದೇನೆ. ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪುನೀತ್ ನಿಡ್ವಣ್ಣ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರು, ಆಡಳಿತ ಮಂಡಳಿಯ ಪದಾಧಿಕಾರಿ ಹಾಗೂ ಸರ್ವ ಸದಸ್ಯರುಗಳಿಗೆ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಹಿರಿಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾವರ್ಧಕ ಸಂಘದ ಸುಮಾರು 72 ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು, ಪ್ರಾಂಶುಪಾಲರು, ಮುಖ್ಯ ಗುರುಗಳು ಹಾಗೂ ಶಿಕ್ಷಕರ ಬಂದ ಸಿಬ್ಬಂದಿ ವರ್ಗ ಇವರಿಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶಾಲಾ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳು, ಹಿರಿಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ಮಾತೃಭಾರತೀಯ ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮಾತೃಭಾಷಾ ಪ್ರೇಮಿಗಳು, ಶಾಲೆಗೆ ದತ್ತಿನಿಧಿಯನ್ನು ನೀಡಿ ಪ್ರೋತ್ಸಾಹಿಸಿದಂತಹ ಮಾನ್ಯರಿದ್ದೀರಿ ಹಾಗೂ ವಿದ್ಯಾನಿಧಿ ಮತ್ತು ವಸ್ತು ರೂಪದಲ್ಲಿ ಶಾಲೆಗೆ ನೀಡಿದಂಥ ದಾನಿಗಳಿದ್ದೀರಿ.
ಸಾಹಿತ್ಯ ಮಿತ್ರ ಸಂಚಿಕೆಗೆ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಮೂಹ ಮಾಧ್ಯಮ ಮಿತ್ರರು ತಮಗೆ ವಿದ್ಯಾಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶಾಲಾ ವಾರ್ಷಿಕೋತ್ಸವಕ್ಕೆ ರಕ್ಷಣೆಯನ್ನು ಒದಗಿಸಿದಂಥ ಪುತ್ತೂರು ನಗರ ಆರಕ್ಷಕ ಠಾಣೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೂ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲಿಸಿ ಮಾತೃಭಾಷೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಧೈರ್ಯ ತೋರಿಸಿದಂಥ ತಮ್ಮ ಪೋಷಕ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಶಾಲೆಯ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ನಮ್ಮ ಶಿಕ್ಷಕ ವೃಂದ. ಇವರ ಗೌರವ ಉಪಸ್ಥಿತಿಯನ್ನು ಸ್ಮರಿಸಿಕೊಳ್ಳುತ್ತಾ ಹಾಗೂ ವಿದ್ಯಾರ್ಥಿ ವೃಂದ ಇವರ ತೊಡಗಿಸಿಕೊಳ್ಳುವಿಕೆಯನ್ನು ವಿಶೇಷವಾಗಿ ಸ್ಮರಿಸಿಕೊಳ್ಳುತ್ತಾ ಇದ್ದೇನೆ. ಹಾಗೂ 2021-22 ಶೈಕ್ಷಣಿಕ ವರ್ಷದ 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರ ಉಪಸ್ಥಿತಿಯನ್ನು ಗುರುತಿಸಿಕೊಳ್ಳುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ. ಜೈ ಶ್ರೀರಾಮ್. ಇದೀಗ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಸಮನ್ವಯ 2022 ಮಕ್ಕಳ ಸಾಂಸ್ಕೃತಿಕ ಹಬ್ಬ ಮುಂದುವರಿಯಲಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳನ್ನು ಸ್ವೀಕರಿಸಿ ನಮ್ಮ ಪುಟ್ಟ ಪುಟಾಣಿಗಳು ಅಂತೆಯೇ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿದ್ಯಾರ್ಥಿಗಳಲ್ಲಿ ಸಂಘಟಿತ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯಲು ಇದು ಸಹಕಾರಿಯಾಗಿದೆ. ಈ ಕ್ರೀಡೆಯು ನಮ್ಮ ವಿದ್ಯಾರ್ಥಿಗಳನ್ನು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ. ಸಾಧಿಸುವ ಛಲವೊಂದಿದ್ದರೆ ಏನನ್ನೂ ಸಾಧಿಸಬಹುದು ಎಂಬುದಕ್ಕೆ ಉತ್ತಮ ನಿದರ್ಶನಗಳಾಗಿ ನಮ್ಮ ವಿದ್ಯಾರ್ಥಿಗಳು ಖ್ಯಾತರಾಗಿರುವುದು ಶ್ಲಾಘನೀಯ. ಸಮಗ್ರ ಕಲಿಕೆಯು ಬೌದ್ಧಿಕ ಹಾಗೂ ಭಾವನಾತ್ಮಕ ನೈತಿಕ ಕಲಿಕೆಯನ್ನು ಒಳಗೊಂಡಿದೆ. ವೈಜ್ಞಾನಿಕ ಮನೋಭಾವ ಸೃಷ್ಟಿಯಾದಾಗ ಮಗು ಹೊಸತನದೆಡೆಗೆ ತೆರೆದುಕೊಳ್ಳುತ್ತದೆ. ಇಂತಹ ಅವಕಾಶಗಳನ್ನು ಪಡೆದು ತಮ್ಮನ್ನು ತಾವು ಗುರುತಿಸಲ್ಪಟ್ಟ ವಿದ್ಯಾರ್ಥಿ ಸಮೂಹ ನಮ್ಮ ಜೊತೆಗಿರುವುದು ಸಂತಸದಾಯಕ. ಕಲಾರಾಧನೆ, ಕಲಾ ವಿಮರ್ಶೆಯ ಬದ್ಧತೆಯನ್ನು ರೂಢಿಸಿಕೊಂಡು ಪ್ರತಿಭೆಯ ಧ್ವನಿಗಳಿಗೆ ಪ್ರತಿಧ್ವನಿ ನೀಡುವ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪರಂಪರೆಯ ಕಂಪಿದೆ, ಜಾನಪದದ ತಂಪಿದೆ, ವೈವಿಧ್ಯತೆಯ ಇಂಪಿದೆ. ಇದೀಗ ನಮ್ಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಮನ್ವಯ. ಹಲೋ 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 ಜೈ ಶ್ರೀರಾಮ್. ಮನುಷ್ಯನು ತನ್ನ ಭಾವನೆಗಳನ್ನು ಇತರರಿಗೆ ವ್ಯಕ್ತಪಡಿಸುವುದು ಹೇಗೆ? ಅದಕ್ಕೊಂದು ಭಾಷೆ ಬೇಕು. ಅಭಿಪ್ರಾಯಗಳನ್ನು ಇತರರಿಗೆ ಹಂಚಿಕೊಳ್ಳಲು ಅಂದರೆ ಸಂವಹನಕ್ಕೆ ಒಂದು ಭಾಷೆ ಬೇಕು.
ಭಾಷೆ ಮಾನವನ ಅತ್ಯ ಅಮೂಲ್ಯ ಆಸ್ತಿ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಅಲ್ಲಮ ಪ್ರಭುಗಳ ಮಾತು. ಮಾತೆಂಬ ಜ್ಯೋತಿಯು ಬೆಳಗದೇ ಇದ್ದಿದ್ದರೆ ಈ ಪ್ರಪಂಚವೇ ಕತ್ತಲಲ್ಲಿ ಮುಳುಗಿದ ಹಾಗಾಗುತ್ತಿತ್ತು. ಒಬ್ಬ ವ್ಯಕ್ತಿ ಅನೇಕ ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಎಳವೆಯಲ್ಲಿ ತನ್ನ ತಂದೆ, ತಾಯಿ, ಅಜ್ಜ, ಅಜ್ಜಿ, ಅಕ್ಕ, ಅಣ್ಣಂದಿರ ಜೊತೆ ಮಾತನಾಡುವ ಭಾಷೆ ಮಾತೃಭಾಷೆ, ಅದು ಹೃದಯ ಭಾಷೆ. ದೇವ ಭಾಷೆಯಾದ ಸಂಸ್ಕೃತವು ಎಲ್ಲ ಭಾಷೆಗಳ ಮೂಲ ಭಾಷೆ. ಸನಾತನ ಭಾಷೆಯಾದ ಸಂಸ್ಕೃತವು ಸುಲಲಿತವೂ ಸುಮಧುರವೂ ಆಗಿದೆ. ನಮ್ಮ ವೇದ ಉಪನಿಷತ್ತುಗಳು, ಮಹಾಕಾವ್ಯಗಳು, ನೀತಿ ಸಂಹಿತೆಗಳು ಸಂಸ್ಕೃತದಲ್ಲೇ ಇರುವುದರಿಂದ ನಾವು ಸಂಸ್ಕೃತವನ್ನು ಆಳವಾಗಿ ಅಧ್ಯಯನ ಮಾಡಿ ಸುಸಂಸ್ಕೃತರಾಗಬೇಕು. ಆಧುನಿಕ ಗಣಕಯಂತ್ರಕ್ಕೂ ಹೊಂದುವಂತಹ ಭಾಷೆ ಸಂಸ್ಕೃತ ಭಾಷೆ. ಈಗ ನಮ್ಮ ಮುದ್ದು ಪುಟಾಣಿಗಳು ಸಂಸ್ಕೃತದ ಅಂಕೆಗಳೊಂದಿಗೆ ಆಟವಾಡಲು ಬರುತ್ತಿದ್ದಾರೆ. ನೋಡಿ, ಆನಂದಿಸಿ. एकम् एकम् आगच्छ, एकम् एकम् आगच्छ, द्वे द्वे स्वागतम्, द्वे द्वे स्वागतम्, त्रीणि त्रीणि उपविश, त्रीणि त्रीणि उपविश, चत्वारि चत्वारि कुशलं किं, चत्वारि चत्वारि कुशलं किं, पञ्च पञ्च कः विशेषः, पञ्च पञ्च कः विशेषः, षट् षट् कृपया वद, षट् षट् कृपया वद, सप्त सप्त दुग्धं पिब, सप्त सप्त दुग्धं पिब, अष्ट अष्ट पुनर्मिलामः, अष्ट अष्ट पुनर्मिलामः, नव नव नमस्ते, नव नव नमस्ते, दश दश राम राम, दश दश राम राम, राम 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 राम. ನಮ್ಮ ಹೆಮ್ಮೆಯ ಭಾರತದ ಪ್ರಮುಖ ಭಾಷೆಗಳಲ್ಲೊಂದು ಹಿಂದಿ ಭಾಷೆ. ಭಾರತದಲ್ಲಿ ಸುಮಾರು 25 ಕೋಟಿ ಜನರಿಗೆ ಹಿಂದಿ ಮಾತೃಭಾಷೆಯಾಗಿದೆ. ಭಾರತದ ಎಲ್ಲೆಡೆ ವ್ಯಾವಹಾರಿಕ ಭಾಷೆಯಾಗಿ ವ್ಯಾಪಕವಾಗಿ ವಿಸ್ತಾರಗೊಂಡ ಈ ಭಾಷೆ ಮಕ್ಕಳ ಮನಸ್ಸನ್ನು ಸೂಜಿ ಕಲ್ಲಿನಂತೆ ಎಳೆಯುತ್ತದೆ. ಈ ಸುಂದರ ಭಾಷೆಯನ್ನು ಪ್ರಕೃತಿಯ ಜೊತೆ ಜೋಡಿಸಿದರೆ ಎಂತಿರಬಹುದು? ಕಾಡು ಉಳಿಸಿ ನಾಡು ಬೆಳೆಸಿ ಸಸ್ಯ ಶ್ಯಾಮಲೆಯಾದ ಭಾರತವನ್ನು ಮುಂದೆಯೂ ನೋಡುವಂತಹ ಕನಸನ್ನು ಹೊತ್ತು ರಾಷ್ಟ್ರ ಭಾಷೆಯಾದ ಹಿಂದಿ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಕಂದಮ್ಮಗಳು. जंगल जंगल हो हाँ जंगल, चलो सफारी चलो रे जंगल, यहाँ है अजगर शेर और बंदर, भालू चीता हथनी सीता, जंगल जंगल हो हाँ जंगल, चलो सफारी चलो रे जंगल, यहाँ है हंस मोर बतख मगरमच्छ लोमड़ी सियार, जंगल जंगल हो हाँ जंगल, चलो सफारी चलो रे जंगल.
सब है अपने दोस्त। बड़ी अनोखी है दुनिया इनकी, चलो करें हम हिफाजत इनकी। जंगल जंगल हो हाँ जंगल, चलो सफारी चलो रे जंगल। ಅನ್ಯ ದೇಶೀಯ ಭಾಷೆಯಾದ ಇಂಗ್ಲಿಷ್ ಇಡೀ ವಿಶ್ವದ ಭಾಷೆ. ಹೊರ ಜಗತ್ತಿನ ಆಗು ಹೋಗುಗಳನ್ನು ತಿಳಿಯಲು ಆಂಗ್ಲ ಭಾಷೆಯ ಜ್ಞಾನವು ಅತಿ ಅಗತ್ಯ. ಜಗತ್ತಿನ ಎಲ್ಲ ಭಾಷೆಗಳನ್ನು ಗೌರವಿಸಬೇಕು. ನಮ್ಮ ದೇಶಕ್ಕೆ ಬಂದ ಆಂಗ್ಲ ವಿದ್ವಾಂಸರು ಸಂಸ್ಕೃತದ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಸಂಸ್ಕೃತದ ಹಿರಿಮೆಯನ್ನು ಸಾರಿದ್ದಾರೆ. ಅಂತ ಆಂಗ್ಲ ಭಾಷೆಯಲ್ಲಿ ನಮ್ಮ ಮುದ್ದು ಮರಿಗಳು ತಮ್ಮ ಅಂಗಗಳ ಪರಿಚಯ ಹಾಗೂ ವ್ಯಾಯಾಮಗಳನ್ನು ಮಾಡಿ ತೋರಿಸಲು ಬರುತ್ತಿದ್ದಾರೆ. ನೋಡಿ ಪ್ರೋತ್ಸಾಹಿಸಿ. This is my head, these are my ears, these are my eyes, this is my nose. These are my cheeks, this is my chin, this is my mouth, these are my teeth. This is my tongue, this is my neck, these are my shoulders and these are my hands. This is my elbow, this is my wrist, these are my fingers, this is my chest. This is my stomach, this is my thigh, this is my knee, this is my leg. ಕನ್ನಡವೆಂದರೆ ಕುಣಿದಾಡುವುದೆನ್ನದೆ, ಕನ್ನಡವೆಂದರೆ ಕಿವಿ ನಿಮಿರುವುದು. ಕನ್ನಡವೆಂದರೆ ಕುಣಿದಾಡುವುದೆನ್ನದೆ, ಕನ್ನಡವೆಂದರೆ ಕಿವಿ ನಿಮಿರುವುದು. ಕನ್ನಡ ನಮ್ಮ ನಾಡ ಭಾಷೆ, ಮಾತೃಭಾಷೆಯೂ ಹೌದು. ಕನ್ನಡ ಅತ್ಯಂತ ಸುಮಧುರವಾದ ಭಾಷೆ. ಆದಿಕವಿ ಪಂಪನಿಂದ ಹಿಡಿದು ಇಂದಿನ ಕವಿ ಪುಂಗವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಇದೀಗ ನಮ್ಮ ಮುದ್ದು ಪುಟಾಣಿಗಳು ಕನ್ನಡ ವರ್ಣಮಾಲೆಯ ಪರಿಚಯ ಮಾಡಲು ಬರುತ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಆಟ ಊಟ ಓಟ ಕನ್ನಡ ಒಂದನೆ ಪಾಠ, ಆಟ ಊಟ ಓಟ ಕನ್ನಡ ಒಂದನೆ ಪಾಠ. ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಈ
ವೈವಿಧ್ಯತೆಯ ಕಲಿಕಾವಧಿಯ ಮೆಟ್ಟಿಲಲ್ಲಿರುವ ನಮ್ಮ ಮುದ್ದು ಪುಟಾಣಿಗಳನ್ನು ವಿದ್ಯಾ ದೇಗುಲದಲ್ಲಿ ಬೆಳಗುವ ಮಣಿಗಳನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮದು, ನಿಮ್ಮದು. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕೀ. ಒಳ್ಳೆಯ ಪುಸ್ತಕಗಳು ನಕಾಶೆ ಇದ್ದಂತೆ, ಅದು ಒಳ್ಳೆಯದನ್ನೇ ತೋರಿಸುತ್ತದೆ. ಆದರೆ ಆ ಸ್ಥಳವನ್ನು ತಲುಪುವುದು ಮಾತ್ರ ನಿನ್ನ ಸಾಮರ್ಥ್ಯವನ್ನಷ್ಟೇ ಅವಲಂಬಿಸಿರುತ್ತದೆ. India will be raised not with the power of the flesh, but with the power of the spirit. ವಿದ್ಯೆಯ ಮುಖ್ಯ ಗುರಿ ಏನೆಂದರೆ ಇತರರೊಂದಿಗೆ ಕೂಡಿ ಬಾಳುವ ಕಲೆಯನ್ನು ಕಲಿಸುವುದು. ವ್ಯಕ್ತಿಯು ಗಳಿಸುವ ಸಂಪತ್ತಿಗಿಂತ ಉನ್ನತವಾದುದು ಅವನು ಬೆಳೆಸುವ ವರ್ಚಸ್ಸು. ಎಲ್ಲರಿಗೂ ಜೈ ಶ್ರೀರಾಮ್. ತನ್ನ ಜನ್ಮದಿಂದಲೇ ಕೃಷ್ಣನು ತನ್ನ ಜನ್ಮದಿಂದಲೇ ಜಗತ್ತು ಮೆಚ್ಚುವ ಕಾರ್ಯವನ್ನು ಮಾಡುತ್ತಾ ಬಂದಿರುವನು ಭಗವಾನ್ ಶ್ರೀಕೃಷ್ಣ. ಈತ ಹಿಂದೂ ಧರ್ಮದ ಪ್ರಮುಖ ದೇವತೆ. ಈ ಕೃಷ್ಣನ ಶಂಖ ಪಾಂಚಜನ್ಯ. ಇದು ಪ್ರಪಂಚದಾದ್ಯಂತ ಪ್ರಬಲವಾದ ಪ್ರತಿಧ್ವನಿಯನ್ನು ಹೊಂದಿತ್ತು. ಕೃಷ್ಣ ತನ್ನ ಜನ್ಮದಿಂದಲೇ ಜಗತ್ತು ಮೆಚ್ಚುವ ಕಾರ್ಯವನ್ನು ಮಾಡುತ್ತಾ ಬಂದಿರುವನು. ಈತ 64 ಕಲೆಗಳಲ್ಲಿ ಪ್ರವೀಣ. ಈತನಿಗೆ 108 ಹೆಸರುಗಳಿವೆ. ಇದೀಗ ನಾವು ನೋಡೋಣ ಬನ್ನಿ. ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ
ಕೊಳಲಿನ ನಾದ, ಆ ಕೊಳಲಿನ ನಾದ. ವಿವೇಕವಾಣಿ. ಯಾವುದು ಮನುಷ್ಯನಿಗೆ ಶಾಂತಿ ನೆಮ್ಮದಿಯನ್ನು ತರುವುದೋ ಅದೇ ಮಾನವ ಜನಾಂಗದ ನಿಜವಾದ ಧರ್ಮ. ನಮಗಿಂದು ಬೇಕು ವಜ್ರೋಪಮ ಇಚ್ಛಾಶಕ್ತಿ ಮತ್ತು ಅಂಜುವುದನ್ನೇ ಅರಿಯದ ಗಂಡೆದೆ. ಎಲ್ಲರಿಗೂ ಜೈ ಶ್ರೀರಾಮ್. ನಾನಾ ರಂಗನು ತಳುಕಿಸಿ ತೋರುವ ಸಾವಿರ ಕಣ್ಣ ಗರಿಗಳನ್ನು ಚದುರಿಸಿ ಬಳುಕುತ್ತಾ ಕುಣಿಯುವನು ಮಯೂರ. ಹೌದು, ನವಿಲು ಕುಣಿಯುವುದನ್ನು ನೋಡುವುದೇ ರಸದೌತಣ. ನವಿಲು ಗರಿ ಬಿಚ್ಚಿ ಕುಣಿದಾಗ ಮೋಡಗಳೇ ಕರಗಿ ಮಳೆ ಸುರಿಯುವುದು. ನವಿಲಿನ ಕುಣಿತಕ್ಕೆ ಮಕ್ಕಳೇನು ಹಿರಿಯರೂ ಖುಷಿ ಪಡುತ್ತಾರೆ. ಅಂತಹದರಲ್ಲಿ ನಮ್ಮ ಲಚ್ಚಿಗೂ ನವಿಲೆಂದರೆ ಪಂಚ ಪ್ರಾಣ. ನವಿಲಿನ ಕುಣಿತಕ್ಕೆ ಅವಳು ಕುಣಿಯುತ್ತಾಳೆ. ಅವಳ ಮನದ ಗರಿ ಬಿಚ್ಚಿಕೊಳ್ಳುತ್ತದೆ. ಅವರಿಬ್ಬರ ಕುಣಿತ ನೋಡುವುದೇ ಚಂದ. ಬನ್ನಿ ಇದೀಗ ನಮ್ಮ ಲಚ್ಚಿಯ ಕುಣಿತವನ್ನು ನೋಡೋಣ. ಆಹಾ, ನವಿಲಿನ ನೃತ್ಯ ಎಷ್ಟೊಂದು ಸುಂದರವಾಗಿದೆ. ಅಜ್ಜಿ ಅಜ್ಜಿ ನೋಡಿ, ಅಲ್ಲಿ ಆ ನವಿಲು ಎಷ್ಟು ಚೆನ್ನಾಗಿ ಕುಣಿಯುತ್ತಿದೆ. ಹೌದು ಮಗ, ಅದು ಗರಿ ಬಿಚ್ಚಿ ಕುಣಿಯುವುದನ್ನು ನೋಡುವುದೇ ಆನಂದ. ಅಜ್ಜಿ ಅಜ್ಜಿ ಆ ನವಿಲನ್ನು ನಮ್ಮ ಮನೆಯಲ್ಲೇ ಕಟ್ಟಿ ಹಾಕೋಣವೇ? ಆಗ ನಾನು ಯಾವಾಗಲೂ ನೃತ್ಯ ನೋಡಬಹುದು. ಬೇಡ ಬೇಡ, ನಾವು ತಿನ್ನೋದೇ ಕಷ್ಟದಲ್ಲಿ, ಇನ್ನು ಅದಕ್ಕೂ ಆಹಾರವನ್ನು ಎಲ್ಲಿಂದ ತರೋದು? ಅಜ್ಜಿ ಅಜ್ಜಿ ಬೇಕಜ್ಜಿ. ಲಚ್ಚಿ, ಯಾಕೆ, ಏನಾಯ್ತು? ತುಂಬಾ ಬೇಜಾರದಲ್ಲಿದ್ದೀಯಾ? ನಾನು ನಿನ್ನ ಜೊತೆಗೆ ಇರಬೇಕೆಂದು ಆಸೆನಾ? ನನ್ನನ್ನು ಕಟ್ಟಿ ಹಾಕಿದರೆ ನಾನು ಹೇಗೆ ಕುಣಿಯಲಿ? ನಾನು ದಿನಾಲು ನಿನ್ನ ಜೊತೆ ಕುಣಿಬೇಕು ತಾನೆ? ಸರಿ, ಹಾಗಾದ್ರೆ ನಾನು ಪ್ರತಿದಿನ ಬಂದು ನಿನ್ನ ಜೊತೆ ಕುಣಿಯುತ್ತೇನೆ. ಬಾ, ಈಗ ನಾವೆಲ್ಲ ಸೇರಿ ಕುಣಿಯೋಣ.
ಇದೀಗ ನಿಮ್ಮ ಮುಂದೆ ಸಾರ್ವಜನಿಕ ಗಣೇಶೋತ್ಸವ ಒಂದು ಹಿನ್ನೋಟ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದಿನ ಭಾಗದ ನೃತ್ಯ ಇದೀಗ ನಿಮ್ಮ ಮುಂದೆ. ಜೈ ಶ್ರೀರಾಮ್. ಸ್ವಾತಂತ್ರ್ಯ ಪೂರ್ವದಲ್ಲಿನ ಭಾರತೀಯರ ಮೇಲಿನ ಬ್ರಿಟಿಷರ ದಬ್ಬಾಳಿಕೆ ನಡೆಯುತ್ತಿದ್ದ ದಿನಗಳು. ಭಾರತೀಯರನ್ನು ವೇತನ ನೀಡದೆ ಗುಲಾಮರಂತೆ ಪ್ರಾಣಿಗಳಿಗಿಂತ ಹೀನಾಯವಾಗಿ ದುಡಿಸಿಕೊಂಡು ಬ್ರಿಟಿಷರು ತಮ್ಮ ಕ್ರೌರ್ಯವನ್ನು ತೋರಿಸುತ್ತಿದ್ದರು. ಆ ದಿನಗಳಲ್ಲಿ ಭಾರತೀಯರ ಪರಿಸ್ಥಿತಿ ಶೋಚನೀಯವಾಗಿತ್ತು. ಭಾರತದಲ್ಲಿನ ವಿವಿಧ ಜಾತಿ, ಧರ್ಮ, ರಾಜ್ಯ, ರಾಜರುಗಳ ನಡುವಿನ ಒಗ್ಗಟ್ಟನ್ನು ಮುರಿದು ಅವರೊಳಗೆ ಆಂತರಿಕ ಕಲಹಗಳನ್ನು ಹುಟ್ಟುಹಾಕಿಸಿ ಬ್ರಿಟಿಷರು ತಮ್ಮ ಆಡಳಿತವನ್ನು ನಡೆಸಿ ಮೆರೆದಾಡುತ್ತಿದ್ದ ದಿನಗಳು. ಭಾರತದ ಜನರಲ್ಲಿ ಐಕ್ಯತೆಯನ್ನು ಮೂಡಿಸುವ ಸಲುವಾಗಿ ರಾಷ್ಟ್ರಕೂಟರು, ಚಾಲುಕ್ಯರು ಮತ್ತು ಶಾತವಾಹನರು ಮಾತ್ರವೇ ಆಚರಿಸುತ್ತಿದ್ದ ಗಣೇಶ ಚತುರ್ಥಿಯನ್ನು ಬ್ರಿಟಿಷರ ವಿರುದ್ಧದ ಆಂದೋಲನದ ಭಾಗವಾಗಿ ಬಾಲಗಂಗಾಧರ್ ತಿಲಕ್ ಮತ್ತು ಇನ್ನಿತರ ನಾಯಕರು ಒಗ್ಗೂಡಿ ಸಾಮೂಹಿಕವಾಗಿ ಗಣೇಶ ಚತುರ್ಥಿಯನ್ನು ಆಚರಿಸಲು ನಿರ್ಧರಿಸಿದರು. ಬನ್ನಿ ನಾವು ಈಗ ಗಣೇಶೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ.
कोणाच्या पायाचा होता वाजत माझ्या संगे माझ्या लाडक्या गणाचा 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 तो चकचक सोन्याचा नवा नवा यो गुलाबी फेटा बेटा कोणाच्या माथ्याचा नवा नवा यो गुलाबी फेटा बेटा कोणाच्या माथ्याचा माझ्या हाताने बांधिला होता माझ्या लाडक्या गणाचा 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 तो चकचक सोन्याचा तर कोणाच्या हाताचा माझ्या हाताने घातलेला होता माझ्या लाडक्या गणाचा 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 ಗಣೇಶನ ಉತ್ಸವದಂತೆ ನಮ್ಮ ಈಗಿನ ಎಲ್ಲ ಹಬ್ಬಗಳಲ್ಲೂ ಅಂತಹವೇ ಆದ ಹಿನ್ನೆಲೆ ಇದೆ. ನವರಾತ್ರಿ, ಶ್ರೀ ಕೃಷ್ಣ ಜನ್ಮಾಷ್ಟಮಿ, ನಾಗರ ಪಂಚಮಿ, ರಕ್ಷಾಬಂಧನ ಇವೆಲ್ಲವೂ ನಮ್ಮ ಕುಟುಂಬದ ಬಾಂಧವ್ಯವನ್ನು ಬಲಪಡಿಸುವುದಲ್ಲದೆ ನಮ್ಮ ದೇಶದ ಜನರ ಐಕ್ಯತೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವೆಲ್ಲರೂ ಈ ಎಲ್ಲ ಹಬ್ಬಗಳ ಮಹತ್ವವನ್ನು ತಿಳಿದು ಆಚರಿಸಿ ಸಂಭ್ರಮಿಸೋಣ. ಧನ್ಯವಾದಗಳು. बोलो भारत माता की. ಒಳ್ಳೆಯ ಪುಸ್ತಕಗಳು ನಕಾಶೆ ಇದ್ದಂತೆ, ಅದು ಒಳ್ಳೆಯದನ್ನೇ ತೋರಿಸುತ್ತವೆ. ಆದರೆ ಆ ಸ್ಥಳವನ್ನು ತಲುಪುವುದು ಮಾತ್ರ ನಿನ್ನ ಸಾಮರ್ಥ್ಯವನ್ನಷ್ಟೇ ಅವಲಂಬಿಸಿರುತ್ತದೆ. Check, hold, check, hold, hold, check, hold. ಮಹಿಮೆ ಇರುವುದು ಬೀಳದೇ ಇರುವುದರಲ್ಲ, ಬಿದ್ದಾಗಲೆಲ್ಲ ಎದ್ದು ನಿಲ್ಲುವುದರಲ್ಲಿಯೇ ಮಹಿಮೆ ಇದೆ. ಜೈ ಶ್ರೀರಾಮ್. ಇಂದು ನಮಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು, ವಿದ್ಯುತ್ತಿನ ಇಚ್ಛಾಶಕ್ತಿ ಇರುವ ಯುವಕರು. ಭಾರತದ ಭವಿಷ್ಯ ಇವರ ಕಾರ್ಯತತ್ಪರತೆಯ ಮೇಲಿದೆ. ಈ ಸಾಲುಗಳು ಹೊರಹೊಮ್ಮಿಸಿದ ಭರತ ಭೂಮಿ ಕಂಡ ಸರ್ವಶ್ರೇಷ್ಠ ಸಂತ ವೀರ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪ್ರಖರವಾಗಿದ್ದವು. ಇವರು ಬಾಲ್ಯದಿಂದಲೇ ಪ್ರಶ್ನೆ ಕೇಳುವ ಗುಣವನ್ನು ಬೆಳೆಸಿಕೊಂಡಿದ್ದರು. ತಾಯಿಯಲ್ಲೂ ಪ್ರಶ್ನೆ, ಗುರುಗಳಲ್ಲೂ ಪ್ರಶ್ನೆ, ಸಹಪಾಠಿಗಳಲ್ಲೂ ಪ್ರಶ್ನೆ, ಉತ್ತರ ಸಿಗುವವರೆಗೂ ಬಿಡುತ್ತಿರಲಿಲ್ಲ. ಕೊನೆಗೆ ಜಗತ್ತಿನ 100 ಪ್ರಶ್ನೆಗಳಿಗೆ ಉತ್ತರ ನೀಡಿದ ಪ್ರಖರ ವಾಗ್ಮಿ ಸ್ವಾಮಿ ವಿವೇಕಾನಂದರು. ಬಾಲಕ ನರೇಂದ್ರನ ಪ್ರಶ್ನೆಗಳಿಗೆ ಅವನ ತಾಯಿ ಭುವನೇಶ್ವರಿ ದೇವಿ ಹೇಗೆ ಉತ್ತರಿಸುತ್ತಿದ್ದಳು ಎಂಬ ಘಟನೆಯನ್ನು ಇದೀಗ ಬಾಲಕ ನರೇಂದ್ರನ ಬಾಲ್ಯದ ಮೂಲಕ ನೋಡೋಣ. ಅಮ್ಮ ಅಮ್ಮ, ನಾನು ಅವನಂತೆ ಗಾಡಿ ಓಡಿಸುವವನಾಗಬೇಕು. ನರೇಂದ್ರ, ಹೌದು ಮಗು, ನೀನೂ ಸಾರಥಿಯಾಗಬೇಕು. ನೋಡಲ್ಲಿ, ಶ್ರೀಕೃಷ್ಣ ಪರಮಾತ್ಮನಂತೆ ವಿಶ್ವಕ್ಕೆ ಧರ್ಮ ಪ್ರಚಾರವನ್ನು ಮಾಡುವಂತಹ ಸಾರಥಿಯಾಗಬೇಕು. ಸರಿ ಅಮ್ಮ, ನಿನ್ನ ಆಸೆಯಂತೆ ಆಗಲಿ. ನರೇಂದ್ರ ಬೆಳೆಯುತ್ತಾ ಹೋದಂತೆ ಅವನ ಪ್ರಶ್ನಾ ವಿಷಯಗಳು ಬದಲಾಗುತ್ತಾ ಹೋದವು.
ಯಾರಿಗೂ ಉತ್ತರಿಸಲಾಗದ ಪ್ರಶ್ನೆಗಳನ್ನು ನರೇಂದ್ರ ಕೇಳುತ್ತಿದ್ದ. ಆಗ ನರೇಂದ್ರನು ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಲಿ ಎಂದು ಸಲಹೆ ಬಂದಿತ್ತು. ಅದರಂತೆಯೇ ಸಂದೇಹದಿಂದಲೇ ನರೇಂದ್ರನು ರಾಮಕೃಷ್ಣರಲ್ಲಿ ಹೋದರು. ಅವರ ಪ್ರಖರವಾದ ಆಳವಾದ ಪ್ರಶ್ನೆಗಳಿಗೆ ಪರಮಹಂಸರು ಉತ್ತರ ನೀಡುತ್ತಿದ್ದರು. ಒಂದು ದಿನ ಗುರುಗಳು ಹಣದ ಆಸೆಗೆ ಬಲಿ ಬಿದ್ದವರಲ್ಲ ಎಂದು ಶಿಷ್ಯರಿಗೆ ಗೊತ್ತಿದ್ದರೂ ಅವರನ್ನು ಪರೀಕ್ಷಿಸಬೇಕೆನ್ನುವ ಮನಸ್ಸಾಯಿತು. ಶ್ರೀರಾಮಕೃಷ್ಣರು ಹೊರಗೆ ಹೋಗಿದ್ದ ಸಮಯದಲ್ಲಿ ಅವರ ಹಾಸಿಗೆಯ ಕೆಳಗೆ ಒಂದು ನಾಣ್ಯವನ್ನು ಇಟ್ಟು ಬಿಟ್ಟರು. ಗುರುಗಳು ಬಂದು ಹಾಸಿಗೆ ಮೇಲೆ ಕುಳಿತೊಡನೆಯೇ ಚೇಳು ಕುಟುಕಿದಂತಾಯಿತು. ಹಾಸಿಗೆಯಲ್ಲಿ ಹುಡುಕಿ ನೋಡಿದಾಗ 1 ರೂಪಾಯಿಯ ನಾಣ್ಯ ಕೆಳಕ್ಕೆ ಬಿತ್ತು. ಇಷ್ಟಾದರೂ ಶಿಷ್ಯನ ಮೇಲೆ ಕೋಪಗೊಳ್ಳದೆ ಸಂತಸ ಚಿತ್ತದಿಂದ ಇದ್ದು ಶಿಷ್ಯರಿಗೆ ಮಾರ್ಗದರ್ಶಕರಾದರು. ತಮ್ಮ ಆಳವಾದ ಅಧ್ಯಯನ, ಆಧ್ಯಾತ್ಮಿಕ ಚಿಂತನೆ, ದೀನದಲಿತರ ಬಗೆಗಿನ ಕಾಳಜಿ, ರಾಷ್ಟ್ರೀಯ ಚಿಂತನೆ ಮುಂತಾದವುಗಳಿಗೆ ಉತ್ತರ ರೂಪವಾಗಿ ನಿಂತಹ ಸ್ವಾಮಿ ವಿವೇಕಾನಂದ ಇವರಿಗೆ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವ ಅವಕಾಶ ಲಭಿಸಿತು. ಅಲ್ಲಿ ಅವರಿಂದ ಉದ್ಘೋಷಿಸಲ್ಪಟ್ಟ ಮೊದಲ ಶಬ್ದ, ನನ್ನ ಸಹೋದರ ಸಹೋದರಿಯರೇ, ಬನ್ನಿ ನಾವೀಗ ಕೇಳೋಣ. Sisters and brothers of America, a deafening applause of 2 minutes followed. It fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of the monks in the world. I thank you in the name of the mother of all religions. And I thank you in the name of millions and millions of Hindu people of all classes and sects. My thanks also to some of the speakers on this platform, who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. Sisters and brothers of America, 3 ಸಾಗರ 100 ಮಂದಿ ದೈವ ಸಾಸಿರವಿದ್ದರೆ, ಸಿಂಧುವಿದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ದೇಶದ ಸರ್ವಶ್ರೇಷ್ಠ ಸಂಪನ್ಮೂಲ ಮಾನವ ಸಂಪನ್ಮೂಲ ನಮ್ಮ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡದೆ ಅದನ್ನು ಸದುಪಯೋಗಗೊಳಿಸಬಲ್ಲ ಕ್ರಿಯಾಶೀಲ, ಸೃಜನಶೀಲ, ಪ್ರಗತಿಪರ ಮತ್ತು ಅದರಂತೆ ಕಾರ್ಯನಿರ್ವಹಿಸಬಲ್ಲ ಯುವ ಶಕ್ತಿ ಭಾರತದ ಭವಿಷ್ಯಕ್ಕೆ ಮಹತ್ತರ ಕೊಡುಗೆ ನೀಡುತ್ತದೆ. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರ ಗಟ್ಟಿ ಧ್ವನಿಯಿಂದ ಹೊರಹೊಮ್ಮಿದ ಮಾತು. ಇದನ್ನರಿತ ಋಷಿಕವಿ, ರಸಕವಿ, ವಿಶ್ವಕವಿ ಕುವೆಂಪು ರಚಿಸಿದ ಜಾಗೃತಿ ಹಾಡು ಈ ದಿಸೆಯಲ್ಲಿ ನಮ್ಮಂತಹ ವಿದ್ಯಾರ್ಥಿ ಸಮುದಾಯಕ್ಕೆ ಎಚ್ಚರಿಕೆಯ ದಿಕ್ಸೂಚಿಯಾಗಿದೆ. ಬನ್ನಿ ನಾವೀಗ ಅವರು ನೀಡಿದ ಸಂದೇಶಗಳನ್ನು ನೃತ್ಯದ ಮೂಲಕ ನೋಡೋಣ. ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದ ಚಲಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ನಿಜವನರಿತವರೆಲ್ಲೋ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು. ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ ಸೊಗವ ಬಯಸದೆ
ಕನಸುಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು, ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು. ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ, ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಸೋಲಿನ ಸುರ ಹೊಂದಬೇಕು ಅವನತಿ, ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಸೋಲಿನ ಸುರ ಹೊಂದಬೇಕು ಅವನತಿ, ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಕಾರ್ಯಕಾಲ ಕಾಯುತಿಹಳು ಭಾರತಿ, ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ. ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ, ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ. ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ ಮುನ್ನೆಲೆ, ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು, ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು. ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ, ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ 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 ಎಚ್ಚರಾಗಿ ಕನಸು ಕಂಗಳೇ. ನಮ್ಮ ನಿಮ್ಮೆಲ್ಲರ ಆದರ್ಶ ನಾಯಕನಾದ ತ್ಯಾಗ ಜೀವಿಯಾದ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ನಾವು ತುಂಬಿಸಿಕೊಂಡು ಭಾರತವು ವಿಶ್ವ ಗುರುವಿನತ್ತ ಸಾಗಲು ಕೈ ಜೋಡಿಸೋಣ. ಭೋಲೋ ಭಾರತ್ ಮಾತಾ ಕೀ. ಸ್ವಾಮಿ ಸ್ವಾಮಿ ವಿವೇಕಾನಂದರು ಒಂದೆಡೆ ಹೀಗೆ ಹೇಳುತ್ತಾರೆ, ಯಾವ ವ್ಯಕ್ತಿಯ ನರನಾಡಿಗಳಲ್ಲಿ ರಾಷ್ಟ್ರೀಯ ಭಾವವು ಮಿಡಿಯುವುದಿಲ್ಲವೋ ಅವನಿಗೆ ದೇವರು ಎಂದೂ ಸಿಗಲಾರ. ಎಲ್ಲರಿಗೂ ಜೈ ಶ್ರೀರಾಮ್. ದರಾ ಬೇಂದ್ರೆ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕ್ರಿಸ್ತ ಶಕ 1896ರಲ್ಲಿ ಧಾರವಾಡ ಜಿಲ್ಲೆಯ ಸಾಧನಕೇರಿಯಲ್ಲಿ ಜನಿಸಿದರು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹೌದು, ನಮ್ಮಲ್ಲಿ ಸರಿಯಾದ ಒಳ್ಳೆಯ ನಾಯಕತ್ವದ ಕೊರತೆ ಇದೆ. ಇದನ್ನ ನಿವಾರಿಸಲು ನಮ್ಮಂತಹ ಯುವ ಜನಾಂಗದಿಂದ ಮಾತ್ರ ಸಾಧ್ಯ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ದರಾ ಬೇಂದ್ರೆಯವರು ಬರೆದಿರುವಂತಹ ಸಾಯೋ ಆಟ ಎಂಬ ನಾಟಕ ಇಂದಿನ ಸಾಮಾಜಿಕ ನ್ಯಾಯವನ್ನು ಪ್ರತಿನಿಧಿಸುವ ನಾಟಕವಾಗಿದೆ. ಇದರಲ್ಲಿ ಅಧಿಕಾರ ಸ್ಥಾನ, ಬೇಜವಾಬ್ದಾರಿತನ, ಸುಳ್ಳಿನ ವಿಜೃಂಭಣೆ, ಸಮಯಕ್ಕೊಂದು ಸುಳ್ಳನ್ನು ಹೇಳಿ ಪರಿಸ್ಥಿತಿಯನ್ನ ನಿಭಾಯಿಸುವುದು ಈ ನಾಟಕದ ವಸ್ತುವಾಗಿದೆ. ಈಗ ದರಾ ಬೇಂದ್ರೆಯವರ ವಿರಚಿತ ಕವಿತೆಗಳನ್ನು ಒಳಗೊಂಡಂತಹ ಕಿರುಪ್ರಹಸನವನ್ನ ನಮ್ಮ ಶಾಲಾ ಮಕ್ಕಳು ಮಾಡಲಿದ್ದಾರೆ. ಇದೀಗ ನೋಡಿ ಸಾಯೋ ಆಟ. ಹೊಸ ದೀಪಗಳಿಗೆ ಹೊರಟಾನ ಬನ್ನಿ, ಅಂದದೋ ಅಂದದ ಹೊಸ ದೀಪಗಳಿಗೆ ಹೊರಟಾನ ಬನ್ನಿ, ಅಂದದೋ ಅಂದದ ಅಂದದೋ ಅಂದದ
ಕಡಲಾಚೆ ಗೀಚಗಿದ ನೀಲ ನೀಲ ತೀರ, ಮಿಂಚು ಬಳಗ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಎಲ್ಲ ಬಣ್ಣ ದೂರ. ಬಳಿಗೆ ಹರಿತದ ಭಾವ ಬೆರೆತದ ಜೀವ ಅದರೊಳಗೆ ಬಳ್ಳಗೆ ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ಬೆರೆತದ ಜೀವ ಅದರೊಳಗೆ ಬಳ್ಳಗೆ. ಇದೆ ಸಮಯ ವಣ್ಣ, ಇದೆ ಸಮಯ ತಮ್ಮ ನಿಮ್ಮ ಆತ್ಮಗಳಿಗೆ. ಅಂಬಿಗನು ಬಂದ ನಂಬಿಗನು ಬಂದ ದಿವ್ಯಗಳಿಗೆ. ಬಂಗಾರ ನೀರ ಕಡಲ ಜಗಿದ ನೀಲ ತೀರ. ಉದ್ಯೋಗವನ್ನು ಅರಸುತ್ತಾ ಬಂದ ಗಂಡ ಹೆಂಡತಿಗೆ ಎಲ್ಲಿಯೂ ಕೆಲಸ ಸಿಗದಿದ್ದಾಗ ಅಡ್ಡದಾರಿ ಹಿಡಿಯುತ್ತಾರೆ. ಅಯ್ಯೋ ಮಾರಾಯ, ಎಂಥ ತಂಪು ಹೊತ್ತಿನಲ್ಲಿ ಸತ್ತು ಹೋದೆಯ. ನೀನು ಸತ್ತರೂ ನಾನು ಅತ್ತರೂ ಯಾರೂ ಬರುತ್ತಿಲ್ಲವಲ್ಲ. ಅಯ್ಯೋ, ಕೇಳುವವರಿದ್ದರೆ ಅಳುವವರಿಗೂ ಒಂದು ಹುರುಪು ಬರುತ್ತದೆ. ಅಲ್ಲದೆ ನನ್ನಂತಹ ಬಲವಿಲ್ಲದ ಹೆಣ್ಣು ಮಗಳು ಎಷ್ಟು ಹೊತ್ತು ಅಳಬಹುದು? ಯಾರಾದರೂ ಬರುವವರೆಗೆ ಸುಮ್ಮನಿರುವುದೇ ಲೇಸು. ಇದೇನು ಶಬ್ದ, ಗಲಾಟೆ? ಅಯ್ಯೋ, ನಮ್ಮ ಮನೆಯ ಗೋಡೆ ಒಡೆದು ಹೋಗಿದೆಯಲ್ಲ. ಇದೇನು ಮುಂಜಾನೆ ಹೊತ್ತಿಗೆ ಅಪಶಕುನ ಮಾಡೋಕೆ ಅಳುತ್ತಿರುವುದೋ ಏನು? ಅಯ್ಯೋ, ನನ್ನ ಗಂಡನನ್ನು ಕಳೆದುಕೊಂಡೆನಲ್ಲ. ತಂದೆ, ತಂದು ಕೊಡುವಿರಾ? ಅಯ್ಯೋ, ಮಣ್ಣಿನ ರಾಶಿಯ ಕೆಳಗಡೆ ಸತ್ತು ಬಿದ್ದಿರುವನಲ್ಲ, ಅವನು ನಿನ್ನ ಗಂಡನೇ? ಮುತ್ತು ಹೋದರೆ ಸಿಕ್ಕಬಹುದು, ಸತ್ತು ಹೋದರೆ ಸಿಕ್ಕಬಹುದೇ? ಇದು ಹೇಗಾಯ್ತು? ಒಂದು ಮಾಡಲು ಹೋಗಿ ಇನ್ನೊಂದಾಯ್ತು. ತನ್ನ ಕುತ್ತಿಗೆ ಹೋಗುವಷ್ಟು ಗೋಡೆ ತೋಡಿ ಇಡೀ ಗೋಡೆ ಮೈ ಮೇಲೆ ಬಿತ್ತು. ಭಾರ ತಡೆಯಲಾರದೆ ಪ್ರಾಣ ಬಿಟ್ಟ. ಅಂದರೆ ಕಳ್ಳತನ ಮಾಡಲು ಬಂದಿದ್ದಾನೆ? ಅಲ್ಲ, ಅವನ ಕಸುಬು ಮಾಡಲು ಬಂದಿದ್ದ. ಹಾಗಾದರೆ ತಡಿ, ಈಗಲೇ ಕುತೂಹಲನಿಗೆ ತಿಳಿಸಿ ಪಾರುಪತ್ಯ ನಡೆಸುತ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಪ್ಪ. ಅಯ್ಯೋ, ಕಾರ್ಯದಲ್ಲಿ ದೇಹ ಬಿಟ್ಟ ನೀನೇ ಧನ್ಯ. ನನ್ನನ್ನು ಬಿಡಿ, ನಾನೇನು ಮಾಡಲಿಲ್ಲ. ನನ್ನನ್ನು ಬಿಡಿ, ನನ್ನನ್ನು ಬಿಡಿ. ನೋಡಿದಿರಾ ನ್ಯಾಯ? ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಎನ್ನುವರಲ್ಲ, ಹಾಗಾಯ್ತು. ಹೇಳ ಹೋದರೆ ನನ್ನನ್ನೇ ಕಟ್ಟಿಬಿಟ್ಟಿರುವಿರಿ. ನಾವು ಬರುವುದರೊಳಗೆ ಈ ಹೆಣ್ಣು ಮಗಳು ಓಡಿ ಹೋಗುತ್ತಿದ್ದರೆ ಆಗ ನಾವು ಯಾರನ್ನು ಕಟ್ಟಿ ಹಾಕಬೇಕು? ಯಾರವ್ವ ನೀನು? ಇದೋ ಇಲ್ಲಿ ನನ್ನ ಗಂಡನು ಸತ್ತಿರುವನು.
ಅವನ ಅನಾಥ ಹೆಂಡತಿ ನಾನು. ನನಗೆ ಅನ್ಯಾಯವಾಗಿದೆ. ಆತ ಹೇಗೆ ಸತ್ತ? ನಿನಗೆ ಏನು ಅನ್ಯಾಯವಾಯಿತು? ದುಡ್ಡುಳ್ಳವರು ಯಾವುದಕ್ಕೆ ಕಳು ಎನ್ನುತ್ತಾರೋ ಅದನ್ನು ಮಾಡಿ ಹೊಟ್ಟೆ ಹೊರೆಯುವಾಗ ಆ ಹಾಳಾದ ಗೋಡೆ ಮೈ ಮೇಲೆ ಬಿತ್ತು. ಗಂಡನಂತೂ ಕೈ ಬಿಟ್ಟು ಹೋದ. ಆ ಮನೆಯ ಯಜಮಾನನನ್ನು ಮದುವೆ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಅವನ ಪ್ರಾಣ ತೆಗೆಯಬೇಕು. ಆಹಾ, ವಿಚಾರಣೀಯವಾದ ಮಾತು. ಇದನ್ನು ಮಹಾರಾಜರೊಂದಿಗೆ ಪಾರುಪತ್ಯ ನಡೆಸುವುದೇ ಲೇಸು. ರಾಜಾದಿರಾಜ ರಾಜ ಮಾರ್ತಾಂಡ ರಾಜ್ಯಸಭೆಗೆ ಆಗಮಿಸುತ್ತಿದ್ದಾರೆ. ಬಹುಪರಾಗ್ 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 ರಾಜಾದಿರಾಜ. ಯಾರದು? ಪ್ರಣಾಮಗಳು ಮಹಾರಾಜರೇ. ಏನು ಸಮಸ್ಯೆ? ದೊರೆಗಳೇ, ಅನಾಥೆಯಾಗಿರುವವಳ ಗಂಡನು ತನ್ನ ಉದ್ಯೋಗದಲ್ಲಿ ತೊಡಗಿರುವಾಗ ಇವನ ಮನೆಯ ಗೋಡೆ ಕುಸಿದು ಪ್ರಾಣ ಬಿಟ್ಟಿದ್ದಾನೆ. ಈಕೆಯ ಅರಿಕೆ ಏನೆಂದರೆ ಆ ಮನೆಯಲ್ಲಿ ತನಗೆ ಇನ್ನೊಬ್ಬ ಪ್ರಾಣಪತಿಯಾದರೂ ದೊರಕಬೇಕು, ಇಲ್ಲದಿದ್ದರೆ ಆ ಮನೆಯ ಯಜಮಾನನ ಪ್ರಾಣವಾದರೂ ತೆಗೆಯಬೇಕು. ಈಕೆ ಹೇಳಿದಂತೆ ಮಾಡಿದರೆ ರಾಜ್ಯದಲ್ಲಿ ನ್ಯಾಯವೇ ಇಲ್ಲವೆಂದಾದೀತು. ದೊರೆಗಳು ವಿಚಾರಿಸಿ ಅಪ್ಪಣೆ ದಯ ಪಾಲಿಸಬೇಕು. ಹಾಗೆಯೇ ಆಗಲೇಬೇಕು. ಏನಪ್ಪ, ನೀನೇನು ಹೇಳುವೆ? ಕಳ್ಳನಿಗೆ ತಕ್ಕ ಕೋತ್ವಾಲ, ಕೋತ್ವಾಲನಿಗೆ ತಕ್ಕ ದಿವಾನ, ದಿವಾನನಿಗೆ ತಕ್ಕ ದೊರೆ. ಏನಿಲ್ಲ ಸ್ವಾಮಿ, ಕಳ್ಳತನ ಮಾಡಲು ಬಂದಿದ್ದಕ್ಕಾಗಿ ಅವರಿಗೇನು ಶಿಕ್ಷೆ ಇಲ್ಲವೇ? ಎಂತಹ ಹುಚ್ಚ ನೀನು! ಕಳ್ಳನಿಗಂತೂ ದೇಹಾಂತ ಶಿಕ್ಷೆಯಾಗಿದೆ. ಈಗ ಅವಳು ಅನಾಥೆಯಾಗಿರುವಳು. ಅವಳನ್ನು ಮದುವೆಯಾಗು, ಇಲ್ಲವೇ ಸಾಯಲು ಸಿದ್ಧನಾಗು. ಮದುವೆ ಆಗುವುದಕ್ಕಿಂತ ಸಾಯುವುದೇ ಲೇಸು. ಗೋಡೆ ತಪ್ಪಿಗೆ ನನಗೆ ಶಿಕ್ಷೆಯೇ? ಒಂದು ಜೀವಕ್ಕಾಗಿ ನಾವು ಇಷ್ಟೊಂದು ವಿಚಾರಣೆ ಮಾಡಿ ಕಾಲ ಕಳೆದರೆ ನಮ್ಮ ರಾಜ್ಯದ ಅಸಂಖ್ಯಾತ ಪ್ರಜೆಗಳ ಗತಿ ಏನು? ಅದೋ ಗತಿ. ಏನೆನ್ನುವೆ? ಅವನು ತಾನಾಗಿ ಗೋಡೆಯನ್ನು ತನ್ನ ಮೇಲೆ ಕೆಡವಿಕೊಂಡರೆ ನಾನೇನು ಮಾಡಲಿ? ಸಾಯಲು ಸಿದ್ಧನಾಗು. ಮತ್ತೆ ಅಂತಹ ಗೋಡೆಯನ್ನು ಏಕೆ ಕಟ್ಟಿಸಿದೆ? ಸ್ವಾಮಿ, ಕಟ್ಟಿಸಿದವನು ನಾನಾದರೂ ಕಟ್ಟಿದವನು ಬೇರೆ. ನಿಜವಾಗಿ ಆ ಉಪ್ಪಾರನಿಗೆ ಶಿಕ್ಷೆಯಾಗಬೇಕು. ಸರಿ, ಹಾಗಾದರೆ ಇವನನ್ನು ಬಿಡಿ. ಈ ಗೋಡೆ ಕಟ್ಟಿದ ಉಪ್ಪಾರನನ್ನು ಕರೆ ತರಲು ಹೇಳಿ. ಯಾರಾದರೂ ಸತ್ತರಾಯಿತು, ಅದೇ ನ್ಯಾಯ. ದೊರೆಗಳೇ, ಇವನೇ ಏ ಕಳ್ಳಿ, ಸುಮ್ಮನಿರು. ಯಾರು ಸತ್ತರೆ ನಿನಗೇನು? ನಿನಗೆ ನ್ಯಾಯ ದೊರಕಿದರೆ ಸಾಕಲ್ಲವೇ? ಸುಮ್ಮನೆ ನಮ್ಮ ಜೀವ ತಿನ್ನಬೇಡ. ಉಪ್ಪಾರ ಬರಲಿ. ನನ್ನನ್ನು ಬಿಡಿ ಸ್ವಾಮಿ, ನಾನೇನು ಮಾಡಲಿಲ್ಲ. ನನ್ನನ್ನು ಬಿಡಿ ದೊರೆಗಳೇ, ನಾನೇನು ಮಾಡಲಿಲ್ಲ. ಅಯ್ಯೋ, ನನ್ನನ್ನು ಬಿಡಿ. ಮೊದಲು ಇವನನ್ನು ಉಪಾಯದಿಂದ ಎಚ್ಚರಿಸಿ, ಆಮೇಲೆ ಕೇಳೋಣ ಆ ಮಹಿಳೆಯ ಗಂಡನಾಗಲು ಒಪ್ಪಿಕೊಳ್ಳುವನೇ ಎಂದು. ಇವನು ಒಪ್ಪಿದರೆ ನನ್ನ ಮರಣ. ದೊರೆಗಳಿಗೆ ನಮಸ್ಕಾರ ಮಾಡು. ಪ್ರಣಾಮಗಳು ದೊರೆಗಳೇ. ನೀನು ಆ ಕೆಟ್ಟ ಮನೆಯನ್ನು ಕಟ್ಟಿ ಆ ಬಡ ಮನುಷ್ಯನ ಸಾವಿಗೆ ಕಾರಣನಾದೆ. ನೀನು ಈಕೆಯನ್ನು ಮದುವೆಯಾಗು, ಇಲ್ಲದಿದ್ದರೆ ಸಾಯಲು ಸಿದ್ಧನಾಗು. ನನ್ನೊಡೆಯ, ನಾನು ಉಪ್ಪಾರನಲ್ಲ, ನಾನು ಬಡ ಕೂಲಿ ಕಾರ್ಮಿಕ. ಉಪ್ಪಾರನಲ್ಲದಿದ್ದರೆ ಇಲ್ಲಿಗೇಕೆ ಬಂದೆ? ನಾನು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆ. ಆಗ ಕೊತ್ವಾಲ ಸಾಹೇಬರು ನನ್ನನ್ನು ಜಗ್ಗಿಕೊಂಡು ತಂದರು. ನಾನು ಉಪ್ಪಾರನಲ್ಲ, ನಾನು ಬಡ ಕೂಲಿಕಾರ. ನೀವಾದರೂ ಉಪ್ಪಾರನಿಗೆ ವಿಚಾರವನ್ನು ತಿಳಿ ಹೇಳಿ. ಹುಚ್ಚ, ಅಷ್ಟು ಮಾಡು. ನಿಮ್ಮ ಕೈ ಮೇಲೆ ಕೈ ಹಾಕಿ ಆಣೆ ಮಾಡಿ ಹೇಳುತ್ತೇನೆ, ಈ ಕೆಲಸ ಮಾಡುವವನು ನಾನಲ್ಲ. ಕೈ ಮೇಲೆ ಕೈ. ದೊರೆಗಳ ಹತ್ತಿರ ನಾನು ಮಾತಾಡುತ್ತೇನೆ, ಬಾ. ದೊರೆಗಳೇ, ಇವನ ಕೈಯಂತೂ ಬೆಚ್ಚಗಿದೆ. ಇವನು ತಪ್ಪು ಮಾಡುತ್ತಿದ್ದರೆ ಹೆದರುತ್ತಿದ್ದನಲ್ಲವೇ? ಮತ್ತು ಹೆದರುತ್ತಿದ್ದರೆ ಇವನ ಕೈ ಹೇಗೆ ಬೆಚ್ಚಗಿರುತ್ತಿತ್ತು? ಇವನ ಕೈ ಬೆಚ್ಚಗಿದೆಯೋ? ಸರಿ, ಹಾಗಾದರೆ ಸಮಸ್ಯೆ ಪರಿಹಾರವಾಯಿತು. ಇವನು ಅಪರಾಧಿ ಅಲ್ಲವೆಂದಾಯಿತು. ಹಾಗಾದರೆ ನಾನು ಇವನನ್ನು ಬಿಟ್ಟು ಬಿಡಲೆ ಮಹಾಪ್ರಭು?
ಬಿಟ್ಟು ಬಿಡಿ ಆ ಬಡಪಾಯಿಯನ್ನು. ಈ ಹೆಂಗಸು ಚಿಕ್ಕ ಪ್ರಾಯದವಳೇ ಇದ್ದಾಳೆ. ಇವಳಿಗೆ ಆಶ್ರಯ ಕೊಡುವವರು ಸಿಗುವವರೆಗೆ ಕೊತ್ವಾಳರ ವಶದಲ್ಲಿರಲಿ. ಅಯ್ಯೋ, ಸರಿ, ನಮ್ಮ ರಾಜ್ಯದಲ್ಲಿ ಏನಾಗುತ್ತಿದೆ ಎಂದು ನೋಡಿ ಬರೋಣ. ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಸಣ್ಣ ಕಂದಂಬಳ ಕಣ್ಣಿನ ಕೌಡಿಯ ತಣ್ಣನ ಜೋಮಾಲಿ ಕೊಡೊಳಗಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕೈಯೊಳಗಿತ್ತು ಬಡವರ ಒಡಲಿನ ಒಡಬಾರ್ನದಲ್ಲಿ ಸುಡು ಪಂಜು ಕೈಯೊಳಗಿತ್ತು. ಕಂಬಾರಿ ಕುಡಿಯುವ ಹುಂಬ ಬಾಯಿದ ಮೈ ತುಂಬಿದ ಬರುವುದು ಎನ್ನುತ್ತಲಿತ್ತು. ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಸ್ನೇಹಿತರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹಾಕಿದಂತಾಯಿತು. ತಿಳಿಯಿತಲ್ಲ, ಸ್ವಂತ ವಿವೇಚನೆ ಇಲ್ಲದ ಅಸಮರ್ಥ ರಾಜನಿಂದ ನ್ಯಾಯ ದೊರಕುವುದಾದರೂ ಹೇಗೆ? ಆದ್ದರಿಂದ ಸಮರ್ಥ ರಾಜರನ್ನೇ ಆಯಿಸೋಣ, ಸಮರ್ಥ ನಾಯಕರಿಗಾಗಿಯೇ ಪ್ರೋತ್ಸಾಹವನ್ನು ನೀಡೋಣ. ಇದು ನಮ್ಮೆಲ್ಲರ ಕಳಕಳಿಯ ವಿನಂತಿ. ಧನ್ಯವಾದಗಳು. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಸರ್ ಸಿ ವಿ ರಾಮನ್ ಒಂದೆಡೆ ಹೀಗೆ ಹೇಳುತ್ತಾರೆ: ಶಾರೀರಿಕ ಸೌಂದರ್ಯಕ್ಕಿಂತ ಬೌದ್ಧಿಕ ಸೌಂದರ್ಯ ಸರ್ವಶ್ರೇಷ್ಠ ಸೌಂದರ್ಯ. ಶಾರೀರಿಕ ಸೌಂದರ್ಯಕ್ಕೆ ಮುಪ್ಪಾದರೂ ಬೌದ್ಧಿಕ ಸೌಂದರ್ಯವು ತಾರುಣ್ಯದಿಂದ ಕಂಗೊಳಿಸಲು ಸಾಧ್ಯವಿದೆ. ಇದೀಗ 10ನೇ ತರಗತಿಯ ಗಾರ್ಭಾ ನೃತ್ಯ. ವಿವೇಕವಾಣಿ ಹೀಗೆನ್ನುತ್ತದೆ: ಈ ಮೂರು ಇದ್ದರೆ ಜೀವನದಲ್ಲಿ ಏನನ್ನೂ ಸಾಧಿಸಬಹುದು. ವಿದ್ಯೆ, ಬುದ್ಧಿ, ಶಕ್ತಿ. ಈ ಮೂರನ್ನು ತಡೆಯಲು ಆಗುವುದಿಲ್ಲ. ಗಾಳಿ, ಮಳೆ, ಶಕ್ತಿ.
ಅವಕಾಶಗಳಿಗೇನೂ ಕೊರತೆ ಇರುವುದಿಲ್ಲ. ಆದರೆ ಬಾಗಿಲನ್ನೇ ತಟ್ಟದೆ ಎಷ್ಟೋ ಜನ ತಮ್ಮ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ. ನಿಮ್ಮಿಂದ ಸಾಧ್ಯ ಎಂದು ಭಾವಿಸಿದರೆ ನೀವು ಅದನ್ನು ಸಾಧಿಸಿಯೇ ಸಾಧಿಸುತ್ತೀರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ಅದರೊಂದಿಗೆ ಮುನ್ನಡೆದಾಗಲೇ ಯಶಸ್ಸು ನಿಶ್ಚಿತ. અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम છે હોઈ ગઈ રાત અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम છે मिल जाए मुझको अगर साथ तेरा तो भूलूं मैं सारा जहां सोगाड़ा तारा चबीला तारा रंगीला तारा रंग बेर जुए तारी बात सोगाड़ा तारा ओए चबीला तारा ओए रंगीला तारा रंग बेर जुए तारी बात रे सोगाड़ा तारा ओए चबीला तारा ओए रंगीला तारा रंग बेर जुए तारी बात रे अरे उड़ी 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 जा ए वाग्यो रे ढोल बाई वाग्यो रे ढोल वाग्यो रे ढोल बाई वाग्यो रे ढोल वाग्यो रे ढोल बाई वाग्यो रे ढोल मारा मीठा नारायण मां वाग्यो रे ढोल मीठा नारायण मां वाग्यो रे ढोल पहड़ो थयो ने પછી પહડો થયો ને પછી પહડો થયો એક સજ્જડ બમ પાંજરો પહડો થયો એક સજ્જડ બમ પાંજરો પહડો થયો ढोल 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 वाग्यो वाग्यो रे ढोल बाई वाग्यो रे ढोल वाग्यो रे ढोल बाई वाग्यो रे ढोल
जगमग थाय रे आव्या अम्बे मां मोती बेराणा चौक मां आव्या अम्बे मां चौक मां जगमग थाय रे आव्या अम्बे मां उड़ाओ लाल गुलाल के आव्या अम्बे मां चौक मां जगमग थाय रे आव्या अम्बे मां बेराणा चौक मां आव्या अम्बे मां चौक मां जगमग थाय रे आव्या अम्बे मां मोती बेराणा चौक मां आव्या अम्बे मां चौक मां जगमग थाय रे आव्या अम्बे मां चंदड़ी लाल लाल रे आव्या अम्बे मां चौक मां जगमग थाय रे आव्या अम्बे मां अक्षत फूल रे बधावो रे आव्या अम्बे मां चौक मां जगमग थाय हे मारी अम्बे मां हे मारी अम्बे मां हे मारी अम्बे मां हे मारी अम्बे ಜನನಿ ಜನ್ಮಭೂಮಿಶ್ಚ ಜಾಹ್ನವಿ ಚ ಜನಾರ್ದನಃ ಜನಕ ಪಂಚಮಶ್ಚೈವ ಜಕಾರ ಪಂಚ ದುರ್ಲಭ ಎನ್ನುವಂತೆ ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ. ನಮ್ಮ ದೇಶದ ಬೆನ್ನೆಲುಬುಗಳಾದ ರೈತರನ್ನು ಗೌರವಿಸೋಣ. ಭರತ ಭೂಮಿಯ ರಕ್ಷಣೆಯ ಹೊಣೆಯನ್ನು ಹೊತ್ತಿರುವ ವೀರ ಸೈನಿಕರಿಗೆ ನಮಿಸುತ್ತಾ, ನಮ್ಮ ದೇಶದ ಪ್ರಗತಿಯ ಕನಸುಗಳನ್ನು ಕಾಣುತ್ತಿರುವ ವಿಜ್ಞಾನಿಗಳನ್ನು ಸ್ಮರಿಸುತ್ತಾ ಅವರ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಮಕ್ಕಳು. ನಾನು ನನ್ನ ದೇಶದ ರಕ್ಷಕ, ಅಂತೆಯೇ ದೇಶವನ್ನು ಕಾಯುವ ಯೋಧನೂ ಹೌದು. ದೇಶವನ್ನು ಕಾಪಾಡಲು ನಮ್ಮಂತಹ ಅದೆಷ್ಟೋ ವೀರರು ನೆತ್ತರನ್ನು ಸುರಿದಿರುತ್ತಾರೆ. ನಾನು ನನ್ನ ಕಷ್ಟಗಳನ್ನು ಮರೆತು ಭಾರತ ಮಾತೆಯ ಸೇವೆಯೇ ನನ್ನ ಗುರಿ ಎಂಬ ನಿಟ್ಟಿನಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ನಾನು ನನ್ನ ಬಗ್ಗೆ, ನನ್ನ ಪರಿವಾರದವರ ಬಗ್ಗೆ ಚಿಂತಿಸದೆ ದೇಶ ರಕ್ಷಣೆಯತ್ತ ನನ್ನ ಚಿತ್ತವನ್ನು ಹರಿಸುತ್ತಿದ್ದೇನೆ. ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ,
ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವಿಹ ಪರ ಸಾಧನವು. ನನ್ನನ್ನು ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಹೌದು, ನಾನು ರೈತ. ನಾವು ಸೇವಿಸುವ ಪ್ರತಿಯೊಂದು ಅನ್ನದ ಅಗುಳಿನಲ್ಲೂ ರೈತನ ಪರಿಶ್ರಮದ ಬೆವರಿನ ಹನಿ ಅಡಗಿದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ತುತ್ತು ಅನ್ನವನ್ನು ತಿನ್ನುವ ಮೊದಲು ರೈತನ ನೆನೆ ಎಂಬ ನಾಣ್ಣುಡಿಯಂತೆ ಇಂದು ನಾವೆಲ್ಲರೂ ಹೊಟ್ಟೆ ತುಂಬುವಷ್ಟು ಊಟ ಮಾಡಿ ಹಸಿವೇ ಇಲ್ಲದೆ ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ನಾನು, ಅಂದರೆ ನನ್ನ ಶ್ರಮ. ನೇಗಿಲ ತುದಿಯೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಎನ್ನುವ ರಾಷ್ಟ್ರಕವಿ ಕುವೆಂಪುರವರ ಕವನದ ಸಾಲು ಅಮೂಲ್ಯವಾಗಿದೆ. ಜ್ಞಾನಂ ವಿಜ್ಞಾನ ಸಹಿತಂ ಎಂಬ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ಇದೀಗ ದೇಶದ ಪ್ರಗತಿ ತಾಂತ್ರಿಕತೆಯೊಂದಿಗೆ ಬೆಸೆದುಕೊಂಡಿದೆ. ಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ನನ್ನ ದೇಶದ ಸಾಧನೆ ಮಹತ್ವದ್ದಾಗಿದೆ. ಮಿಷನ್ ಮಂಗಲ್, ವಿಕ್ರಾಂತ್ ಮುಂತಾದ ಉಪಗ್ರಹಗಳ ಉಡಾವಣೆ, ವೈದ್ಯಕೀಯ ಕ್ಷೇತ್ರ, ಕೃಷಿ ಕ್ಷೇತ್ರ, ಕೊರೋನಾ ಲಸಿಕಾ ತಯಾರಿ, ಶಿಕ್ಷಣ ಮುಂತಾದ ಕ್ಷೇತ್ರದಲ್ಲಿ ನನ್ನ ದೇಶದ ಸಾಧನೆ ಇತರ ರಾಷ್ಟ್ರಗಳು ಬೆರಗಾಗಿ ನೋಡುವಂತೆ ಮಾಡುತ್ತದೆ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು. ಇಲ್ಲಿ ಭೂಮಿ ಜನ್ಮ ತಾಳಲು ಪುಣ್ಯವೋ ಪುಣ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥಕ. ನಾನು ಭಾರತೀಯನೆಂದು ಗರ್ವದಿಂದ ಹೇಳುವೆ, ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ ಪುಣ್ಯ ಭೂಮಿ ನನ್ನ ದೇಶ, ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರು ನನ್ನ ಭಾರತ. ಹೇಳು ನೀನು ಹೆಮ್ಮೆಯಿಂದ ಹಾಡುತ್ತಾ, ವಿಶ್ವಕ್ಕೆ ಗುರು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರು.
माता के, बोलो भारत माता के। ಧನ್ಯವಾದಗಳು. ಭಾರತ ಭವ್ಯ ಪರಂಪರೆಯ ಪ್ರಾಚೀನ ಪರಂಪರೆಯ ಪುಣ್ಯಭೂಮಿ. ಕ್ರೂರ ಉದ್ದೇಶಗಳಿಂದ ಬಂದವರಿಗೂ ಆಶ್ರಯ ನೀಡಿದ ಶ್ರೇಷ್ಠ ಮಾತೃಭೂಮಿ ನಮ್ಮ ಭಾರತ. ಎಲ್ಲರನ್ನೂ ಸ್ವಾಗತಿಸಿ ತನಗೆ ಆಪತ್ತು ಬರುವ ಸಂದರ್ಭದಲ್ಲಿ ಈ ಪುಣ್ಯ ರಕ್ಷಣೆಗಾಗಿ ಜನ್ಮವೆತ್ತ ಧೀರೆ ವೀರಾಗ್ರಣಿ ಲಕ್ಷ್ಮೀಬಾಯಿ. ಭಾರತೀಯ ಇತಿಹಾಸದಲ್ಲೇ ಬ್ರಿಟಿಷರ ಬೆಂಬಿಡದೆ ಸಿಂಹ ಸ್ವಪ್ನವಾಗಿ ಕಾಡಿದ ಧೀರವನಿತೆ. ಮಂಗಲ್ ಪಾಂಡೆಯವರಿಂದ ಆರಂಭವಾದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಸಮರ ಸಾರಿ ಅವರ ನಿದ್ದೆಗೆಡಿಸಿದ ಹೋರಾಟಗಾರ. ಸ್ವಾತಂತ್ರ್ಯದ ಕಿಚ್ಚು ಭಾರತೀಯರ ಮನೆ ಮನದಲ್ಲಿ ನೆಲೆಸುವಂತೆ ಮಾಡಿದ ಸ್ವಾಭಿಮಾನಿ. ಝಾನ್ಸಿ ರಾಣಿ ಲಕ್ಷ್ಮೀ ಭಾರತೀಯರ ಶೌರ್ಯ, ಬುದ್ಧಿ, ಚಾತುರ್ಯದ ಪ್ರತೀಕ. ಚಾತುರ್ಯದ ಪ್ರತೀಕ. ಈಕೆಯ ಬಾಲ್ಯದ ಹೆಸರು ಮಣಿಕರ್ಣಿಕಾ. ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ಮಗು ಬೆಳೆಯುತ್ತಲೇ ಶಿಕ್ಷಣದ ಜೊತೆಗೆ ಶಸ್ತ್ರಾಭ್ಯಾಸ, ಕತ್ತಿವರಸೆ, ಕುದುರೆ ಸವಾರಿಯಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಳು. ಬಾಲ್ಯದಲ್ಲೇ ಸ್ವರಾಜ್ಯದ ಕಲ್ಪನೆ ಹೊಂದಿದ್ದ ಮಣಿಕರ್ಣಿಕಾಳಲ್ಲಿ ಬೆಳೆದ ಸ್ವರಾಜ್ಯದ ಕಿಚ್ಚು ಹಾಗೂ ದೇಶಾಭಿಮಾನದ ತುಡಿತದೊಂದಿಗೆ ಲಕ್ಷ್ಮೀಬಾಯಿಯ ಸ್ವರಾಜ್ಯದ ಕಲ್ಪನೆ ಇದೀಗ ತಮ್ಮ ಮುಂದೆ ಪ್ರಸ್ತುತಪಡು. भारतवर्ष एक महान सभ्यता है जहाँ मिट्टी भी सोना थी और दिलों के दरवाजे हर मेहमान के लिए खुले थे. इन्हीं दरवाजों से एक दिन घुस आए कुछ क्रूर शैतानी इरादे. हिंसा और अत्याचार के सामने जब घायल हो रही थी हर आत्मा, तब इस मिट्टी के गर्भ से उठ खड़ी हुई. मणिकर्णिका. मणिकर्णिका. मैं लक्ष्मीबाई प्रतिज्ञा करती हूँ, जब तक मेरे शरीर में रक्त है मैं पूर्ण निष्ठा से झांसी की सेवा करूंगी. मैं वो मशाल बनूंगी जो हर भारतीय के अंदर आजादी की भूख बनकर दहकेगी. झांसी आप भी चाहते हैं और मैं भी. फर्क सिर्फ इतना है, आपको राज करना है और मुझे अपनों की सेवा. तिनका था हमने सवारा अपनी वो माटी और घर बारा. लुट रहा ये चमन अपना वतन आंखों से अपनी. लुट रहा ये चमन अपना वतन आंखों से अपनी. संकल्प बोल के हम तो निकल पड़े, हर द्वार खोल के गगन कहे विजयी भव विजयी भव.
की सुरंग भटकी है रोशनी है छटपटा रही रोशनी गगन गए विजय भव घायल है तेरा जल तू नदी है राह बदल पानी बुलबुला रहा है कल 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 तू निकल माटी ने तेरी आज पुकारा धरती ये पूछे बारंबार लुट रहा ये चमन तेरा वतन आँखों से अपनी लुट रहा ये चमन तेरा वतन आँखों से अपनी संकल्प बोल के हम तो निकल पड़े हर द्वार खोल के गगन कहे विजय भव तभी विजय बड़ी होती है। मैं वो मशाल बनूंगी जो हर भारतीय के अंदर आजादी की भूख बनकर दहके। ಪೋಷಕರಲ್ಲಿ ಒಂದು ವಿನಂತಿ, ವರುಣನ ಒಂದು ಕೃಪೆ ಸಣ್ಣ ಮಟ್ಟಿನಲ್ಲಿ ಆಗ್ತಾ ಇದೆ ಅಷ್ಟೇ, ಈಗ ಹೋಗ್ಬೋದು. ದಯವಿಟ್ಟು ಎಲ್ಲ ಪೋಷಕರು ಉಪಸ್ಥಿತರಿರಬೇಕು. ಇನ್ನೊಂದು 5 ನಿಮಿಷದಲ್ಲಿ ಈಗ ಬಹುಶಃ ಎಲ್ಲರ ಸಾಮೂಹಿಕ ಪ್ರಾರ್ಥನೆ ದೇವರಿಗೆ ಬೇಗ ತಲುಪ್ತದಂತೆ. ಮೋದಿಯವರು ಹಾಗಾಗಿ ಮನೆ ಮನೆಗಳಲ್ಲಿ ದೀಪ ಹಚ್ಚಬೇಕು, ಘರ್ ಘರ್ ತಿರಂಗ ಅಂತ ಹೇಳುವ ಆಲೋಚನೆ ಹುಟ್ಟು ಹಾಕಿದ್ದೇ ಹಾಗೆ. ಅಂತಹ ಪ್ರಾರ್ಥನೆಗಳು, ಅಂತಹ ಒಂದು ಆಂದೋಲನ ಇರ್ಬೋದು ಅಥವಾ ಯಾವುದೇ ನಮ್ಮ ಆಲೋಚನೆಗಳಿರ್ಬೋದು, ಅದು ಬೇಗ ಭಗವಂತನಿಗೆ ತಲುಪ್ತದೆ. ಇನ್ನೇನೊಂದು 5 ನಿಮಿಷದಲ್ಲಿ ಸರಿಯಾಗ್ಬೋದು. ಪೋಷಕರೆಲ್ಲ ಕೂತ್ಕೊಳ್ಳಿ. ಚಿಕ್ಕ ಮಕ್ಕಳಿದ್ರೆ ಅವ್ರ ಜೊತೆಗಿದ್ರೆ ಸೈಡಿಗೆ ಹೋಗ್ಬೋದು, ಒದ್ದೆ ಆದರೆ ನಾಳೆಗೆ ಕಷ್ಟ ಅಂತ.
ಆಯಿತಾ? ಸರಿ ಆಗ್ತದೆ ಇನ್ನೊಂದು 5 ನಿಮಿಷದಲ್ಲಿ. ಮಕ್ಕಳೇ, ನೀವು ವೇದಿಕೆಯಲ್ಲಿ ಇರುವವರು ಸ್ವಲ್ಪ ಪಕ್ಕಕ್ಕೆ ಈಗ ಹೋಗಿ, ಬದಿಯಲ್ಲಿ ನಿಂತ್ಕೊಳ್ಳಿ. ಈಗ ಆರಂಭ ಆಗ್ಬೋದು. ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರು. ಝಾನ್ಸಿ ರಾಣಿಯ ಒಂದು ರೂಪಕ. ಇದಾದ ಕೂಡಲೇ ಇನ್ನೇನು ಒಂದು 5 ನಿಮಿಷದಲ್ಲಿ ಪುನಃ ಮುಂದುವರಿತದೆ. ಅಲ್ಲ, ಅವರು ಕೂಡ ಯಾರು ಹೋಗ್ತಾ ಇಲ್ಲ, ಪೋಷಕರು ಇನ್ನು ಅಲ್ಲೇ ಇದ್ದಾರೆ ಬದಿಯಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ತಿಳಿವಿನ ಪರದೆಯ ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಂಬೊಳಗೆ. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವು ತೋಡಿಸಿ ಹರುಷದುಡಿಗೆ, ತೋಡಿಸಿ ಹರುಷದುಡಿಗೆ. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವು ತೋಡಿಸಿ ಹರುಷದುಡಿಗೆ, ತೋಡಿಸಿ ಹರುಷದುಡಿಗೆ.
ಜಾರದಿರಲಿ ಸಮಯವಿನಿತು ಕ್ಷಣಿಕ ನಮ್ಮ ಬದುಕು. ತಾಯ ಭಕ್ತಿ ಧ್ಯೇಯ ಜ್ಯೋತಿ ಜಗಕ್ಕೆ ಪ್ರಖರ ಬೆಳಕು. ಹಣದ ಮೋಹ ಕೀರ್ತಿ ದಾಹ ತರದೆಂದಿಗೂ ಮೆರಗು. ಋಣವ ಕಳೆವ लड़ेंगे ताकि आने वाली पीढ़ियां अपनी आजादी का उत्सव मनाए. हम लड़ेंगे और छत्रपति शिवाजी महाराज के स्वराज के सपने को पुनः जीवित करें. देश से है प्यार तो हर पल ये कहना चाहिए, मैं रहूं या ना रहूं भारत ये रहना चाहिए. शत्रु से कह दो जरा सीमा में रहना सीख ले, ये मेरा भारत अमर है सत्य कहना सीख ले. भक्ति की इस शक्ति को बढ़कर दिखाना चाहिए, मैं रहूं या ना रहूं भारत ये रहना चाहिए. है मुझे भूलू ना एक क्षण तुझे, रक्त की हर बूंद तेरी है तेरा अर्पण तुझे.
दिए। ಇದೀಗ 2ನೇ ತರಗತಿಯ ವಿದ್ಯಾರ್ಥಿಗಳಿಂದ ಹಾಡುವ ಮರ ರೂಪಕ. ನಾನು ಹಾಡುವ ಮರ. ಈ ಪ್ರಕೃತಿಯಲ್ಲಿ ನಾನು ಇಲ್ಲಿ ಓಡಾಡುವ ಜನರಿಗೆ ತಂಪಾದ ನೆರಳನ್ನು ನೀಡುತ್ತೇನೆ. ನನ್ನಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳು ಬಂದು ಗೂಡನ್ನು ಕಟ್ಟುತ್ತವೆ. ನಾನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಣ್ಣನ್ನು ಕೊಡುತ್ತೇನೆ. ಓಹೋ, ಮಕ್ಕಳು ಬರೋ ಸಮಯವಾಯಿತು ಅಲ್ವಾ? ಆಗೋ ಅಲ್ಲಿ ಬಂದೇ ಬಿಟ್ರು. ಬನ್ನಿ ಗೆಳೆಯರೇ, ಕೈ ಕೈ ಹಿಡಿಯುವ, ಬೆಟ್ಟ ಗುಟ್ಟ ಸುತ್ತಿ ಬಳಸಿ ದೂರ ದೂರ ಸಾಗುವ. ಬನ್ನಿ ಬನ್ನಿ ಗೆಳೆಯರೇ, ಕೈ ಕೈ ಹಿಡಿಯುವ, ಬೆಟ್ಟ ಗುಟ್ಟ ಸುತ್ತಿ ಬಳಸಿ ದೂರ ದೂರ ಸಾಗುವ. ಬಲು ದೂರ ದೂರ ಸಾಗುವ. ಸ್ವಚ್ಛವಾಗಿ ಕೇಕೆ ಹಾಕಿ ನಗುತ್ತ ನಲಿದು ಓಡುವ, ನವಿಲಿನಂತೆ ಕುಣಿಯುವ, ಜಿಂಕೆಯಂತೆ ಜಿಗಿಯುವ. ಸ್ವಚ್ಛವಾಗಿ ಕೇಕೆ ಹಾಕಿ ನಗುತ್ತ ನಲಿದು ಓಡುವ, ನವಿಲಿನಂತೆ ಕುಣಿಯುವ, ಜಿಂಕೆಯಂತೆ ಜಿಗಿಯುವ. ರಮ್ಯ ಪ್ರಕೃತಿ ನಮ್ಮ ತಾಯಿ, ನಮ್ಮ ಜನ್ಮದಾಯಿನಿ. ಹರುಷ ಕೊಡುವ ಚೇತನವೇ ಹರಸು ಎಂದು ಬೇಡುವ, ಹರುಷ ಕೊಡುವ ಚೇತನವೇ ಹರಸು ಎಂದು ಬೇಡುವ. ಬನ್ನಿ ಬನ್ನಿ ಗೆಳೆಯರೇ, ಕೈ ಕೈ ಹಿಡಿಯುವ, ಬೆಟ್ಟ ಗುಟ್ಟ ಸುತ್ತಿ ಬಳಸಿ ದೂರ ದೂರ ಸಾಗುವ. ಬನ್ನಿ ಬನ್ನಿ ಗೆಳೆಯರೇ, ಕೈ ಕೈ ಹಿಡಿಯುವ, ಬೆಟ್ಟ ಗುಟ್ಟ ಸುತ್ತಿ ಬಳಸಿ ದೂರ ದೂರ ಸಾಗುವ. ಬಲು ದೂರ ದೂರ ಸಾಗುವ. ಬಲು ದೂರ ದೂರ ಸಾಗುವ. ಬಲು ದೂರ ದೂರ ಸಾಗುವ. ಸೇವಕರೇ, ಇಲ್ಲಿ ಬನ್ನಿ. ಈ ಮರದಲ್ಲಿದ್ದ ಪಕ್ಷಿಗಳ ಕೂಗಿನಿಂದ ನನ್ನ ಬೇಟೆ ತಪ್ಪಿ ಹೋಯಿತು. ಈ ಮರವನ್ನು ಈಗಲೇ ಕಡಿಯಿರಿ, ಇದು ನನ್ನ ಆಜ್ಞೆ. ಬೇಡ ಬೇಡ, ನನ್ನನ್ನು ಕಡಿಯಬೇಡಿ. ನನ್ನಿಂದ ನಿಮಗೆಲ್ಲರಿಗೂ ಎಷ್ಟೆಲ್ಲ ಉಪಯೋಗ ಪಡೆಯುತ್ತೀರಿ ಎಂಬುದು ನಿಮಗೆ ತಿಳಿದಿದೆ. ದಯವಿಟ್ಟು ನನ್ನನ್ನು ಕಡಿಯಬೇಡಿ.
ಅದಿತಿ ಅದಿತಿ, ಇಲ್ಲಿದ್ದ ಹಾಡುವ ಮರಕ್ಕೆ ಏನಾಯಿತು? ಪಾಪ, ಹಕ್ಕಿಗಳೆಲ್ಲ ಸತ್ತು ಬಿದ್ದಿವೆ. ಹಕ್ಕಿಗಳ ಮೊಟ್ಟೆಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಛೆ, ಯಾರೋ ಬಂದು ಹಾಡುವ ಮರವನ್ನು ಕಡಿದು ಹಾಕಿದ್ದಾರೆ. ಹೌದು, ನಾವಿನ್ನು ಇಲ್ಲಿ ಹೇಗೆ ಆಡಲಿ? ನಮಗೆ ಹಣ್ಣುಗಳನ್ನು ನೀಡುವ ಹಾಡುವ ಮರ ಇಲ್ಲವಲ್ಲ. ಮಕ್ಕಳೇ, ನೀವು ಇಲ್ಲಿಂದ ಹೋಗುವಾಗ ನನ್ನ ಈ ಮರದ ಬೀಜಗಳನ್ನ ಕೊಂಡು ಹೋಗಿ ಬಿತ್ತನೆ ಮಾಡಿ. ನಿಮ್ಮ ಈ ಹಾಡುವ ಮರ ನಾನು ಮತ್ತೆ ಹುಟ್ಟಿ ಬರುತ್ತೇನೆ. ಬೀಗುತ್ತಿದೆ, ಅಲ್ಲಿ ಇಲ್ಲಿ ಹಕ್ಕಿ ಪಕ್ಕಿ ಹಾಡುತ್ತ ನಲಿಯುತ್ತಿದೆ. ಸಂತೋಷದ ಕೈತೆ, ಸಂಗೀತವು ಕೈತೆ, ಸ್ವರ್ಗಾನ ಸಿಕ್ಕೈತೆ. ದಿನ ಹಸಿರಿನ ಹೊಲಗಳು ನಗುತ್ತಲಿ ರಂಗಾಗ್ಯವೋ, ಕ್ಷಣ ಕ್ಷಣ ಹರಿಯುತ್ತ ನದಿಗಳು ಕಲಕಲ ಉಲಿದಾಡ್ಯವೋ. ತೆಂಗು ಕಂಗು ಮಾವು ಬೇವು ಆಲ ಬೇಲ ಚೆಂಡು ಅರಳ್ಯವೋ, ತಂಗಾಳಿ ಬೀಸ್ಯವೋ, ಹೊಂಬಾಳೆ ತೂಗ್ಯವೋ, ಮನಸರಿಯ ತೋರ್ಯವೋ. ನಾಡ ತುಂಬ ಕಾಡು ಮೇಡು ಹಳ್ಳ ಕೊಳ್ಳ ಚಂದ, ನಮ್ಮ ಊರು ಕೇರಿ ಹಾದಿ ಬದಿಗೆ ಅಚ್ಚ ಹಸಿರು ಅಂದ. ಭೂಮಿ ಬಾನು ಎಂದಿನಂತೆ ಇದ್ದರೇನೆ ಚಂದ, ನಮ್ಮ ಕಾನು ಕಡಲು ಮೊದಲಿನಂತೆ ಉಳಿದರೇನೆ ಅಂದ. ಭೂಮಿ ಬಾನು ಎಂದಿನಂತೆ ಇದ್ದರೇನೆ ಚಂದ, ನಮ್ಮ ಕಾನು ಕಡಲು ಮೊದಲಿನಂತೆ ಉಳಿದರೇನೆ ಅಂದ. ಅಂದು ಇಂದು ನೆಲದ ಒಡಲು ನಾಶವ ಮಾಡದೆ, ಇಂದು ಮುಂದು ಸುತ್ತಮುತ್ತ ಚೆಲುವನು ಕೆಡಿಸದೆ. ಭೂತಾಯಿ ನಗುತ್ತಿರಲಿ, ಈ ಪರಿಸರ ಹಸಿರಿರಲಿ, ಮಾನವತೆ ಉಳಿದಿರಲಿ. ಇದೀಗ ಖೇಲೋ ಇಂಡಿಯಾ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರದರ್ಶನ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. जीवन में खेलों का स्थान बहुत महत्वपूर्ण है। खेल छात्र जीवन का एक महत्वपूर्ण अंग है। खेलों की दुनिया में
सदा आनंद और उल्लास का वातावरण रहता है। खेलों द्वारा बच्चों में धैर्य, लगन, परस्पर सहयोग आदि गुणों का विकास होता है। इसलिए हमारे शालाओं में खेलों को महत्व दिया जाता है, क्योंकि पंचमुखी शिक्षा के एक अंग है यह खेल। राज्य और राष्ट्र स्तर पर खिलाड़ियों को पुरस्कार दिया जाते हैं, जैसे अर्जुन, एकलव्य, द्रोणाचार्य, ध्यानचंद खेल रत्न प्रशस्ति आदि। भारत सरकार ने खेलो इंडिया योजना के द्वारा खिलाड़ियों को अत्युत्तम प्रशिक्षण देने के लिए उनके साधनों की उन्नति के लिए कोशिश कर रहा है। उन खिलाड़ियों के साथ उनके साधनों के बारे में मोदी जी ने बात करते हुए खेलों में आगे बढ़ाने के लिए उत्तेजन कर रहे हैं। इनमें से कुछ खिलाड़ियां गुरुराज पुजारी, वेट लिफ्टर, एक भारतीय भारोत्तोलक है। वर्ष 2022 में उन्होंने राष्ट्रमंडल खेलों में कांस्य पदक जीते। उसके जन्मस्थान वंद से कर्नाटक। नवीन कुमार बॉक्सिंग में 2022 कॉमनवेल्थ गेम्स में नवीन कुमार ने भारत को 12 गोल्ड मेडल दिलाए। प्रियंका गोस्वामी एथलेटिक्स में प्रियंका गोस्वामी ने 26 साल की एक भारतीय एथलेटिक है जो 20 किलोमीटर की दौड़ में भाग लेते हैं और टोक्यो ओलंपिक्स में भारत का प्रतिनिधित्व किया। जैवलिन थ्रो नीरज चोपड़ा 2022 में फिनलैंड में चले हुए ओतुनी गेम्स में नीरज चोपड़ा ने गोल्ड मेडल जीते। प्रशांत कुमार कबड्डी। प्रशांत कुमार एक भारतीय कबड्डी खिलाड़ी है जो प्रो कबड्डी लीग में खेलते हैं। रहता उद्घाटन सत्र से ही जो प्रो कबड्डी लीग में खेल रहे हैं। इस तरह आदि खिलाड़ियां सूरज की रोशनी के तरह आज हमारी देश की शान बढ़ा रहे हैं। अब हम देखेंगे तो चौथा कक्षा के बच्चों से खेलो कूदो स्वस्थ रहो सूत्र का प्रदर्शन आपके सामने। गाए जा, ये जिंदगी है कौम की, तू कौम पे लुटाए जा। कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। मरने से फिर भी तू न डर, उड़ा के दुश्मनों का सर, जो शेर वतन बढ़ाए जा। तू शेर हिंद आगे बढ़, मरने से फिर भी तू न डर, उड़ा के दुश्मनों का सर, जो शेर वतन बढ़ाए जा। कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। हमें निशान संभाल के, लाखिले पे गाड़ के, लहराए जा लहराए जा। चलो दिली पुकार के, हमें निशान संभाल के, लाखिले पे गाड़ के, लहराए जा लहराए जा। कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा।
लुटाए जा, खुशी के गीत गाए जा, ये जिंदगी है कौम की, तू कौम पे लुटाए जा, कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। फिर भी तू न डर, उड़ा के दुश्मनों का सर, जो वतन बढ़ाए जा, तू शेर हिंद आगे बढ़, मरने से फिर भी तू न डर, उड़ा के दुश्मनों का सर, जो वतन बढ़ाए जा, कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। हमें निशान संभाल के, लाडले पे गाड़ के, लहराए जा लहराए जा, चलो दिली पुकार के, हमें निशान संभाल के, लाडले पे गाड़ के, लहराए जा लहराए जा, कदम कदम बढ़ाए जा, खुशी के गीत गाए जा, ये जिंदगी है कौम की, तो कौम पे लुटाए जा, कदम कदम बढ़ाए जा, खुशी के गीत गाए जा, ये जिंदगी है कौम की, तो कौम पे लुटाए जा। स्वस्थ शरीर में ही स्वस्थ मस्तिष्क का निवास होता है। तन मन दोनों सदृढ़ रखने के लिए खेलना जरूरी है। बोलो भारत माता के। ಪ್ರೌಢಶಾಲಾ ವಿಭಾಗದ ಮಲ್ಲಕಂಬ ಪ್ರದರ್ಶನ ಇದೀಗ ತಮ್ಮ ಮುಂದೆ. ಭೌತಿಕ ಬೌದ್ಧಿಕ ಹಾಗೂ ಮಾನಸಿಕ ದೃಢತೆಗೆ ಸಮಾನವಾದ ಪ್ರಾಶಸ್ತ್ಯ ಕೊಡಬೇಕು ಎಂಬುದು ಸ್ವಾಮಿ ವಿವೇಕಾನಂದರ ನಿಲುವಾಗಿದೆ. ಅವರೊಂದೆಡೆ ಹೇಳುತ್ತಾರೆ, ಈ ಪ್ರಪಂಚವೊಂದು ಗರಡಿ ಮನೆ, ನಾವಿಲ್ಲಿ ಬಲಿಷ್ಠರಾಗುವುದಕ್ಕೆ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಮಾನಸಿಕ ಏಕಾಗ್ರತೆಯನ್ನು ದೈಹಿಕ ತಾಕತ್ತನ್ನು ಬಯಸುವ ಮಲ್ಲಕಂಬ ನಮ್ಮ ದೇಶದ ಅಪ್ಪಟ ದೇಶೀಯ ಸಾಂಪ್ರದಾಯಿಕ ಕ್ರೀಡೆ. ಕೆಲ ಅಡಿಗಳ ಆಳದವರೆಗೆ ಕಂಬಗಳನ್ನು ಮಣ್ಣಿನಲ್ಲಿ ಹೂತು ನಂತರ ಹೊರಗೆ ಕೆಲವು ಮೀಟರ್ ಎತ್ತರವಿರುವ ಕಂಬಕ್ಕೆ ಕುಸ್ತಿಪಟುಗಳು ಹತ್ತಿ ಅದರಲ್ಲಿ ನಾನಾ ಸಾಹಸಮಯ ಕಸರತ್ತು ಮಾಡುತ್ತಾರೆ. ಕಂಬದ ಮೇಲೆ ವಿವಿಧ ಚಾಕಚಕ್ಯತೆಯ ಪ್ರದರ್ಶನ ಮಾಡುತ್ತಾ ಮೈ ನವಿರಿಳಿಸುವ ಕ್ರೀಡೆ ಈ ಮಲ್ಲಕಂಬ. ಇಂತಹ ಸಾಂಪ್ರದಾಯಿಕ ಕ್ರೀಡೆ ಇದೀಗ ವಿಶ್ವ ಮಾನ್ಯತೆ ಪಡೆದಿದೆ. ಕೆಲವು ಕ್ರೀಡಾಕೂಟಗಳಲ್ಲಿ ಇದು ಸ್ಪರ್ಧಾ ವಿಷಯವಾಗಿಯೂ ಆಯ್ಕೆ ಮಾಡಲಾಗಿರುತ್ತದೆ. ಇದು ವಿದೇಶಗಳಲ್ಲಿಯೂ ಜನಪ್ರಿಯವಾಗಿದೆ. ಯಾವಾಗ ನಮ್ಮ ವಸ್ತುಗಳು, ನಮ್ಮ ಆಚರಣೆ, ನಮ್ಮ ಸಂಪ್ರದಾಯ, ನಮ್ಮ ಕಲೆಗಳ ಮೇಲೆ ನಮಗೆ ಪ್ರೀತಿ, ಅಭಿಮಾನ, ಗೌರವಗಳಿರುತ್ತವೆಯೋ ಆಗ ವಿಶ್ವವೇ ನಮ್ಮೆಡೆಗೆ ಅಭಿಮಾನದಿಂದ ತಿರುಗಿ ನೋಡುತ್ತದೆ. ಇದಕ್ಕೆ ಸಾಕ್ಷಿಯಾಗಿದೆ ಮಲ್ಲಕಂಬ ಪ್ರದರ್ಶನ.
ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓ ಗೊಡುತ್ತ ಬಾರ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಬಾರ. ಎಚ್ಚರಾಗು 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 ಧೀರ, ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ. ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ. ಎಚ್ಚರಾಗು 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 ಧೀರ. ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು, ನಿಲ್ಲಲಿಲ್ಲ ಕಡಲ ಮೊರೆತ ಕ್ಷಣವು ಇಲ್ಲ ಬಿಡುವು. ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು, ನಿಲ್ಲಲಿಲ್ಲ ಕಡಲ ಮೊರೆತ ಕ್ಷಣವು ಇಲ್ಲ ಬಿಡುವು. ದಣಿಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ, ದಣಿಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ. ನಿನ್ನ ಮನವದೇಕೆ ಬದಲು ಯಾರ ಮಂತ್ರ ಮೋಡಿ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓ ಗೊಡುತ್ತ ಬಾರ. ಎಚ್ಚರಾಗು 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 ಧೀರ. ಅನ್ಯರೆಲ್ಲ ತುಳಿವರಲ್ಲ ನಮ್ಮ ನೆಲದ ಮೇಲೆ, ದರ್ಪದ ಮನವಿರ್ಪ ಮತಾಂತರದ ವಿಕಟ ಲೀಲೆ. ಅನ್ಯರೆಲ್ಲ ತುಳಿವರಲ್ಲ ನಮ್ಮ ನೆಲದ ಮೇಲೆ, ದರ್ಪದ ಮನವಿರ್ಪ ಮತಾಂತರದ ವಿಕಟ ಲೀಲೆ. ಎಚ್ಚರಾಗಿ ಬಾರ ಮರೆತು ತುಚ್ಛವಾದ ಭೇದ, ಎಚ್ಚರಾಗಿ ಬಾರ ಮರೆತು ತುಚ್ಛವಾದ ಭೇದ. ಎಲ್ಲೆ ಮೀರಿ ಮೊಳಗಿ ಬರಲಿ ಐಕ್ಯ ಶಂಖನಾದ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓ ಗೊಡುತ್ತ ಬಾರ. ಎಚ್ಚರಾಗು 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 ಧೀರ. ಬೆಳಗು ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ ಎಂದು, ಮಾನಧನನು ನೀನು ನಿನ್ನೊಳಿರುವ ರಕ್ತ ಹಿಂದೂ. ಬೆಳಗು ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ ಎಂದು, ಮಾನಧನನು ನೀನು ನಿನ್ನೊಳಿರುವ ರಕ್ತ ಹಿಂದೂ. ಒರೆಸುಬಾರ ತಾಯ ಮೊಗದ ಕಣ್ಣೀರ ಧಾರೆ, ಒರೆಸುಬಾರ ತಾಯ ಮೊಗದ ಕಣ್ಣೀರ ಧಾರೆ. ಸಾರು ಬಳಿಗೆ ಕರೆಯುತ್ತಿಹುದು ನಾಡ ಭಾಗ್ಯ ತಾರೆ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓ ಗೊಡುತ್ತ ಬಾರ. ಎಚ್ಚರಾಗು 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 ಧೀರ, ಭರತ ಮಾತೆ ಕರೆಯುತ್ತಿಹಳು ಓ ಗೊಡುತ್ತ ಬಾರ. ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ. ಎಲ್ಲಿ ನಿನ್ನ ಕ್ಷಾತ್ರ ತೇಜ ಮೆರೆದು ನಿಂತ ಶೌರ್ಯ, ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ. ಎಚ್ಚರಾಗು 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 ಧೀರ, ಎಚ್ಚರಾಗು 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 ಧೀರ.
ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಕತ್ತಲೆಯ ಕೌರವರು ಸುತ್ತನೂರೆತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ. ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ. ಪಾಂಡವಗೆ ರೋಮಾಂಚನ. ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಯಮಗೋರ್ವಳಿ ತಾಯಿ ನಿತ್ಯ ವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯಲ್ಲ ತಾಯ ಗೌರವಕ್ಕೆ ಮುಡಿಪು. ತಾಯ ಗೌರವಕ್ಕೆ ಮುಡಿಪು. ಅರ್ಪಣೆಯೊಳಾನಂದ ನೇರ್ಪುಕೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ. ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿರೆ. ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿರೆ. ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ. ಹಿಂದುತ್ವದ ಉಸಿರೇ. ಹಿಂದುತ್ವದ ಉಸಿರೇ. ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ಭರವಸೆಯ ನಾಳೆಗಳು ನಮದೆನಿಸಿವೆ. ರಾಷ್ಟ್ರಭಕ್ತಿ ಅರಳುತ್ತಿಹುದು ಸ್ವಾಭಿಮಾನ ಕೆರಳುತ್ತಿಹುದು ಶತ್ರುಗಳೇ ಮೇರೆ ಮೀರಿ ಬಂದರೆಚ್ಚರ. ನೀಡುವೆವು ಶತಕಗಳ ಸೋಲಿಗುತ್ತರ. ನೀಡುವೆವು ಶತಕಗಳ ಸೋಲಿಗುತ್ತರ. ರಾಷ್ಟ್ರಭಕ್ತಿ ಅರಳುತ್ತಿಹುದು ಸ್ವಾಭಿಮಾನ ಕೆರಳುತ್ತಿಹುದು ಶತ್ರುಗಳೇ ಮೇರೆ ಮೀರಿ ಬಂದರೆಚ್ಚರ. ನೀಡುವೆವು ಶತಕಗಳ ಸೋಲಿಗುತ್ತರ. ನೀಡುವೆವು ಶತಕಗಳ ಸೋಲಿಗುತ್ತರ.
ಬೆಳೆವ ನೀತಿ ಬಡಿವ ಭೀತಿಗೆಂದು ತಲೆಯ ಬಾಗೆವು ಒಡೆದು ಅರಿಯ ಪಡೆಯ ಹೆಡೆಯ ಮೆಟ್ಟಿ ಮುಂದೆ ಸಾಗುವೆವು ನಡೆಯು ನಮದು ನೇರ ನುಡಿಯು ಗಂಭೀರ ನಡೆಯು ನಮದು ನೇರ ನುಡಿಯು ಗಂಭೀರ ಶತ್ರುಗಳೇ ಮೇರೆ ಮೀರಿ ಬಂದರೆಚ್ಚರ ನೀಡುವೆವು ಶತಕಗಳ ಸೋಲಿಗುತ್ತರ ನೀಡುವೆವು ಶತಕಗಳ ಸೋಲಿಗುತ್ತರ ಹೃದಯ ಸ್ನೇಹವೆಂಬುದು ಮುಗ್ಧನಾದ ಗೆಳೆಯಗೆ ಸಿದ್ಧರಿಹೆವು ಯುದ್ಧಗಳಿಗೆ ಬದ್ಧರಿಯ ಗೆಲುವಿಗೆ ಕಾದಿರಣದಿ ಘೋರ ಹರಿಸಿ ರಕ್ತಧಾರ ಕಾದಿರಣದಿ ಘೋರ ಹರಿಸಿ ರಕ್ತಧಾರ. ಸ್ವಾಮಿ ವಿವೇಕಾನಂದರು ಒಂದೆಡೆ ಹೇಳುತ್ತಾರೆ, ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ. ಮಲ್ಲಕಂಬದಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದಂತಹ ವಿದ್ಯಾರ್ಥಿಗಳು ಅತ್ಯಲ್ಪ ಸಮಯದಲ್ಲಿ ಅತ್ಯುತ್ತಮವಾದಂತಹ ಪ್ರದರ್ಶನ ನೀಡಿರುತ್ತೀರಿ. ಮಕ್ಕಳೇ, ನಿಮಗೆಲ್ಲರಿಗೂ ನಮ್ಮೆಲ್ಲರ ಅಭಿನಂದನೆಯ ಚಪ್ಪಾಳೆಗಳೊಂದಿಗೆ ನಿಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ವಿವೇಕವಾಣಿ. ಇಡೀ ಪ್ರಪಂಚ ನಿರ್ಮಾಣವಾಗಿರುವುದೇ ಮಾನವನ ಶಕ್ತಿಯಿಂದ, ಉತ್ಸಾಹದ ತೀವ್ರತೆಯಿಂದ. ಯಾರು ತನ್ನ ಹೃದಯದ ನೆತ್ತರಿನಿಂದ ಇತರರಿಗೆ ದಾರಿ ನಿರ್ಮಿಸುತ್ತಾನೋ ಅವನೇ ಶ್ರೇಷ್ಠ ವ್ಯಕ್ತಿ. ಒಳ್ಳೆಯದನ್ನೇ ಆಲೋಚಿಸಿ ದುಷ್ಟ ಸಂಸ್ಕಾರಗಳ ನಿಗ್ರಹಿಸುವುದಕ್ಕೆ ಇದೊಂದೇ ಮಾರ್ಗ. ಒಬ್ಬ ಶೀಲವಂತ ಲಕ್ಷಾಂತರ ಜನ ನೀಚ ಹಾಗೂ ಕಪಟಿಗಳನ್ನು ತುಳಿಯಬಲ್ಲ. ಜೈ ಶ್ರೀರಾಮ್. ಭಾರತವು ಪರಕೀಯರ ಮತಾಂಧರ ದಾಳಿಗೆ ಒಳಪಟ್ಟಾಗ ದಕ್ಷಿಣ ಭಾರತದ ಕನ್ನಡದ ಮಣ್ಣಿನಲ್ಲಿ ಅರಳಿದ ಸ್ವರ್ಗವೇ ಹಂಪಿ. ದೇಶ ವಿದೇಶದ ಕಲಾವಿದರನ್ನು, ವರ್ತಕರನ್ನು, ಅದೇ ರೀತಿ ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದ್ದ ಹಂಪಿಯು ಸುಮಾರು 60 ಮೈಲಿಗಳಿಗಿಂತಲೂ ಹೆಚ್ಚು ವಿಸ್ತಾರವಾಗಿತ್ತು. ಸನಾತನ ಧರ್ಮದ ಜೀವನಾಡಿಯಾಗಿದ್ದ ಹಂಪಿಯು ಸಿರಿ ಸಂಪತ್ತುಗಳಿಂದ ತುಂಬಿತ್ತು. ಇಲ್ಲಿ ರೈತರಿಗೆ ಕುಡಿಯಲು ತುಂಗಭದ್ರೆಯ ನೀರು, ಹಾಗೆಯೇ ಪಂಪ ಕ್ಷೇತ್ರದ ಮಣ್ಣು, ಅದೇ ರೀತಿ ಮುತ್ತು ರತ್ನಗಳನ್ನು ಬಳ್ಳದಲ್ಲಿ ಅಳೆದು ಸುರಿಯುತ್ತಿದ್ದರು. ಹೌದು, ಇಂತಹ ಮಹಾನ್ ಸಾಮ್ರಾಜ್ಯವು ಹಕ್ಕಪುಕ್ಕರಿಂದ ಸ್ಥಾಪನೆಗೊಂಡು ಸಂಗಮ, ಸಾಳುವ, ತುಳುವ ಮತ್ತು ಅರಬೀಡು ವಂಶಗಳಿಂದ ಆಳಲ್ಪಟ್ಟಿತು. ಸಾಮಾನ್ಯ ಪ್ರಜೆಗಳಿಂದ ಮೇಲ್ಗೊಂಡು ಕಲಾಗಾರರಿಗೆ ಆಶ್ರಯದಾತ, ಸಾಹಿತ್ಯದಲ್ಲಿಯೂ ಸಮರದಲ್ಲಿಯೂ ಸವ್ಯಸಾಚಿ, ಪ್ರಜಾವತ್ಸಲ, ದೈವಭಕ್ತ ಹಾಗೂ ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿ ದಿವ್ಯ ಮೂರ್ತಿಗಳನ್ನು ಕೆತ್ತಿಸಿದ ತುಳುವ ವಂಶದ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ಆ ಕೃಷ್ಣದೇವರಾಯನ ಕಾಲದ ವೈಭವವನ್ನು ತಮ್ಮ ಮುಂದೀಗ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಸಹಪಾಠಿಗಳು.
ದಸದ ಭಗದ ಪದ ಬಗರಿ ಸಗರಿ ಪದ ಗದ ಪಾಪ ಸದಾ ಸ ದಸದ ಭಗದ ಪದ ಬಗರಿ ಸಗರಿ ಪದ ಗದ ಪಾಪ ಸದಾ ಸ ದಸದ ಭಗದ ಪದ ಬಗರಿ ಸಗರಿ ಪದ ಗದ ಪಾಪ ಸದಾ ಸ ದಸದ ಭಗದ ಪದ ಬಗರಿ ಸಗರಿ ಪದ ಗದ ಪಾಪ ಸದಾ ಸ ರಾಜಾಧಿರಾಜ ವೀರ ಪ್ರತಾಪ ಶ್ರೀಕೃಷ್ಣರಾಯ ಭೂಪಾ ಶ್ರೀಕೃಷ್ಣರಾಯ ಭೂಪಾ ವಿಭ್ರಾಜಮಾನ ದಕ್ಷಿಣಾವರ್ತ ಸಾಮ್ರಾಜ್ಯ ರತ್ನ ದೀಪ ಸಾಮ್ರಾಜ್ಯ ರತ್ನ ದೀಪ ರಾಜಾಧಿರಾಜ ವೀರ ಪ್ರತಾಪ ಶ್ರೀಕೃಷ್ಣರಾಯ ಭೂಪಾ ವಿಭ್ರಾಜಮಾನ ದಕ್ಷಿಣಾವರ್ತ ಸಾಮ್ರಾಜ್ಯ ರತ್ನ ದೀಪ ಸಾಮಂತ ಮುಕುಟ ಮಾಣಿಕ್ಯ ಕಿರಣ ನೀರಾಜಿ ತೋರು ಚರಣ ಸಾಹಿತ್ಯ ಶಿಲ್ಪ ಸಂಗೀತ ನೃತ್ಯ ಸಲ್ಲಾಪ ಸರಸ ಭವನ ಸಾಮಂತ ಮುಕುಟ ಮಾಣಿಕ್ಯ ಕಿರಣ ನೀರಾಜಿ ತೋರು ಚರಣ ಸಾಹಿತ್ಯ ಶಿಲ್ಪ ಸಂಗೀತ ನೃತ್ಯ ಸಲ್ಲಾಪ ಸರಸ ಭವನ ರಾಜಾಧಿರಾಜ ವೀರ ಪ್ರತಾಪ ಶ್ರೀಕೃಷ್ಣರಾಯ ಭೂಪಾ ಶ್ರೀಕೃಷ್ಣರಾಯ ಭೂಪಾ ಶ್ರೀಕೃಷ್ಣರಾಯ ಭೂಪಾ ಮಂತ್ರಿ ತಿಮ್ಮರಸನ ಮುದ್ದಿನ ಕಂದ ಮಂತ್ರ ಸದೃಶ ಮಹಿತಾಜ್ಞ ಸ್ಕಂದ ಗಜಪತಿ ಮದವನು ಇಳಿಸಿದ ಸಿಂಹ ವಿಜಯ ವೈಭವದ ಪಾವನ ರಂಹ ಭಾವನಿ ದೊರೆಗಳ ಬಲ ಬಿಡಿಸಿ ವಿಹರಿಪ ವಿಕ್ರಮ ರಣರಂಗ ಆ ಭಾವನಿ ದೊರೆಗಳ ಬಲ ಬಿಡಿಸಿ ವಿಹರಿಪ ವಿಕ್ರಮ ರಣರಂಗ ರಾಜಾಧಿರಾಜ ವೀರ ಪ್ರತಾಪ ಶ್ರೀಕೃಷ್ಣರಾಯ ಭೂಪಾ ಶ್ರೀಕೃಷ್ಣರಾಯ ಭೂಪಾ ಶ್ರೀಕೃಷ್ಣರಾಯ ಭೂಪಾ ಹಂಪಿ ಎಂದರೆ ಪುರಾತನ ದೇಗುಲಗಳ ಮಹಾಗುಚ್ಛ. ಭಾರತೀಯ ವಾಸ್ತುಶಿಲ್ಪಕಲೆಯ ಭವ್ಯತೆಯು ಇಲ್ಲಿ ಮೇಳೈಸಿದೆ. ತುಂಗಭದ್ರಾ ನದಿಯ ತಟದಲ್ಲಿರುವ ವಿಠಲ ದೇವಾಲಯ ಅನನ್ಯ, ಅಸಾಧಾರಣ ಹಾಗೂ ವಿಶಿಷ್ಟವಾದ ವಾಸ್ತುಶಿಲ್ಪಕಲೆ. ಅದೇ ರೀತಿ ಸರಿಸಾಟಿ ಇಲ್ಲದ ಕರಕುಶಲತೆಯ ಶಿಲ್ಪಕಲೆಗೆ ಜಗತ್ ಪ್ರಸಿದ್ಧವಾಗಿವೆ. ಇಲ್ಲಿ ಭವ್ಯವಾದ ವಿಸ್ತಾರವಾದ ಕೆತ್ತನೆಗಳು, ಅದೇ ರೀತಿ ಉಳಿದ ಸ್ಮಾರಕಗಳು ಇಲ್ಲಿಯ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ. ಇಲ್ಲಿಯ ಪ್ರತಿಯೊಂದು ಕೆತ್ತನೆಗಳು ಭಿನ್ನವಾಗಿದ್ದು ನೋಡುಗರನ್ನು ಕೈ ಬೀಸಿ ಕರೆಯುವ ಆ ಶೈಲಿಯನ್ನು ನೃತ್ಯದ ಮೂಲಕ ತೋರಿಸಲಿದ್ದಾರೆ ನಮ್ಮ ಸಹಪಾಠಿಗಳು. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ
ಬಂದಲ್ಲಿ ಬೆಳಕನ್ನು ನೀಡು. ಓ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಆಹಾ, ಈ ರೀತಿ ಕಲೆ ಧರ್ಮ ಸಂಸ್ಕೃತಿಗಳ ಸಮ್ಮಿಲನವಾದ ಈ ಹಂಪೆಯ ವೈಭವವನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೆವು. ವೈಭವದ ಉತ್ತುಂಗದಲ್ಲಿ ಇರತಕ್ಕಂತಹ ವಿಜಯನಗರ ಸಾಮ್ರಾಜ್ಯವು ಅಭಿಮಾನ ಶೂನ್ಯ ಕುತಂತ್ರಿಗಳಿಂದ ವಿನಾಶದ ಅಂಚಿನತ್ತ ಜಾರಿತ್ತು ಬಂಧುಗಳೇ. ಆ ಅಂದಿನ ಸುಂದರ ನಗರ ಹಂಪೆಯನ್ನು ಮತ್ತೊಮ್ಮೆ ಹಿಂದಿನ ಎಲ್ಲ ವೈಭವದಲ್ಲಿ ಮೆರೆಯಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ. ಇದೀಗ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ನದಿಯ ಮಹತ್ವ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ನಮ್ಮ ನದಿಯ ಎಲ್ಲ ತೀರ್ಥಕ್ಷೇತ್ರಗಳು ಪವಿತ್ರತಮವಾಗಿವೆ. ಎಲ್ಲ ನದಿಯ ನೀರು ನಮಗೆ ಗಂಗೆಯ ಸಮಾನವೇ. ಇಂತಹ ನದಿಯ ಮಹತ್ವವನ್ನು ಸಾರುವಂತಹ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಂದ ನಿಮ್ಮ ಮುಂದೆ. विशाल महासागर भी यह जरूरत पूरी नहीं कर सकती है जो एक नदी कर सकता है। बेहतर जीवन के लिए नदियों को प्रदूषण से बचाने और उन्हें संरक्षित करने की जरूरत है। प्राचीन काल से ही भारत नदियों का देश है। भारत की भूमि में ऐसी बिछी है जैसे शरीर में नस नसों में बहने वाला खून तथा नदियों में बहने वाला पानी दोनों ही जीवन के लिए आवश्यक होते हैं। गंगा, सरस्वती, सिंधु, ब्रह्मपुत्र, कावेरी, यमुना, रेवा, कृष्णा, गोदावरी ये सब भारत के प्रमुख नदियां हैं और हमारे देश की जीवनदायिनी भी है। आदमी इस नदी को कैसे प्रदूषित कर रहा है देखो। नदी में कपड़े धोते हैं, जानवरों को नहाते हैं, साथ उसी पानी को ही पीते हैं। इस प्रदूषित पानी पीने से पशु, पक्षी, मानव भी कई बीमारियों की शिकार हो जाते हैं। इसलिए हमारे गौरवान्वित प्रधानमंत्री मोदी जी ने स्वच्छ भारत अभियान को चालू किए हैं। उन जीवन नदियों की रक्षा निर्वहन करने की जिम्मेदारी हम पर है। अब हम देखेंगे नदियों की कहानी कहने वाली एक नृत्य हमारे तीसरी कक्षा के छात्रों से। बूंद बूंद मिल के बने लहर और लहर
बल खा के चली रे, अरे सुनी सुनी वाली में लहरा के चली रे, सारे पत्थर चट्टाने बिखरा के चली रे, थोड़ी शीतल फुहारे बरसा के चली रे, देखो चली तल पर चल चल चंचल भागीरथी बाबा हिमालय की नन्ही लाडली बिटिया, अरे सारे जहाँ की वो गंगा मैया बनी रे, जब उसने छुआ माटी को तो जिंदगी जागी, धरती के पाप धोके गंगा मैया बनी रे। बाबा माँ पा माँ गा गा सा रे गा गा रे सा सा, बाबा मा सा पा पा गा मा गा रे गा रे सा सा, सारे पा सारे रा सारे सा रे गा मा मा गा मा पा मा रा पा नी गा सा नी धा मा मा गा रे गा सा। ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು, ಹನುಮನ ಉಸಿರೇ ರಾಮ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಇದೀಗ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಹನುಮಾನ ಚಾಲೀಸದೊಂದಿಗೆ ತಾಲೀಮು ಪ್ರದರ್ಶನ. ಭಗವಾನ್ ಬುದ್ಧರು ಒಂದೆಡೆಗೆ ಹೀಗೆ ಹೇಳುತ್ತಾರೆ, ನಮ್ಮ ನಡೆನುಡಿಗಳೇ ನಮ್ಮ ಧರ್ಮವನ್ನು ಹೇಳುತ್ತವೆ, ಅದನ್ನು ತಿಳಿದೇ ನಡೆಯಬೇಕು ಮತ್ತು ನುಡಿಯಬೇಕು, ಇಲ್ಲದಿದ್ದರೆ ನೀನು ಧರ್ಮಭ್ರಷ್ಟನಾಗುವೆ. ಮಾತರಃ ಸರ್ವಭೂತಾನಾಂ ಗಾವಃ ಸರ್ವಸುಖಪ್ರದಾಃ ವೃದ್ಧಿ ಮಾತಾಃ ಚಥಾ ನಿತ್ಯಂ ಗಾವಃ ಕಾಯಾಃ ಪ್ರದಕ್ಷಿಣಾಃ. ಎಲ್ಲ ಜೀವಿಗಳಿಗೂ ಗೋವುಗಳು ಮಾತ್ರ ಸ್ವರೂಪ. ಗೋವು ಎಲ್ಲರಿಗೂ ಸುಖ ನೀಡುತ್ತವೆ. ತಮ್ಮ ಜೀವನದಲ್ಲಿ ಅನುಕೂಲ ಬಯಸುವ ಎಲ್ಲರೂ ಗೋವುಗಳನ್ನು ಪೂಜಿಸಿ ನಮಿಸಬೇಕು. ಹದ್ದಿನ ಕಣ್ಣು ಮತ್ತು ಸಿಂಹದ ಹೊಟ್ಟೆಯಂತಹ ಶಕ್ತಿಶಾಲಿ ಸಂಯೋಜನೆ ಇರುವ ಮನುಷ್ಯ ಮಾತ್ರನೇ ತನ್ನ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಿಯೇ ಸಾಧಿಸುತ್ತಾನೆ. Faith in ourselves, faith in God. This is the secret of greatness.
ಇಂದ್ರಿಯಗಳ ಸೇನೆಗೆ ಮನಸ್ಸೇ ನಾಯಕ. ಆದ್ದರಿಂದ ಮನಸ್ಸನ್ನು ಜಯಿಸಿದಲ್ಲಿ ಅದೇ ನಿಜವಾದ ವಿಜಯ. हनुमानञ्जना सूनुः वायुपुत्रो महाबलः रामेष्ठः फल्गुणः सकः पिङ्गाक्षोमितविक्रमः उदधिक्रमणश्चैव सीता सन्देशहारकः लक्ष्मणप्राणदाता च दशग्रीवस्य दर्पः 12 नामानि कपीन्द्रस्य महात्मनः स्वापकाले प्रबोधे च यात्राकाले च यः पठेत् न भयं विद्यते तस्य सर्वत्र विजयी भवेत्. स्वस्ति श्री हनुमद्12 नाम स्तोत्रं सम्पूर्णम्. ಮನಸ್ಸನ್ನು ಶಕ್ತಿಯುತವೂ ಶಿಸ್ತುಬದ್ಧವೂ ಆಗಿರಿಸುವುದೇ ಜ್ಞಾನದ ಮೌಲ್ಯ ಒಳಗೊಂಡಿದೆ. ನಿನ್ನ ನೀ ಅರಿ, ನಿನ್ನಲ್ಲೇ ಅದ್ಭುತ ಶಕ್ತಿ ಅಡಗಿದೆ. ಇದು ಸ್ವಾಮಿ ವಿವೇಕಾನಂದರ ಮಾತು. ಕೋಟಿ ರೂಪಾಯಿಗೂ ಮೀರಿದ ಸೌಭಾಗ್ಯವೆಂದರೆ ಆರೋಗ್ಯಯುತ ಶಕ್ತಿಯುತ ಶರೀರ. ಮನುಷ್ಯನು ತನ್ನ ಎಲ್ಲ ಅಂಗಗಳಿಗೆ ದಿನನಿತ್ಯವೂ ಸೂಕ್ತವಾದ ನವ ಯೌವನವನ್ನು ನೀಡಬಹುದಾದ ಒಂದು ಸಾಧನವೆಂದರೆ ವ್ಯಾಯಾಮ. ಇದರಿಂದ ರಕ್ತವು ದೇಹದ ಮೂಲಕ ಪರಿಚಲನೆಗೊಂಡು ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ಗರಡಿಮನೆ, ತಾಲೀಮುಖಾನೆ ಎಂಬ ನಾಮಧೇಯವನ್ನು ಹೊತ್ತ ವ್ಯಾಯಾಮ ಶಾಲೆಗಳ ಆರಾಧ್ಯ ದೇವ ಬಜರಂಗಿ. ವಜ್ರದಂತಹ ಶಕ್ತಿಶಾಲಿ ದೇಹವನ್ನು ಹೊಂದಿದ ವಜ್ರದೇಹಿ ಹನುಮಂತ ಎಲ್ಲ ದೇಹಗಳಿಗಿಂತಲೂ ಶಕ್ತಿಶಾಲಿ ಎನ್ನುವ ಕಾರಣದಿಂದ ಇವನನ್ನು ಬಜರಂಗಿ ಎಂದು ಕರೆದು ಪೂಜಿಸುತ್ತಾರೆ. ಇವನ ದಯೆ, ಆದರ್ಶ ಗುಣ ಸದಾ ನಿಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಇದೀಗ ತಾಲೀಮುಖಾನೆಯತ್ತ ನಿಮ್ಮೆಲ್ಲರ ಚಿತ್ತ. ಹರ 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 ಮಹಾದೇವ್, ಜಯ 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 ರಘುವೀರ್. ಹರ 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 ಮಹಾದೇವ್. ಪಡುಗಡಲಿನ ತೆರೆ ದಡಗಳ ಬಡಿದು ಕರೆಯುದ್ದಕ್ಕೂ ಜಯ ಭೇರಿಯ ಹೊಡೆದು. ಪಡುಗಡಲಿನ ತೆರೆ ದಡಗಳ ಬಡಿದು ಕರೆಯುದ್ದಕ್ಕೂ ಜಯ ಭೇರಿಯ ಹೊಡೆದು. ಹಾಡುತ್ತಲಿರುವುದನ್ನಾವಾಲಿಸುವ ಎಲ್ಲರ ಕಂಠವ ಜೊತೆಗೂಡಿಸುವ. ಹಾಡುತ್ತಲಿರುವುದನ್ನಾವಾಲಿಸುವ ಎಲ್ಲರ ಕಂಠವ ಜೊತೆಗೂಡಿಸುವ. ಜಯ 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 ರಘುವೀರ್. ಹರ 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 ಮಹಾದೇವ್, ಜಯ 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 ರಘುವೀರ್. ಹರ 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 ಮಹಾದೇವ್. ಗಡಗಳ ನಡುವಿನ ಹೆಗ್ಗಾಡಿನಲ್ಲಿ ಮೊರೆಯುವ ಬಿರುಗಾಳಿಯ ಹುಯಿಲಿನಲ್ಲಿ. ಗಡಗಳ ನಡುವಿನ ಹೆಗ್ಗಾಡಿನಲ್ಲಿ ಮೊರೆಯುವ ಬಿರುಗಾಳಿಯ ಹುಯಿಲಿನಲ್ಲಿ. ಕಗ್ಗಲ್ಲಿನ ನೀರವ ಸೊಯ್ಲಿನಲ್ಲಿ ಏನದು ಕೇಳುವುದು ವನದನಿಗಳಲ್ಲಿ. ಕಗ್ಗಲ್ಲಿನ ನೀರವ ಸೊಯ್ಲಿನಲ್ಲಿ ಏನದು ಕೇಳುವುದು ವನದನಿಗಳಲ್ಲಿ. ಜಯ 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 ರಘುವೀರ್. ಹರ 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 ಮಹಾದೇವ್, ಜಯ 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 ರಘುವೀರ್. ಹರ 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 ಮಹಾದೇವ್. ಶಿವನಶ್ವದರಣ ಕುಣಿತದ ಗೀತ ಸ್ವಾಮಿ ಸಮರ್ಥರ ಸುರ ಸಂಗೀತ. ಶಿವನಶ್ವದರಣ ಕುಣಿತದ ಗೀತ ಸ್ವಾಮಿ ಸಮರ್ಥರ ಸುರ ಸಂಗೀತ. ರಣವಾಸಿಯ ದೀವೀರೋ ಘೋಷ ಸನ್ಯಾಸಿಯ ಬಲವಿನ ಹೃಘೋಷ. ರಣವಾಸಿಯ ದೀವೀರೋ ಘೋಷ ಸನ್ಯಾಸಿಯ ಬಲವಿನ ಹೃಘೋಷ. ಜಯ 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 ರಘುವೀರ್. ಹರ 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 ಮಹಾದೇವ್, ಜಯ 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 ರಘುವೀರ್. ಹರ 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 ಮಹಾದೇವ್. ಹಿಂದೂ ಸ್ವಾತಂತ್ರ್ಯದ
ಕ್ರಾಂತಿ ಪದ ಪರಿಚಯ ನುಡಿ ಜಾಗೃತ ಭಾರತದ ಇಂದು ಸ್ವಾತಂತ್ರ್ಯದ ಕ್ರಾಂತಿ ಪದ ಪರಿಚಯ ನುಡಿ ಜಾಗೃತ ಭಾರತದ ಬೋರಿಡಲಿ ನಿರಾಶೆಯ ಅಡಗಿಸುತ್ತ ವೈರಿಯ ಎದೆ ಗಡ ಗಡ ನಡುಗಿಸುತ್ತ ಬೋರಿಡಲಿ ನಿರಾಶೆಯ ಅಡಗಿಸುತ್ತ ವೈರಿಯ ಎದೆ ಗಡ ಗಡ ನಡುಗಿಸುತ್ತ जय 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 रघुवीर हर 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 महादेव जय 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 रघुवीर हर 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 महादेव जय 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 रघुवीर हर 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 महादेव ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಹರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾದಿಪ ದಹಿಸು ನಾಡಿನ ವೈರಿಯ ವರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾದಿಪ ದಹಿಸು ನಾಡಿನ ವೈರಿಯ ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು ನಮ್ಮ ನೆಲದೊಳೆ ಹೆಣ್ಣೆ ಚಲದೊಳೆ ಮಾತೆ ಗರ್ಭಿತರಾದರು ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು ನಮ್ಮ ನೆಲದೊಳೆ ಹೆಣ್ಣೆ ಚಲದೊಳೆ ಮಾತೆ ಗರ್ಭಿತರಾದರು ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಹೆತ್ತ ಒಡಲನು ಚೀರಿದೆ ಸುರಿದ ನೆತ್ತರ ಸೇಡಿ ನುತ್ತರ ನೀಡಿರೆನ್ನುತ್ತ ನರಳಿದೆ ನೀಡಿರೆನ್ನುತ್ತ ನರಳಿದೆ ವರ ಶಿವಾಲಯ ವರ ಹಿಮಾಲಯ ಚಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾದಿ ಪದಹಿಸು ನಾಡಿನ ವೈರಿಯ ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾಲಿಗೆ ಶ್ರದ್ಧೆ ಭಕ್ತಿಯ ಕಾರ್ಯ ಕೇಳಿಸುವ ಬಲವಿಹುದೆ ಕೈ ಕಾಲಿಗೆ ನಮ್ಮ ಹಿಮನಗ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾಲಿಗೆ ಶ್ರದ್ಧೆ ಭಕ್ತಿಯ ಕಾರ್ಯ ಕೇಳಿಸುವ ಬಲವಿಹುದೆ ಕೈ ಕಾಲಿಗೆ ನಮ್ಮದಾಗಿಹ ತೀರ್ಥ ಕ್ಷೇತ್ರವ ತುಳಿಯುತ್ತಿರಲರಿ ರಕ್ಕಸ ಎದ್ದು ನಿಲ್ಲಲಿ ಗ್ರಾಮ ಗ್ರಾಮದ ರಾಮ ಲಕ್ಷ್ಮಣ ತಾಪಸ ಎದ್ದು ನಿಲ್ಲಲಿ ವರ ಶಿವಾಲಯ ವರ ಹಿಮಾಲಯ ಚಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾದಿ ಪದಹಿಸು ನಾಡಿನ ವೈರಿಯ ಮೂರು ದಿಕ್ಕಿನ ಕಡಲ ತಡಿಯಿಂದೋಡಿ ಬನ್ನಿರಿ ಬನ್ನಿರಿ ಮಲಗಿ ದುಕ್ಕಿನ ತುಕ್ಕ ನೊರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ ಮೂರು ದಿಕ್ಕಿನ ಕಡಲ ತಡಿಯಿಂದೋಡಿ ಬನ್ನಿರಿ ಬನ್ನಿರಿ ಮಲಗಿ ದುಕ್ಕಿನ ತುಕ್ಕ ನೊರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ ಯಾವ ಮಾತೆಯ ಯಾವ ಮಣ್ಣಿನ ಮಕ್ಕಳೆಂಬುವ ತೋರಿರಿ ಬಲಿಗೆ ಹಸಿದಿಹ ಶಸ್ತ್ರ ನಿರಿಯುತ ಶತ್ರು ಸೇನೆಯ ನಿರೀರಿ ಶತ್ರು ಸೇನೆಯ ನಿರೀರಿ ವರ ಶಿವಾಲಯ ವರ ಹಿಮಾಲಯ ಚಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾದಿ ಪದಹಿಸು ನಾಡಿನ ವೈರಿಯ ವರ ಶಿವಾಲಯ ವರ ಹಿಮಾಲಯ ಚಲಿಸು ಒಡಲಿನ ಜ್ವಾಲೆಯ ಹಿರಿಮೆ
ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯ ಯಶೋಗಾನ. श्री गुरु चरण सरोज रज निज मन मुकुर सुधारी बरनौ रघुबर विमल जसु जोदायक फलचारी बुद्धिहीन तनु जानिके सुमिरो पवन कुमार बल बुद्धि विद्या देहु मोहि हरहु कलेश विकार. ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर रंजन वरण विराज सुबेसा कुंडल कुंचित केसा हाथ वज्र और ध्वजा विराजे कांधे मूंज जनेऊ साजे जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर जय. शंकर सुवन केसरी नंदन तेज प्रताप महाजगवंदन शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लखन सीता मन बसिया. सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर जय. लाए संजीवन लखन जियाए श्री रघुवीर हरषि उर लाए रघुपति कीन्ही बहुत बड़ाई तुम मम प्रिय भरत ही समभाई सहस बदन तुम्हरो यश गावे अस कहीं श्रीपति कंठ लगावे. दिक ब्रह्मादि मुनीसा नारद सारद सहित अहिसा जो कुबेर दिक्पाल जहाते कवि कोविद कहि सके कहाते जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर जय.
उपकार सुग्रीवहि कीन्हा राम मिलाय राजपद दीन्हा उपकार सुग्रीवहि कीन्हा राम मिलाय राजपद दीन्हा तुमरो मंत्र विभीषण माना लंकेश्वर भय सब जग जाना तुम्हारो मंत्र विभीषण माना लंकेश्वर भय सब जग जाना जुग सहस्त्र योजन पर भानु जुग सहस्त्र योजन पर भानु लील्यो ताहि मधुर बल जानु मुद्रिका मेली मुख माही जल दिलांगी गए अचरज नाही दुर्गम काज जगत के जेते सुगम अनुग्रह तुम्हारे तेते जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर ಶಾರೀರಿಕ ಕಸರತ್ತಿಗೆ ಸ್ಫೂರ್ತಿಯ ಸೆಳೆಯಾದ ಈ ನಮ್ಮ ಕಲಾ ವೇದಿಕೆ ನಿಮ್ಮ ಮನದಾಳದಲ್ಲಿ ಸದಾ ಇರಲೆಂದು ಆಶಿಸುತ್ತಾ ಬೋಲೋ ಭಾರತ್ ಮಾತಾ ಕಿ. ಇದೀಗ 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ತುಳುನಾಡ ವೈಭವ ತುಳುವನಾಡು ಎಂಕ್ಲ ತುಳುವನಾಡು ಕಲೆ ಕೋಗಿಲೆ ವೀಣೆ ರಾಗದ ತಂತಿಗೆ ನಡು ಪಾತೆರುಡು ತುಳು ಜೋಕುಲೆ ಪನ್ಪಿ ಅಮೃತ ವಾಣಿನು ಸುಗಿತೊಂದು ಜೋಕುಲೆನ ಲೆಸ್ಸುಗು ಬೈದಿನ ಮಾತಾ ಬಿನ್ನೆರೆಗ್ಲ ಉಡಲ್ ದಿಂಜಿನ ಸೊಲ್ಮೆಲೆನು ಸಂದ ಒಂದು ಉಲ್ಲೆ ತುಳುನಾಡು ಪರಶುರಾಮನ ಸೃಷ್ಟಿಡು ಉಂಡಾತಿನ ನಾಡು ಪನ್ಪಿನ ಇತಿಹಾಸ ಆಂಡಲ ಭಾರತ ಮಾತನ ಉಡಲ್ಡು ಪುಟ್ಟಿನ ಪುಣ್ಯದ ಭೂಮಿ ಈ ನಮ್ಮ ತುಳುನಾಡು ಬಡಕಾಯ್ಡು ಸುವರ್ಣ ತುದೆ ತೆಂಕಾಯ್ಡು ಚಂದ್ರಗಿರಿ ತುದೆ ಮೂಡಾಯ್ಡು ಅಡ್ಡಬೂರೊಂದಿಪ್ಪಿನ ಸಹ್ಯಾದ್ರಿ ಘಟ್ಟ ಪಡ್ಡಾಯ್ಡು ಮೊರಸೊಂದು ಇಪ್ಪಿನ ಅರಬ್ಬಿ ಕಡಲು ನೆತ್ತ ನಡುಟು ತೆಂಗು ಕಂಗದ ಪಚ್ಚೆ ಒಲಿ ಬೈಲ ಮಜಲ್ದ ಕೈತ ಸಿರಿ ತೆಂಗು ಕಂಗದ ಪಚ್ಚೆ ಒಲಿ ಪಚ್ಚೆ ಪಜಿರದ ಜರಿತಾರೆ ಸೀರೆ ಸೊಂದು ತಿಂಗಾರ ಪಿಂಗಾರ ಆಯ್ತ ಮಲ್ತೊಂದು ಸೂರ್ಯ ದೇವರನ ತಿಲಕದಿ ಒಂದು ನಿತ್ಯ ಸುಮಂಗಲಿಯಾದ ಮೆರೆಯೊಂದು ಇಪ್ಪಿನಾರು ನಮ್ಮ ತುಳುವಪ್ಪೆ ಅವು ಅತ್ತಂದೆ ಸಾರ ಸಾರ ದೈವ ದೇವರು ನೆಲೆಯಾಯಿನ ಮಣ್ಣು ಒಂದು ವರ್ಷದ 12 ತಿಂಗಳು ಪಂಡ ಪಗ್ಗುಡ್ದು ಸುಗ್ಗಿ ಮುಟ್ಟ ಬರ್ಪಿ ಬೇತೆ ಬೇತೆ ಪರ್ಬಲು ಸಂಪ್ರದಾಯಬದ್ಧ ಆಚರಣೆಲು ಛೇ ಛೇ ಒಂಜಾರಡ್ಡ ಇಂಚಿತ್ತಿನ ನಾಡಡು ಪುಟ್ಟದ ಪಂಡ ನಮ್ಮ ಪುಣ್ಯವಂತರು ನಮ್ಮ ಭಾಗ್ಯವಂತರು ಇನಿ ಇಡೀ ಲೋಕನೆ ನಮ್ಮಂಚಿತ್ತು ಒಂದು ಉಂಡು ದಾಯ ಪಂಡ ನಮ್ಮ ತುಳುನಾಡದ ಆಚರಣೆ ವಿಚಾರಣೆಲು ಜನಪದ ಗೊಬ್ಬುಲು ನೆಕ್ ಕಾರಣ ಅಂತೆ ತುಳುನಾಡದ ಸಂಸ್ಕೃತಿನು ಬಿಡ್ಪವರೆ ಪೊಂಡ ಬಾರದ ದಂಡನು ಬಿಡ್ಪೈಲಕಗೆ ದಾಯ ಪಂಡ ಏತ್ ಪಾಲೆಲ ತಿಕ್ಕೊಂಡು ಅವೆಟ್ಟು ಒಂಜಿ ತಿರ್ಲು ಈ ಕಂಗಿಲು ನಲಿಕೆ ಮಾಯಿ ತಿಂಗೊಲ್ದ ಕಡೇತ ಮೂಜಿ ದಿನ ತಿಂಗೊಲ್ದ ಬೊಲ್ಡೆಗ್ ಈ ಕಂಗೀಲು ವೇಷನು ಪಾಡೊಂದು ಎಡ್ಡೆಪ್ಪು ಬನೊಂದು ಬರ್ಪೆರು ಸಸ್ಯ ಸಂಪತ್ತು ಸಮೃದ್ಧಿ ಆವಡು ರೋಗ ರುಜಿನಲು ಮಾಜಿದ ಪೋವಡು ಪಂಡದು ಎಡ್ಡೆಪ್ಪು ಪನ್ಪೆರು ಆ ನಲಿಕೆಡು ಡೋಲು ನಲಿಕೆ ವೇಷ ಮಾತಲ ಇಪ್ಪುಂಡು ಇತ್ತೆ ಅಂಚಿತ್ತಿನ ನಲಿಕೆನು ನಮ್ಮ ಚಾವಡಿದ ಮಿತ್ತು ಮೋಕೆಡು ಎದುಕೊನೊಂದು ಉಲ್ಲೆ
ಗೌಜಿದ ತಿಂಗೊಲಾಂಡಿಯೇ ನಿರ್ನಾಲ ಅಂದು ಪಂಡಿಲೆಕ್ಕ ನಿರ್ನಾಲ ತಿಂಗೊಳ್ಳು ಬರ್ಪಿ ಬರ್ಬ ಮಾರ್ನೆಮಿ ದುರ್ಗಾ ದೇವಿನ ಆರಾಧನೆ ಮನ್ಪಿನ ಸಮಯ ದುಷ್ಟರನ್ನು ಕೆರ್ದು ಭಕ್ತರಿಗೆ ಅಭಯನ ಕೊರ್ನ ಖುಷಿಕ್ ಆ ಅಮ್ಮನ ಆರಾಧನೆ ಮನ್ಪುವ ದುಷ್ಟರಿಗೆ ಎಚ್ಚರಿಕೆ ಕೊರ್ಪಿನ ನಿಲಟ್ ಆ ಅಮ್ಮ ಅಲೆನ ಪ್ರೀತಿ ಪಾತ್ರ ವಾಹನ ಆಯ್ನ ಪೀಲಿತ ಮಿತ್ತೇರ್ದು ಬರ್ಪೆರು ಪನ್ಪಿ ಹಿನ್ನೆಲೆ ಆನಿರ್ದು ಇನಿ ಮುಟ್ಟ ನಡತೊಂದೆ ಬೈದಂಡು ಮಾರ್ನೆಮಿದ ಒರ್ಂಬ ದಿನಲ ಪಿಲಿ ನಲಿಕೆ ನಡಪುನ ಗೌಜಿ ಗಮ್ಮತ್ತನು ತೂವಂದಿನ ತುಳುವೆರೆ ಇಪ್ಪಯರು ಇತ್ತೆ ಅಂಚಿತ್ತಿನ ನಲಿಕೆನು ನಮ್ಮ ಚಾವಡಿದ ಮಿತ್ತು ಮೋಕೆಡು ಎದುಕೊನೊಂದು ಉಲ್ಲೆ ತುಳುನಾಡುದ ಕಟ್ಟುಕಟ್ಟಲೆ ತುಳು ಒಪ್ಪೆನ ಮಣ್ಣುದ ರಂಗ್ ಪಾತೆರುನ ಭಾಷೆ ಬೆನ್ಪಿನ ಬೆನ್ನಿ ದೈವ ದೇವೆರು ಬೆತ್ತ ಕೈಕಂಚಿಲು ಪಚ್ಚೆ ಪೈರು ನೆನ್ನ ಮಾತ ಮುದಲಿಡ್ದೆ ತೆರೆಯೊಂದು ಪೋಂಡ ಎಂಚಿತ್ತಿನ ತುಳುವೆರೆಗ್ಲ ಅವರ ಆಶ್ಚರ್ಯ ಆವು ದಯ ಪಂಡ ಅಂಚಿತ್ತಿನ ಪೊರ್ಲು ಪೊಲಿಕೆದ ನಾಡು ನಮ್ಮವು ಕೆಸರು ತೊರಿತದು ಒಸರು ತೂಪಿನ ನಾಡು ನಮ್ಮವು ದೈವ ದೇವರೆಗ್ಲ ತುಡರು ಬೆತ್ತ ಕೈಕಂಚಿಲೆಗ್ಲ ತುಡರು ಆ ತುಡರು ನಮ್ಮ ತುಳುನಾಡುದ ಐಸಿರ ಆದುಂಡು ಇತ್ತೆ ಅಂಚಿತ್ತಿನ ಐಸಿರನು ನಮ್ಮ ತುಳು ಒಪ್ಪೆನ ಮಟ್ಟೆಳ್ಳು ಪಾಡ್ದು ಸುಗಿತೊಂದು ಉಲ್ಲೆರು ಲೆತ್ತೊಂದು ಉಲ್ಲೆರು ಬಲೆ ನಿಕುಲ್ಲ ಕೇಳ್ನೆ ಸೂರ್ಯನ ರಂಗ ಡಿನ್ನ 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 ಕೈ ಕಂಜಿ ಪಕ್ಕಿದ ಸ್ವರ
ನಮನ ಭಾಷೆ ಡಿನ್ನ ಡಿನ್ನ ನಾ ಡಿನ್ನ ನ ಡಿನ್ನ ಒಬ್ಬೆ ಬಟ್ಟಿನ ಪುಲ್ಲುನು ತೂಲೆ ಡಿನ್ನ ಡಿನ್ನ ನಾ ಡಿನ್ನ ನ ಡಿನ್ನ ಇತ್ತಂಜಿ ಪುಲ್ಲುಯೆ ನಮನ ಭಾಷೆ ಡಿನ್ನ ಡಿನ್ನ ನಾ ಡಿನ್ನ ನ ಡಿನ್ನ ಜಯತ್ ನಂಕ್ ಜನ್ಮ ಕೊರ್ತಿ ಪುಣ್ಯ ಭೂಮಿಗ್ ಜಲ ಸಮೃದ್ಧಿ ಫಲ ಸಮೃದ್ಧಿ ಪಚ್ಚೆ ಪೈರಲ್ ತುಳುವ ದೇವಿ ಮಟ್ಟೆಲಿಡು ಪುಟ್ಟದು ಬುಲೆಂಡ್ ಕನ್ನಡ ಕೊಂಕಣಿ ಮರಾಠಿ ಮಳೆಯಲ್ಲಿ ಜೋಕುಲೇಗಲ ಉಣುಪ ನೀರು ಕೊರ್ದು ಸಾಂಕಿ ಈ ನಮ್ಮ ತುಳುವ ಅಪ್ಪೆಲ ತುಳು ನಾಡನು ಬುಲೆಪಾಗ ತುಳು ಭಾಷೆನು ಒರಿಪಾಗ ಆಯ್ನಾತ್ ಬೇಗಡ್ ತುಳು ಅಪ್ಪೆನ ತುಳು ಭಾಷೆಗೆ ಮಾನದಿಗೆ ಕೊರ್ಪಾಗ ಪಂಡದ ಎನ್ನ ಪಾತೆರಗ ನಾಲು ಚುಕ್ಕೆದಿ ಒಂದು ಜೈ ತುಳುನಾಡು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ರಮ್ಯ ಪ್ರಕೃತಿ ಸೌಂದರ್ಯದ ಬೀಡು ಕಾಶ್ಮೀರ ತಾಯಿ ಭಾರತಿಗೆ ಕಿರೀಟಪ್ರಾಯವಾಗಿದೆ. 370 ಆರ್ಟಿಕಲ್ ಎಂದೊಡನೆ ನೆನಪಾಗುವುದೇ ಕಾಶ್ಮೀರ ಪಂಡಿತರ ನೋವು ಸಂಕಟಗಳಿಗೆ ಈಡಾದ ಕರಾಳ ಇತಿಹಾಸ. ಇದೀಗ 370 ಆರ್ಟಿಕಲ್ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ. कश्मीर भारत का स्वर्ग है। जब भारत आजाद हुआ तो भारत का बहुत बड़ा भूभाग धर्म के नाम पर अलग हुआ। विभाजन के संदर्भ भी पाकिस्तानी सेना ने भारत के मुकुट पर हमला कर दिया, लेकिन इसका मुंह तोड़ जवाब भारत सेना देता ही रहा। लेकिन भारत का मुकुट अभी भी एक विवादित क्षेत्र बन गया है। कश्मीर का पहले राजा महर्षि कश्यप थे। उन्होंने कश्मीर को अपना सपनों का राज्य बनाया था, लेकिन कालांतर मुगल और अफगानियों ने कश्मीर पर कब्जा कर दिया।
और वहाँ के सारे हिंदुओं को मारकर वहाँ की संपत्ति को लूट गई। लेकिन इसका मुंहतोड़ जवाब देने के लिए भारत सरकार ने आर्टिकल 370 को निकाल दिया। यह भारतीयों के लिए बहुत खुशी का संदर्भ था। तो आइए अब देखते हैं आर्टिकल 370 की प्रस्तुति। मेरा भारत मेरी शान। भारत दुनिया के सबसे सभ्यताओं में से एक है जो 4000 अधिक वर्षों से चली आ रही है। अनेक रीति रिवाजों और परंपराओं का संगम देखा है। यहाँ देश की समृद्ध संस्कृति और विरासत का परिचायक है। लोगों में इन सबसे बढ़कर राष्ट्रीयता की भावना इस विकास के योगदान में सक्रिय रहा है। राष्ट्र का यह विकसित रूप देश और दुनिया में प्रत्येक भारतीय के मन में राष्ट्रीय गर्व की भावना उत्पन्न करता है। एक ओर समुद्र तो दूसरी ओर बर्फीले हिमालय है। एक ओर रेगिस्तान तो दूसरी ओर याने जंगल है। एक ओर ऊंचे ऊंचे पहाड़ तो दूसरी ओर मैदानी इलाके हैं। प्रकृति के ऐसे सारे रंग किसी अन्य देश में नहीं है। भारतीय मौसम दुनिया के सभी देशों के मौसम में से बेहतर है और खूबसूरत है। सिर्फ यहीं पर 4 प्रमुख ऋतुएं होती है। यही भारत हम सब भारतीयों का जान है, शान है। इस देश की स्वतंत्रता तो सबसे मौलिक और न्यारा है। भारत देश की सभी वीरों के नाम स्मरण के साथ करते हुए आइए हम अब कश्मीर के बारे में जानने की छोटा सा प्रयत्न करें। कश्मीर दुनिया की जन्नत, भारत का दिल। आइए चलिए एक बार फिर जाके मिले हमारे अपनों से, छू के देखें उनके दिलों को और उत्सव मनाएं हमारी जन्नत का। अगर फिरदौस बर रूए जमी अस्त हमी अस्तो हमी अस्तो हमी अस्त हमी अस्तो हमी अस्तो हमी चलेंगे 4 चनारों से मिलेंगे, चलेंगे 4 चनारों से मिलेंगे। है वादी कश्मीर बहारों से मिलेंगे, बहारों से मिलेंगे। है वादी कश्मीर, है वादी कश्मीर, है वादी कश्मीर, है वादी कश्मीर। तेरे ही पर्वतों पे तो फिरदौस रखा है। हाथ पकड़ चल के सितारों से मिलेंगे। तेरे ही पर्वतों पे तो फिरदौस रखा है। हाथ पकड़ चल के सितारों से मिलेंगे। चलेंगे 4 चनारों से मिलेंगे। है वादी कश्मीर बहारों से मिलेंगे, बहारों से मिलेंगे। है वादी कश्मीर, है वादी कश्मीर, है वादी कश्मीर, है वादी कश्मीर। एक बड़ी भूल की गई थी, एक ऐतिहासिक भूल।
जिक्र जम्मू कश्मीर का है, जिक्र उस माहौल का है जो इस भूल से जन्मा था। जम्मू कश्मीर को इस भूल से तोहफे में मिला आतंकवाद, दहशतगर्दी और अलगाववाद का जख्म। एक कश्मीरी पंडित हूं, मुझे अपने घर से बेघर कर दिया गया। ये मेरी कहानी है। जम्मू कश्मीर को भारत का मुकुट मानते हैं। यहाँ की हरी भरी वादियाँ, साफ स्वच्छ हवा और पानी इस प्रदेश को स्वर्ग से बना देते हैं। लेकिन कुछ सालों से कश्मीर की इन वादियों में बारूद की दुर्गंध आ रही है। जम्मू और कश्मीर में आतंक की मुख्य वजह वहाँ के कुछ नेताओं की स्वार्थी हित है। अब समय की जरूरत यह है कि कश्मीर के लोग इन झूठी नेताओं की स्वार्थी हित को समझें और कश्मीर में शांति और अमन की कसम खाएं। जो उठेगा धड़ से कटेगा, कहाँ पे छिपेगा कहाँ पे बचेगा। बात पर है घात मौत की बिछी बिसात। उठा तो गिरेगा, गिरा तो चिरेगा, छिपा तो मिलेगा, मिला तो मारेगा। जाग भाग भाग, बच सके तो बच ले आज। आंधी है ये ज़लज़ला है, पूरे जोर पर चला है। किस्मत दम है जो लड़ा है, कौन रह सका खड़ा है। सबसे अटल सबसे प्रबल शस्त्र रचित, रक्त चरित 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 रक्त चरित। सबसे अटल सबसे प्रबल शस्त्र रचित, रक्त चरित चरित रक्त चरित रक्त चरित रक्त चरित। जाग जाग भाग भाग, बच सके तो बच ले आज। इस दुनिया से परे एक और दुनिया है, जहां सब कुछ ठहरा हुआ है। बस वहां जाने को दिल करता है। खुदा से मन्नत है मेरी, लौटा दे जन्नत वो मेरी। खुदा से मन्नत है मेरी, लौटा दे जन्नत वो मेरी। वो अमन वो चमन का नजारा, वो अमन वो चमन का नजारा। ओ खुदाया लौटा दे कश्मीर दोबारा। ओ खुदाया लौटा दे कश्मीर दोबारा। मेरा कश्मीर
हमने पूरे देश ने एक ऐतिहासिक फैसला लिया है। एक ऐसी व्यवस्था जिसकी वजह से जम्मू कश्मीर और लद्दाख के हमारे भाई बहन अनेक अधिकारों से वंचित थे, जो उनके विकास में बड़ी बाधा थी, वो हम सबके प्रयासों से अब दूर हो गई है। जो सपना सरदार वल्लभ भाई पटेल का था, बाबा साहब आम्बेडकर का था, डॉक्टर श्यामा प्रसाद मुखर्जी का था, अटल जी और करोड़ों देशभक्तों का था, वो सपना अब पूरा हुआ। जम्मू कश्मीर और लद्दाख में एक नए युग की शुरुआत हुई। अब देश के सभी नागरिकों के हक भी समान है और दायित्व भी समान है। मैं जम्मू कश्मीर के लोगों को, लद्दाख के लोगों को और प्रत्येक देशवासी को हृदयपूर्वक बहुत 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 बधाई देता हूं। केंद्र की नरेंद्र मोदी सरकार ने जम्मू कश्मीर को लेकर ऐतिहासिक कदम उठाया है। जम्मू कश्मीर से 370 आर्टिकल को हटाकर एक देश एक संविधान का मंत्र को मजबूत बनाया है। हाँ, 17 साल से भारत को इस पल का इंतजार था। जम्मू कश्मीर में अब भारतीय संविधान लागू होगा। जम्मू कश्मीर का अब अलग झंडा नहीं होगा। हम सब का एक ही नारा यह है कि एक साथ मिलकर कहें, एक देश एक संविधान, एक देश एक संविधान, एक देश एक संविधान। है मेरी ज़मीं अफसोस नहीं, जो तेरे लिए 100 दर्द सहे। महफूज रहे तेरी आन सदा, चाहे जान मेरी ये रहे ना रहे। मेरी ज़मीं महबूब मेरी, मेरी नस नस में तेरा इश्क बहे। फीका ना पड़े कभी रंग तेरा, जिस्मों से निकल के खून कहे। तेरी मिट्टी में मिल जावा, गुल बन के मैं खिल जावा। इतनी सी है दिल की आरज़ू, तेरी नदियों में बह जावा, तेरे खेतों में लहरावा। इतनी सी है दिल की आरज़ू। वतन वतन मेरे आबाद रहे तू, है वतन वतन मेरे आबाद रहे तू, है वतन वतन मेरे आबाद रहे तू। मैं जहाँ रहूँ जहाँ मैं याद रहे तू, मैं जहाँ रहूँ जहाँ मैं याद रहे तू। है वतन मेरे वतन, है वतन मेरे वतन। तुझ पे कोई गम की आँच आने नहीं दूं, तुझ पे कोई गम की आँच आने नहीं दूं। कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू। है वतन वतन मेरे आबाद रहे तू, मैं जहाँ रहूँ जहाँ मैं याद रहे तू। है वतन मेरे वतन, मेरे वतन, है वतन, है वतन, मेरे वतन।
ಅತ್ಯುತ್ತಮ ಪ್ರದರ್ಶನ ನೀಡಿದ್ದೀರಿ ಮಕ್ಕಳೇ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಆದಿಗುರು ಶ್ರೀ ಶಂಕರಾಚಾರ್ಯರಿಂದ ಕೊಲ್ಲೂರಿನಲ್ಲಿ ಸ್ಥಿತಳಾದಂತಹ ಮೂಕಾಸುರನನ್ನು ಕೊಂದಂತಹ ಮೂಕಾಂಬಿಕೆ, ಶ್ರೀದೇವಿ ಮೂಕಾಂಬಿಕೆ, ಇದರ ನೃತ್ಯ ರೂಪಕವನ್ನು ಇದೀಗ 8ನೇ ತರಗತಿ ವಿದ್ಯಾರ್ಥಿಗಳು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ಜೈ ಶ್ರೀರಾಮ್. ಪೌರಾಣಿಕ ಕಥೆಗಳೊಂದಾದ ದಕ್ಷಯಜ್ಞನ ಕಥೆಯಲ್ಲಿ ಬರುವ ಸತಿದೇವಿಯು ತನ್ನ ಶರೀರವನ್ನು ಯೋಗಾಗ್ನಿಯಲ್ಲಿ ಭಸ್ಮಗೊಳಿಸಿದ ಬಳಿಕ ಅವಳ ದೇಹದಿಂದ ಹೊರಟ ಆತ್ಮಜ್ಯೋತಿಯು ಹಲವು ಜ್ಯೋತಿಯಾಗಿ ಮಾರ್ಪಟ್ಟು ಅದರಲ್ಲಿ ಒಂದು ಜ್ಯೋತಿ ಮಹಾರಣ್ಯಪುರದ ಪುಣ್ಯ ಭೂಮಿಯಲ್ಲಿ ಐಕ್ಯವಾಗಿ ಸ್ವಯಂ ಭೂಲಿಂಗವಾಗಿ ಉದ್ಭವಿಸುತ್ತದೆ. ಸತಿಯ ಅಗಲಿಕೆ ತಾಳಲಾರದೆ ಶಿವದೇವನು ಆ ಜ್ಯೋತಿರ್ಲಿಂಗದ ಮೇಲೆ ಐಕ್ಯನಾಗಿ ಅರ್ಧನಾರೀಶ್ವರನಾಗುತ್ತಾನೆ. ಇದರಿಂದ ಲಿಂಗದ ಮೇಲೆ ಸ್ವರ್ಣರೇಖೆಯು ಉದ್ಭವಿಸುತ್ತದೆ. ಯುಗ ಕಳೆದಂತೆ ಒಮ್ಮೆ ಕೋಲ ಎಂಬ ಹೆಸರಿನ ಮುನಿಗಳು ಲಿಂಗದ ಮೇಲೆ ತಪಸ್ಸನ್ನಾಚರಿಸಿ ತ್ರಿಮೂರ್ತಿಗಳನ್ನು ಮೆಚ್ಚಿಸುತ್ತಾರೆ. ತ್ರಿಮೂರ್ತಿಗಳು ನಿನಗೇನು ವರ ಬೇಕು ಕೇಳು ಎಂದಾಗ ಅವರು ತಾವುಗಳು ಇಲ್ಲೇ ನೆಲೆಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಕಾಲ ಧರ್ಮಗಳ ಸಮಯ ಬಂದಾಗ ನಾವಿಲ್ಲೇ ನೆಲೆಸುತ್ತೇವೆ. ಕಾಲ ನಂತರ ಸರ್ವಮಂಗಲ ಮೂಕಾಂಬಿಕೆಯು ಇಲ್ಲೇ ನೆಲೆಸುತ್ತಾಳೆ. ಮುಂದೆ ನಿನ್ನ ಹೆಸರಿನಿಂದಲೇ ಈ ಭೂಮಿ ಪ್ರಸಿದ್ಧಿ ಹೊಂದುವುದು ಎಂದು ಆಶೀರ್ವಚನ ನೀಡುತ್ತಾರೆ. ಅಂದಿನಿಂದ ಮಹಾರಣ್ಯಪುರವು ಕೋಲಾಪುರವೆಂದು ಪ್ರಸಿದ್ಧಿ ಹೊಂದುತ್ತದೆ. ಒಂದು ದಿನ ಶುಕ್ರಾಚಾರ್ಯರು ದಾನವ ಪುತ್ರನಾದ ಕಂಹಾಸುರನಿಗೆ ಮಂತ್ರೋಪದೇಶ ನೀಡಿ ಬ್ರಹ್ಮನನ್ನು ಒಲಿಸಲು ಹೇಳುತ್ತಾರೆ. ಅದರಂತೆ ಕಂಹಾಸುರ ಬ್ರಹ್ಮನನ್ನು ಒಲಿಸಲು ತಪಸ್ಸನ್ನಾಚರಿಸಿ ಬೇಕಾದ ವರಗಳನ್ನು ಬ್ರಹ್ಮನಿಂದ ಪಡೆಯುತ್ತಾನೆ. ನಂತರ ಕಂಹಾಸುರನಿಗೆ ದುರಹಂಕಾರ ಪ್ರಾರಂಭವಾಗುತ್ತದೆ. ದೇವತೆಗಳಿಗೆ ಉಪಟಳ ನೀಡಲಾರಂಭಿಸುತ್ತಾನೆ. ಮುಂದೆ ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತಾನೆ. ಈ ಕಥಾಭಾಗವನ್ನು ಈಗ ನೋಡೋಣವೇ? ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟ ಭಯಂಕರಿ ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮೇ ಮಹಾರೌದ್ರೇ ಮಹಾಶಕ್ತಿ ಮಹೋದಯೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ
ಓಂ ನಮೋ ಬ್ರಹ್ಮದೇವಾಯ ನಮಃ. 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 ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಪಿತಾಮಹ, ಬ್ರಹ್ಮದೇವ, ಎಂತಹ ಕರುಣೆ ನಿನ್ನದು, ಎಂತಹ ವಾತ್ಸಲ್ಯ ನಿನ್ನದು. ಈ ಪಾಮರನ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕದಿಂದ ಬಂದೆಯಾ? ಅದೇನು ಬೇಕೆಂದು ಕೇಳು ಕಂಹಾಸುರ. ಬ್ರಹ್ಮದೇವ, ಸುರಾಸುರರಿಂದಲೂ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಅಷ್ಟೇ ಏಕೆ ಯಾವ ಒಬ್ಬ ಪುರುಷ ಸಿಂಹನಿಂದಲೂ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ. ತಥಾಸ್ತು. ಮಹದಾನಂದ, ಮಹದಾನಂದ, ಮಹದಾನಂದ. ಕಂಹಾಸುರನು ಹೆಚ್ಚಿನ ವರಕ್ಕಾಗಿ ಪರಮೇಶ್ವರನನ್ನು ಒಲಿದುಕೊಳ್ಳಲು ತಪಸ್ಸು ಮಾಡುತ್ತಾನೆ. ಆಗ ದೇವತೆಗಳು ಹಾಗೂ ಅಪ್ಸರೆಯರು ಸೇರಿ ಆತನ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸುತ್ತಾರೆ. ಆದರೂ ವಿಚಲಿತನಾಗದ ಕಂಹಾಸುರನು ಪರಮೇಶ್ವರನನ್ನು ಒಲಿದುಕೊಳ್ಳುತ್ತಾನೆ. ಆಗ ಆತನ ಗಂಟಲಲ್ಲಿ ತಾಯಿ ಆದಿಶಕ್ತಿಯು ಬಂದು ಕುಳಿತು ಆತನಿಗೆ ಮಾತು ಬರದಂತೆ ತಡೆಯುತ್ತಾಳೆ. ಶಿವನು ಹಿಂದಿರುಗುತ್ತಾನೆ. ಅಂದಿನಿಂದ ಕಂಹಾಸುರನು ಮೂಕಾಸುರನಾಗುತ್ತಾನೆ. ನಂತರ ಗುರುಗಳ ಮಹಿಮೆಯಿಂದ ಪುನಃ ಮಾತನಾಡಲು ಪ್ರಾರಂಭಿಸುತ್ತಾನೆ. ಬಳಿಕ ದೇವಲೋಕದ ಮೇಲೆ ದಾಳಿ ನಡೆಸಿ ದೇವತೆಗಳನ್ನು ಸೋಲಿಸುತ್ತಾನೆ. ದೇವತೆಗಳು ಹೆದರಿ ದಿಕ್ಕುಪಾಲಾಗುತ್ತಾರೆ.
ಕಂಹಾಸುರನ ಉಪಟಳ ತಾಳಲಾರದೆ ದೇವತೆಗಳು ತ್ರಿಮೂರ್ತಿಗಳನ್ನು ಬೇಡಿಕೊಂಡಾಗ ಅಭಯ ನೀಡುತ್ತಾರೆ. ದೇವತೆಗಳು ಹಾಗೂ ತ್ರಿಮೂರ್ತಿಗಳು ಸೇರಿ ಆದಿಶಕ್ತಿಯ ಮೊರೆ ಹೋಗುತ್ತಾರೆ. ಲೋಕವನ್ನು ಕಾಪಾಡಲು ತಾಯಿ ಆದಿಶಕ್ತಿ ಮೂಕಾಸುರನೊಂದಿಗೆ ಹೋರಾಡುತ್ತಾಳೆ. ಯುದ್ಧದ ಸ್ವರೂಪ ಅತ್ಯಂತ ಭೀಕರವಾಗಿರುತ್ತದೆ. ಕೊನೆಯದಾಗಿ ಮೂಕಾಸುರನು ತಾಯಿ ಆದಿಶಕ್ತಿಯಿಂದ ಹತನಾಗುತ್ತಾನೆ. ಮೂಕಾಸುರನನ್ನು ಸಂಹರಿಸಿದ್ದರಿಂದ ತಾಯಿ ಆದಿಶಕ್ತಿಗೆ ಮೂಕಾಂಬಿಕೆ ಎಂಬ ಹೆಸರು ಬರುತ್ತದೆ. ಕಾಲ ಕಳೆದಂತೆ ಕಲಿಯುಗದಲ್ಲಿ ಜಗದ್ಗುರು ಶಂಕರಾಚಾರ್ಯರಿಗೆ ತಾಯಿ ಮೂಕಾಂಬಿಕೆ ಮಹಾಕಾಳಿಯಾಗಿ ದರ್ಶನ ನೀಡುತ್ತಾಳೆ. ನಂತರ ತ್ರಿಗುಣ ರೂಪದ ದರ್ಶನ ನೀಡಿ ಜ್ಯೋತಿರ್ಲಿಂಗದ ಬಳಿ ತನ್ನ ಮೂರ್ತಿಯನ್ನು ಸ್ಥಾಪಿಸುವಂತೆ ಆದೇಶ ನೀಡುತ್ತಾಳೆ. ಅದರಂತೆ ಜಗದ್ಗುರು ಶಂಕರಾಚಾರ್ಯರು ಸ್ವರ್ಣ ರೇಖೆಯುಳ್ಳ ಜ್ಯೋತಿರ್ಲಿಂಗದ ಬಳಿ ಜಗನ್ಮಾತೆ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪಿಸುತ್ತಾರೆ. ಅಂದಿನ ಕೋಲಾಪುರದಲ್ಲಿ ನೆಲೆಸಿದ್ದ ತಾಯಿ ಮೂಕಾಂಬಿಕಾ ದೇವಿ ಇಂದಿನ ಕೊಲ್ಲೂರು ಮೂಕಾಂಬಿಕೆ ಎಂದು ಜಗದ್ವಿಖ್ಯಾತಿಯಾಗಿದ್ದಾಳೆ. ओम नमः शिवाय, 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 ओम नमः ಶಿವಾಯ. ಈಗ ನಾವೇನು ಮಾಡಬೇಕು ಹೇಳಿ? ನಾವೆಲ್ಲರೂ ಸೇರಿ ಆ ಜಗದಂಬೆಯನ್ನು ಪ್ರಾರ್ಥಿಸೋಣ. सर्वमंगल सर्वशक्तिय सर्वज्ञान प्रदायिनी कालरूपिणी तापहारिणी दुष्ट शत्रु विनाशिनी, दुष्ट शत्रु विनाशिनी काली चंडिक देवी अंबिक नीति शास्त्र स्वरूपिणी सिंहवाहिनी वेद रूपिणी देवी हिमगिरिवासिनी, देवी हिमगिरिवासिनी
ಶರಣೆಂಬೆ ಶರಣೆಂಬೆ ಕೊಲ್ಲೂರ ಮೂಕಾಂಬಿಕೆ ಈರೇಳು ಧರೆಯಾಳು ಜಗದಂಬಿಕೆ ಶರಣೆಂಬೆ ಕೊಲ್ಲೂರ ಮೂಕಾಂಬಿಕೆ ಈರೇಳು ಧರೆಯಾಳು ಜಗದಂಬಿಕೆ ಆನಂದದಾಯಿನಿ ಅನಂತ ರೂಪಿಣಿ ಆನಂದದಾಯಿನಿ ಅನಂತ ರೂಪಿಣಿ ಶ್ರೀವಾಣಿ ಶರ್ವಾಣಿ ಶ್ರೀವಾಣಿ ಶರ್ವಾಣಿ ನಾರಾಯಣಿ ಶರಣೆಂಬೆ ಶರಣೆಂಬೆ ಕೊಲ್ಲೂರ ಮೂಕಾಂಬಿಕೆ ಈರೇಳು ಧರೆಯಾಳು ಜಗದಂಬಿಕೆ ಶರಣೆಂಬೆ ಕೊಲ್ಲೂರ ಮೂಕಾಂಬಿಕೆ ನೋಡಿದಿರಲ್ಲವೇ ದುಷ್ಟ ಶಕ್ತಿಯ ನಿಗ್ರಹ ಆದಿಶಕ್ತಿಯಿಂದ ಹೇಗಾಯಿತು ಎಂಬುದನ್ನು. ನಾವು ದಿನನಿತ್ಯ ಮನದಲ್ಲಿ ಜಗನ್ಮಾತೆಯನ್ನು ಸ್ಮರಿಸೋಣ, ದುಷ್ಟ ಶಕ್ತಿಯ ವಿರುದ್ಧ ಹೋರಾಡೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧನ್ಯವಾದಗಳು. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಇದೀಗ ವೀರಗಾಸೆ